ನೆನಪಿನ ಬುತ್ತಿ. ನೂರೊಂದು ನೆನಪು ಎದೆಯಾಳದಿಂದ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ನೆನಪಿನ ಬುತ್ತಿ ವಿಶೇಷ ಸಂದರ್ಶನವನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ 36 ವರ್ಷಗಳ ಕಾಲ ಅಂದರೆ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತಿ ಹೊಂದುತ್ತಿರುವಂತಹ ಟಿ ಸಿದ್ದೋಜಿರಾವ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರ ಅನುಭವದ ಬುತ್ತಿಯಲ್ಲಿ ಏನೆಲ್ಲ ನೆನಪುಗಳಿದೆ, ಕಹಿ ಸಿಹಿ ನೆನಪುಗಳು ಏನನ್ನ ಅವರಿಗೆ ಕಲಿಸಿದ್ವು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅವರ ಮಾತುಗಳಿಂದ. ಬನ್ನಿ ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದೀರಾ, ಏನು ಅನ್ನಿಸ್ತಾ ಇದೆ ಸರ್ ಈ ಕ್ಷಣದಲ್ಲಿ? ಅದೇ ಸ್ವಲ್ಪ ನಿವೃತ್ತಿ ಅಂದರೆ ಇದು ವಯೋಸಹಜ. ನಾವು 60 ವರ್ಷ ಆಗ್ತಿದ್ದಂಗೆ ರಿಟೈರ್ಡ್ ಆಗಬೇಕಂತ ನಾನು ಮನಸ್ಸಲ್ಲಾಗಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೆ. ಯಾವತ್ತಿದ್ರೂ ಆಗೋದು 60 ವರ್ಷಕ್ಕೆ ಈಗ ಆಗ್ತಾ ಇದ್ದೀವಿ ಅಂತೇಳಿ ಒಂದು ಕಡೆ ಬೇಜಾರಾಗ್ತಾ ಇದೆ, ಇನ್ನೊಂದು ಕಡೆ ಖುಷಿ ಆಗ್ತಾ ಇದೆ. ಖುಷಿಗಿಂತ ಬೇಸರನೇ ಹೆಚ್ಚು. ಯಾಕಂದರೆ ಯಾವುದೋ ಒಂದು ಜನ್ಮದ ಪುಣ್ಯ ಅನಿಸುತ್ತೆ. ನಾನು ಈ ಭಾರತ ಸರ್ಕಾರದ ಆಕಾಶವಾಣಿ ಅನ್ನೋ ಈ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರೋದು ಪೂರ್ವಜನ್ಮದ ಪುಣ್ಯ ಅನಿಸುತ್ತೆ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನ ಏನೋ ನನಗೆ ಈ ಆಕಾಶವಾಣಿಯಲ್ಲಿ ಕೆಲಸ ಸಿಕ್ಕಿದೆ. ಯಾವಾಗ ಸೇರುತ್ತೆ ಸರ್? 1990ರಲ್ಲಿ ಇನ್ನೂ ಡಿಗ್ರಿ ವ್ಯಾಸಂಗ ಮುಗೀತು. ಮುಗಿದಾದ್ಮೇಲೆ ನಾನು ಚಿತ್ರದುರ್ಗ ಸರಸ್ವತಿ ಲಾ ಕಾಲೇಜಲ್ಲಿ LLBಗೆ ಜಾಯಿನ್ ಆಗಿದ್ದೆ. ಜಾಯಿನ್ ಆದಾಗ 1 ವರ್ಷ ಅಲ್ಲಿ ಜಾಬ್ ಮಾಡ್ಕೊಂಡೆ. ಈವ್ನಿಂಗ್ ಕಾಲೇಜಲ್ಲಿ LLBಗೆ ಜಾಯಿನ್ ಆಗಿದ್ದೆ. ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ಅಲ್ಲಿ 3 ವರ್ಷ ಆಯಿತು ಸರ್ವೀಸು. ಮತ್ತು ಅಲ್ಲಿಂದ ಮಡಿಕೇರಿಗೆ ಟ್ರಾನ್ಸ್ಫರ್ ಆಗಿ ಬಂದೆ ಮೇಡಮ್. ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳಿ. ಯಾವ ಊರಿನವರು ಮೂಲತಃ ನೀವು? ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿಯರ ಬಗ್ಗೆ ಹೇಳಿ ಸಂಕ್ಷಿಪ್ತವಾಗಿ. ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ವಾಣಿವಿಲಾಸ್ಪುರ ಗ್ರಾಮದವರು. ನಮ್ಮ ತಂದೆ ತುಕಾರಾಮರಾವ್, ನಮ್ಮ ತಾಯಿ ಶಾರದಾಬಾಯಿ. ತುಕಾರಾಮರಾವ್ ನಮ್ಮ ತಂದೆಯವರು ತಾಲೂಕು ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು. ನಾವು ವಾಣಿವಿಲಾಸ್ಪುರ ಹಳ್ಳಿಯಲ್ಲಿ ನಾವು ಶಾಲೆಗೆ ಸೇರಿದ್ವಿ. ಆಮೇಲೆ ಹಿರಿಯೂರಿಗೆ ಹೋಗಿ ಶಾಲೆಗೆ ಜಾಯಿನ್ ಆದೆ. ಮತ್ತು ಅಲ್ಲಿಂದ ಎಜುಕೇಷನ್ ಅಲ್ಲೇ ಹಿರಿಯೂರಲ್ಲಾಯಿತು. SSLC PUC ಎಲ್ಲ ಅಲ್ಲೇ ಮಾಡ್ತಾಯಿದ್ವಿ. ನನಗೆ ಈ ರೇಡಿಯೋ ಬಗ್ಗೆ ತುಂಬ ಆಸಕ್ತಿ ಇತ್ತು. ಓದ್ತಾ ಸ್ವಲ್ಪ ಹೊತ್ತು ಓದ್ತಾ ಇದ್ವಿ. ಹಾಗೆ ರೇಡಿಯೋದು ಬೆಳಿಗ್ಗೆ 7:35 ನ್ಯೂಸ್ ಕೇಳಬೇಕು, ಮತ್ತು ಅದಾದಮೇಲೆ ಚಿತ್ರಗೀತೆಗಳು ಕೇಳಬೇಕು. ಮಧ್ಯಾಹ್ನ 1 ಗಂಟೆ 10 ನಿಮಿಷದ್ದು ನ್ಯೂಸ್ ಕೇಳಬೇಕು. ಅದಾದಮೇಲೆ ಚಿತ್ರಗೀತೆಗಳು ಬರ್ತಾಯಿತ್ತು. ಮತ್ತು 5:15 ಒಂದ್ಸರಿ ಚಿತ್ರಗೀತೆಗಳು ಬರ್ತಾಯಿತ್ತು. ಮತ್ತು ಮಧ್ಯ 3 ಗಂಟೆ 4 ಗಂಟೆಗೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾಯಿತ್ತು. ಹಾಂ, ತಾಯಿ ಕೇಳ್ತಾಯಿದ್ರು. ಅವಾಗೆಲ್ಲ ರೇಡಿಯೋ ಮನೇಲಿ ತುಂಬ ಅಪರೂಪ. ಎಲ್ಲರ ಮನೆಯಲ್ಲೂ ರೇಡಿಯೋ ಇರ್ತಿರ್ಲಿಲ್ಲ. ನಮ್ಮ ಮನೇಲಿ ಒಂದು ಫಿಲಿಪ್ಸ್ ರೇಡಿಯೋ ತಗೊಂಬಂದಿದ್ವಿ. ಆ ರೇಡಿಯೋ ಇಟ್ಕೋಬೇಕು ಅಂತ ಹೇಳಿದರೆ ನಾವು ಅವಾಗ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಯಿತು. ಆ ಟ್ಯಾಕ್ಸ್ದು ಬುಕ್ ಮಾಡಿಕೊಡೋರು. ಅದನ್ನು ವರ್ಷಕ್ಕೊಂದ್ಸರಿ ತಗೊಂಡೋಗಿ 1 ವರ್ಷ 2 ವರ್ಷದ್ದು ದುಡ್ಡು ಕಟ್ಟಿ ಸೀಲ್ ಹಾಕಿಸ್ಕೊಂಡು ಬಂದು ಮನೇಲಿ ನಾವು ರೇಡಿಯೋ ಕೇಳಬೇಕಾಯಿತು. ಆ ಥರ ಇತ್ತು ಮೇಡಮ್ ನಾವು ಚಿಕ್ಕವರಿದ್ದಾಗ. ಅದ್ರ ಬಗ್ಗೆ ನನಗೆ ತುಂಬ ಆಸಕ್ತಿ, ರೇಡಿಯೋ ಕೇಳೋ ಬಗ್ಗೆ ಕೇಳ್ತಾ ಇದ್ವಿ. ನೀವು ಆಕಾಶವಾಣಿ ಕೇಂದ್ರಕ್ಕೆ ಕೆಲಸಕ್ಕೆ ಸೇರಿದ್ರಲ್ಲ, ಆ ಸಂದರ್ಭ ಹೇಳಿ. ಈ ರೇಡಿಯೋದಲ್ಲಿ ಹಾಡುಗಳು, ವಾರ್ತೆಗಳು ಅವು ಇವು ಪ್ರಸಾರ ಆಗ್ತಾ ಇತ್ತು. ಅದ್ರ ಜೊತೆಗೆ ಮಧ್ಯ ಒಂದು ನಾಟಕಗಳು ಮತ್ತು ಚಲನಚಿತ್ರನೂ ಹಾಕ್ತಾಯಿದ್ರು. ಅದನ್ನು ತಪ್ಪದೆ ಕೇಳ್ತಾ ಇದ್ವಿ. ಹಾಗೆ ರೇಡಿಯೋ ಬಗ್ಗೆ ನನಗೆ ತುಂಬ ಆಸಕ್ತಿ ಬಂತು. ಆಮೇಲೆ ನಾನು ಆಕಾಶವಾಣಿಗೆ ಸೇರಬೇಕು ಅಂತೇಳಿ ನಾನು ಯಾವತ್ತೂ ಇದು ಇರಲಿಲ್ಲ, ಅಂದ್ಕೊಂಡಿರಲಿಲ್ಲ. ಒಂದ್ಸರಿ ಹಿಂಗೆ ನಾನು LLBಗೆ ಹೋಗ್ಬೇಕಾದ್ರೆ ಇಂಟ್ರ್ಯೂ ಬಂದುಬಿಡ್ತು. ಬಂದಾಗ ನಾನು ಆಫೀಸಿಗೆ ಹಿಂಗೆ ಇಂಟ್ರ್ಯೂ ಬಂದಿದೆ, ನಾವು ಹೋಗ್ಬಾ ಅಂತ ನಮ್ಮ ತಂದೆ ಹೇಳಿದರು. ನಾನು ಆಯಿತು ಹೋಗಿ ಬರ್ತೀನಿ ಅಂತೇಳಿ ಹೋದೆ. ಅಲ್ಲಿ ಇಂಟ್ರ್ಯೂನಲ್ಲಿ ಸುಮಾರು ಜನ ಬಂದಿದ್ದರು. ಅದರಲ್ಲಿ ನಂದೇ ಸೆಲೆಕ್ಟ್ ಆಗಿಬಿಡ್ತು. ನಾನು ಸುಮ್ಮನೆ ಒಂದು ಇಂಟ್ರ್ಯೂ ಮಾಡಿದ್ದು, ನನಗೆ ಜಾಬ್ ಸಿಕ್ಬಿಡ್ತು. ನಾನು ನಮ್ಮ ಅಪ್ಪರ ಹತ್ರ ಹೇಳಿದೆ,
ನಾನು ಈಗ ಈ ಕೆಲಸಕ್ಕೆ ಹೋಗೋದಿಲ್ಲ, ನನಗೆ ಈ ಕೆಲಸ ಇಷ್ಟ ಇಲ್ಲ, ನಾನು ಮುಂದೆ ಓದಬೇಕಂತ ಇದ್ದೀನಿ, ನಾನು ಹೋಗಲ್ಲ ಅಂತ ಹೇಳಿದೆ. ನಮ್ಮಪ್ಪರು ಸಿಟ್ಟಾದರು. ಇಲ್ಲ, ನೀನು ಹೋಗಲೇಬೇಕು, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ನೀನು ಹೋಗಬೇಕು, ಮತ್ತು ಕೆಲಸ ಸಿಗೋದೆಲ್ಲ ಭಾಳ ಕಷ್ಟ ಅಂತೇಳಿ ಹೇಳಿದರು. ಯಾಕಂದರೆ ಆಗಿನ ಕಾಲದಲ್ಲಿ ತುಂಬ ಕಷ್ಟ ಕೆಲಸ ಸಿಗೋದು. ಆಮೇಲೆ ನಮ್ಮ ಅಪ್ಪರ ಬಲವಂತಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ. ಸೇರ್ಕೊಂಡು ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಹೌದು. ಈಗ ರೇಡಿಯೋ ಕೇಳ್ತಾ ಇದ್ರಲ್ಲ ನೀವು, ಆ ರೇಡಿಯೋ ಕೇಂದ್ರಕ್ಕೆ ಹೋದ್ರಲ್ಲ, ಏನ್ ಅನ್ನಿಸ್ತು ಅವಾಗ? ಅಯ್ಯೋ, ನಾನು ಮನೆಯಲ್ಲಿ ರೇಡಿಯೋ ಕೇಳ್ತಾ ಇದ್ದೆ, ಇಲ್ಲೇ ರೇಡಿಯೋದಲ್ಲಿ ಮಾತನಾಡೋರು ಇದ್ದಾರೆ ಅಂತ ಏನಾದ್ರೂ ಆಶ್ಚರ್ಯ ಆಯ್ತಾ? ಹೌದು, ಆಶ್ಚರ್ಯದ ಜೊತೆಗೆ ಆಮೇಲೆ ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ವಲ್ಪ ಖುಷಿ ಆಯಿತು. ಮತ್ತು ನಮ್ಮ ತಂದೆಯವರು ಹೇಳಿದ್ದು ನಮ್ಮ ಒಳ್ಳೇದಕ್ಕೆ ಅಂತೇಳಿ ನನಗೆ ಆಗ ಅನ್ನಿಸ್ತು. ಸ್ವಲ್ಪ ದಿನ ಆದಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾ ಇದ್ವು, ಅವು ಕೇಳ್ತಾ ಇದ್ವಿ, ಮತ್ತು ಜನಗಳ ಜೊತೆಗೆ ಬೆರಿತಾ ಇದ್ವಿ. ಮತ್ತು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಆ ಕಡೆ ನಾವು ಹೊರಗಡೆ ರೆಕಾರ್ಡಿಂಗಿಗೆಲ್ಲ ನಾವು ಹೋಗ್ತಾ ಇದ್ವಿ, ಜೊತೆಗೆ ಕರ್ಕೊಂಡು ಹೋಗೋರು. ದಾವಣಗೆರೆ, ಚಿತ್ರದುರ್ಗ, ಆ ಕಡೆ ಅಕ್ಕಪಕ್ಕದ ಹಳ್ಳಿಗಳು ಎಲ್ಲ ಕಡೆ ಹೋಗ್ತಾ ಇದ್ವಿ. ಹೋದಾಗ ಅವಾಗ ಒಂಥರ ಈ ದೇವರುಗಳಿಗೆ ಆಮಂತ್ರಣ ನೀಡ್ತಾರಲ್ಲ, ಆ ಥರ ಆಮಂತ್ರಣ ನೀಡ್ತಾ ಇದ್ರು ಆಕಾಶವಾಣಿಯವರಂದ್ರೆ. ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೊಳ್ತಾ ಇದ್ರು, ಎಲ್ಲ ಇದು ಮಾಡ್ತಾ ಇದ್ರು. ನಿಮ್ಮ ತಂದೆಯವ್ರನ್ನ ನೀವು ನೆನೆಸ್ಕೊಳ್ತಾ ಇದ್ವಿ. ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇದ್ವಲ್ಲ, ಒಂಥರ ಭಾಳ ಹೋಗಲ್ಲ ಅಂತ ಇದ್ದೆ, ನಮ್ಮಪ್ಪ ಒತ್ತಾಯ ಮಾಡಿ ಕಳಿಸ್ತರು. ಹೌದು ಹೌದು, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ತಪ್ಪೋಗ್ತಿತ್ತಲ್ಲ. ಹೌದು ಹೌದು. ಭಾಳ ಏನಾಯ್ತು ಆಮೇಲೆ ಸರ್? ಆಮೇಲೆ ನಾನು LLB ಅಲ್ಲಿಗೆ ಬಿಟ್ಬಿಟ್ಟೆ ನಾನು. ಮತ್ತು ಅದಾದಮೇಲೆ ಮಡಿಕೇರಿಗೆ ಬಂದಮೇಲೆ ನಮ್ಮ ಆಕಾಶವಾಣಿಯವ್ರದ್ದೇ ಒಬ್ಬರು ಪರಿಚಯ ಆದರು. ಅವರು ನನ್ನಷ್ಟೇ ವಯಸ್ಸಾಗಿತ್ತು, ಹೆಚ್ಚು ಕಡಿಮೆ. ಅವರು ಒಳ್ಳೆ ಲೈಬ್ರರಿಗೆ ಹೋಗ್ತಾಯಿದ್ರು, ಚೆನ್ನಾಗಿ ಓದ್ತಾಯಿದ್ರು. ನಾನು MA ಮಾಡಬೇಕು ಅಂತಿದ್ದೀನಿ, ಹೋಗಿ ಯೂನಿವರ್ಸಿಟಿಗೆ ನಾನು ಹೋಗಿ ಫೀಸ್ ಕಟ್ಟಿ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಅವರು ಮಾಡೋದು ನೋಡಿ ನಾನು ಯಾಕೆ ಮಾಡಬಾರ್ದು, ನಾನು ಈಗ ಆಫೀಸ್ ಟೈಮಲ್ಲಿ ಆಫೀಸ್ಗೆ ಹೋಗಿ ಬರ್ತೀನಿ, ನಾನು ಒಂದು MA ಮಾಡಬೇಡ ಅಂತೇಳಿ ಮಕ್ಕಳು ಓದ್ತಾಯಿದ್ರು, ಅವ್ರ ಜೊತೆಗೆ ನಾನು ಕೂತು ಓದ್ತಾ ಇದ್ದೆ. ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ ಆಯಿತು, MA ಕಂಪ್ಲೀಟ್ ಆಯಿತು. ಒಂಥರ ಚೆನ್ನಾಗಿ ಖುಷಿ ಆಯಿತು. ಅಂದರೆ ಎಲ್ಲ ಕರೆಸ್ಪಾಂಡೆನ್ಸಲ್ಲೇ ಮಾಡಿ. ಯಾಕಾಗಿ ಆ ಭಾವನೆ ಬಂತು? ಈಗ ಕೆಲವರಿಗೆ ಕೆಲಸ ಸಿಕ್ಕಿದ ಕೂಡಲೇ ಓದಿನ ಕಡೆ ಗಮನ ಹೋಗುತ್ತೆ. ಸಾಕಪ್ಪ, ನನಗೆ ಸಂಬಳ ಬರ್ತಾ ಇದೆ, ನನ್ನ ಜೀವನಕ್ಕೆ ಒಂದು ದಾರಿ ಆಯಿತು ಅಂತ. ನಿಮಗೆ ವಿಶೇಷವಾಗಿ ಅನಿಸಿದ್ದು ಯಾಕೆ ಶಿಕ್ಷಣವನ್ನು ಮುಂದುವರಿಸಬೇಕು ಅಂತ? ಇಲ್ಲ, ಕೆಲಸ ಸಿಕ್ಕರೂ ಸಂಬಳ ಸಿಕ್ಕರೂ ನಾವು ಏನಾದರೂ ಕಲಿಬೇಕು, ಓದಬೇಕು. ಮುಂದೆ ಯಾವುದೋ ಒಂದು ಟೈಮಲ್ಲಿ ನಮಗೆ ಉಪಯೋಗ ಬರುತ್ತೆ ನಾವು ಕಲ್ತಿದ್ದು. ಅದೇ ನೋಡಿ, ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಹಿಂದಿ ಕಲಿ ಅಂತೇಳಿ ಹಿಂದಿ ಕಲಿಯೋಕ್ಕೆ ನಮಗೆ ಕಳಿಸ್ತಾ ಇದ್ರು. ಹಿಂದಿ ಪ್ರಥಮ, ಮಧ್ಯಮ, ದ್ವಿತೀಯ ಆ ಥರ ಅವಾಗ ಎಕ್ಸಾಮ್ಗಳಿತ್ತು. ಅವಾಗ ನಮಗೇನು ಗೊತ್ತಿರಲಿಲ್ಲ, ನಾವು ಹಳ್ಳಿಯಿಂದ ಹೋದರೂ ಹಿಂದಿನೂ ಗೊತ್ತಿಲ್ಲ, ಇಂಗ್ಲೀಷು ಗೊತ್ತಿಲ್ಲ. ಆಮೇಲೆ ಇಂಗ್ಲೀಷ್ ಕಲ್ತ್ವಿ, ಆಮೇಲೆ ಹಿಂದಿನೂ ಕಲಿಬೇಕು ಅಂತೇಳಿ ಪ್ರಥಮ, ಮಧ್ಯ ಅದೆಲ್ಲ ಮಾಡಿದ್ವಿ. ಅದು ಮುಂದೆ ಅನುಕೂಲ ಆಯ್ತು. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದಮೇಲೆ ಎಲ್ಲದಕ್ಕೂ ಅನುಕೂಲ ಆಯಿತು. ಹಿಂದಿ ಎಲ್ಲೋದ್ರೂ ನಾವು ಮಾತಾಡ್ಬೋದು. ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಹೋದ್ರೂ ನಾವು ಮಾತಾಡ್ಬೋದು, ಕಲಿಬೋದು, ಎಲ್ಲ ಮಾಡ್ಬೋದು. ಈಗ ಇಲ್ಲಿಂದ ನಮಗೆ ಡೆಲ್ಲಿಗೆ ಕಳಿಸಿದ್ರು, ಮತ್ತು ಭುವನೇಶ್ವರ ಕಂಪ್ಯೂಟ್ರು ಕೋರ್ಸಿಗೆಲ್ಲ ಕಳಿಸಿದ್ರು. ಆ ಕಡೆ ಹೋದಾಗೆಲ್ಲ ನಮಗೆ ಹಿಂದಿ ಅನುಕೂಲ ಆಯಿತು. ಆ ಥರ ನಾವು ಏನೇ ಒಂದು ಕಲ್ತ್ರೂ ಜೀವನದಲ್ಲಿ ನಮಗೆ ಯಾವುದೋ ಒಂದು ಟೈಮಿಗೆ ಹೆಲ್ಪ್ ಆಗುತ್ತದೆ. ಹಾಗಾಗಿ ಕಲಿಬೇಕು, ಕಲಿಕೆ ಇರಲೇಬೇಕು ಅಂತ ಹೇಳ್ತೀವಿ. ಸಾಕಷ್ಟು ಶ್ರೋತೃಗಳು ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಿವಿ ಮಾತು ಅದೇ, ಈಗ ಇತ್ತೀಚೆಗೆ ಮಕ್ಕಳೆಲ್ಲ ಈ ಮೊಬೈಲು, TV ಅಂಥದ್ದೆಲ್ಲ ನೋಡಿ ತುಂಬ ಅದ್ರ ಮೇಲೆ ಪ್ರಭಾವ ಬೀರ್ಬಿಟ್ಟಿದ್ದಾರೆ. ಮನೇಲಿ 4-5 ಜನ ಕೂತಿರ್ತಾರೆ, ಅವರೊಂದು ಕಡೆ ಕೂತಿರ್ತಾರೆ, ಇವರೊಂದು ಕಡೆ ಕೂತಿರ್ತಾರೆ, ಅವರೊಂದು ಕಡೆ ಮೊಬೈಲ್ ನೋಡ್ತಾ ಕೂತಿರ್ತಾರೆ. ದೊಡ್ಡವ್ರು ಏನಾದರೂ ಒಂದು ಮಾತಾಡಿಸಿದ್ರೆ ಅವ್ರ ಕಿವಿಗೆ ಹೋಗೋದೇ ಇಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಅದೇ ಒಂದು ಬುಕ್ಕು ತಗೊಂಡು ಓದಿದರೆ ಜ್ಞಾನಾರ್ಜನೆ ಆಗುತ್ತೆ, ತಿಳ್ಕೊಬೋದು. ಅಲ್ಲ, ಇದರಲ್ಲೂ ತಿಳಿಬೋದು, ಈ ಮೊಬೈಲು, ಕಂಪ್ಯೂಟರ್ ಅದರಲ್ಲೂ ತಿಳಿಬೋದು. ಬುಕ್ಕು ಈ ಅದಕ್ಕಿಂತನೂ ಒಳ್ಳೇದು, ತುಂಬ ಒಳ್ಳೇದು. ಮೊಬೈಲ್ಗಿಂತ ಪುಸ್ತಕ ಹೌದು ಜೀವನವನ್ನ ಒಂದು ಸದೃಢವಾಗಿ ಮಾಡುತ್ತೆ, ಸಮೃದ್ಧಿಯನ್ನ
ಕೊಡುತ್ತೆ, ಸಮೃದ್ಧಿಯ ರೀತಿ ಮಾಡುತ್ತೆ ಅಂತ ಹೇಳ್ತೀರಿ. ಈಗ ಲೈಬ್ರರಿಯಲ್ಲಿ ಬುಕ್ಸ್ ಇರುತ್ತೆ, ಹ್ಮ್ ಬುಕ್ಸ್ ಎಲ್ಲ ಓದಿದರೆ ತುಂಬ ವಿಷಯ ತಿಳ್ಕೊಬೋದು. ಈಗ ಕೆಲವು ಬುಕ್ಸ್ ಎಲ್ಲ ನಾನೇ ಪರ್ಚೇಸ್ ಮಾಡಿದೆ. ಬದುಕಲು ಕಲಿಯಿರಿ, ಹ್ಮ್ ಒಳ್ಳೆ ಬುಕ್ ಅದು. ಹ್ಮ್ ಮಕ್ಕಳಿಗೆ ದೊಡ್ಡವರು ಎಲ್ಲ ಓದಿ ಆ ಬುಕ್ನಲ್ಲಿರೋದು ತುಂಬ ಚೆನ್ನಾಗಿ ವಿಷಯಗಳಿದೆ, ಅದೆಲ್ಲ ಕೇಳಿ ತಿಳ್ಕೊಬೋದು. ಉತ್ತಮ ಒಂದು ಮಾಹಿತಿಯನ್ನು ನೀವು ವ್ಯಕ್ತಪಡಿಸ್ತೀರಿ. ತೋಜಿರಾವ್ ಅವರೇ, ನಿಮ್ಮ ತಾಯಿಯ ಬಗ್ಗೆ ಹೇಳಿ. ನಮ್ಮ ತಾಯಿ ನೋಡ್ದಂಗೆ ತುಂಬ ಹಾರ್ಡ್ ವರ್ಕರ್ ಮೇಡಮ್. ಅವರು ಹಳ್ಳಿಯಲ್ಲಿ ಏನು ಓದಿಲ್ಲ ಅಂತ ಹೇಳಿದ್ರು ಭಾಳ ಇಂಟೆಲಿಜೆಂಟ್ ಅವರು. ವ್ಯವಹಾರ ಜ್ಞಾನ ತುಂಬ ಇದೆ ಅವರಿಗೆ. ಈಗ 22 ವರ್ಷದಿಂದ ನಮ್ಮ ತಂದೆಯವ್ರು ತೀರೋದಾಗ ನಮಗೆ ಏನೂ ಇರಲಿಲ್ಲ, ಮನೆ ಇರಲಿಲ್ಲ, ತೋಟ ಇರಲಿಲ್ಲ, ಏನೂ ಇರಲಿಲ್ಲ. ಸ್ವಲ್ಪ ಬಂದಿದ್ದ ಹಣದರಲ್ಲಿ ಒಂದು 10 ಎಕರೆ ತೋಟ ತಗೊಂಡ್ರು. ಅಡಿಕೆ, ತೆಂಗು, ದಾಳಿಂಬೆ ಎಲ್ಲ ಬೆಳೆಸಿ ಇವತ್ತು ಪ್ರಗತಿಪರ ಕೃಷಿಕರಾಗಿದ್ದಾರೆ. ಊರಲ್ಲೇ ತೋಟ ಮಾಡಿದ್ದಾರೆ, ಮನೆ ಕಟ್ಟಿಸಿದ್ದಾರೆ. ಒಂದ್ ಕಡೆ ಅವರಿಂದ ತುಂಬಾ ತುಂಬಾ ಕಲ್ತಿದ್ದೀನಿ. ನಮ್ಮ ತಾಯಿಯಿಂದ ತುಂಬಾ ಪ್ರಭಾವಿತನಾಗಿದ್ದೀನಿ. ಮತ್ತೆ ಆರ್ಥಿಕ ತಜ್ಞರು ಯಾವ ರೀತಿ ತಲೆ ಓಡಿಸಿ ಲೆಕ್ಕಾಚಾರ ಮಾಡ್ತಾರೋ ಆ ಥರ ನಮ್ಮ ತಾಯಿ ಏನು ಮಾಡಿದರೆ ಯಾವುದ್ರಲ್ಲಿ ಲಾಭ ಬರುತ್ತೆ, ಯಾವುದ್ರಲ್ಲಿ ಇದಾಗತ್ತೆ ಅಂತೇಳಿ ತುಂಬ ಅನಕ್ಷರಸ್ಥರಾದ್ರೂ ಕೂಡ ಒಂದು ಉತ್ತಮ ನೀತಿಯನ್ನ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ದುಂದು ವೆಚ್ಚ ಮಾಡಬಾರ್ದು, ಖರ್ಚು ಮಾಡಬಾರ್ದು, ನಾವು ದುಡ್ದಿದ್ರಲ್ಲೇ ಸ್ವಲ್ಪ ಉಳಿಸ್ಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ನಾವು ಕಲ್ತಿದ್ದೀನಿ. ಇನ್ನು ಆಕಾಶವಾಣಿ ಕೇಂದ್ರದತ್ತ ನಾವು ಹೋಗೋಣ. ನಂತರ ನೀವು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ನಂತರ ಎಲ್ಲಿ ನೀವು ಹೋಗಿದ್ದು? ಚಿತ್ರದುರ್ಗದಿಂದ ನನಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯಿತು. ನೀವೇ ತೆಕ್ಕೊಂಡಿದ್ದ? ಹಾಂ ಹೌದು, ಮಡಿಕೇರಿಗೆ ಅಂದರೆ ನನಗೆ ಫಸ್ಟು ಗುಲ್ಬರ್ಗ ಟ್ರಾನ್ಸ್ಫರ್ ಆಗಿಬಿಟ್ಟಿತ್ತು. ಯಾಕಾಗಿ ನೀವು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ವರ್ಗಾವಣೆ ಬಯಸಿದ್ರಿ? ಆವಾಗ ನಾವು ಕೇಳ್ಕೊಳ್ಳಿಲ್ಲ. ಆವಾಗ ಸ್ವಲ್ಪ ಹೊಸ ಹೊಸ ಆಕಾಶವಾಣಿ ಕೇಂದ್ರಗಳಾದವು. ಅದಕ್ಕೆ ಎಲ್ಲೆಲ್ಲಿ ಸ್ಟಾಫ್ ಜಾಸ್ತಿ ಇದ್ದಾರೆ ಅವರನ್ನು ಬೇರೆ ಕಡೆ ಹಾಕಿದರು. ನನಗೆ ಚಿತ್ರದುರ್ಗದಿಂದ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದರು. ನನಗೆ ಗುಲ್ಬರ್ಗ ಬಹಳ ಬಿಸಿಲು, ನೀವು ಕುಡಿಯೋಕೆ ನೀರು ಸಿಗಲ್ಲ, ಅದು ಇದು ಅಂತ ಹೇಳ್ತಾ ಇದ್ರು. ಅದು ಮತ್ತೆ ನನಗೆ ಅಲ್ಲಿ ಹೋಗೋದು ಬೇಡ ಅಂತ ನನಗೆ ಬೇಜಾರಾಗ್ಬಿಡ್ತು. ಮತ್ತು ನಮಗೆ ಆಕಾಶವಾಣಿಯಲ್ಲಿ ತ್ಯಾಗರಾಜನ್ ಅಂತ ASD ಇದ್ದರು, ಅವರು ತುಂಬ ಕ್ಲೋಸ್ ಆಗಿದ್ದರು ನನಗೆ. ಬೆಂಗಳೂರು ಆಕಾಶವಾಣಿಗೆ ಹೋದ್ವಿ, ಜ್ಯೋತ್ಸ್ನಾ ಕಾಮತ್ ಅಂತ SD ಅವರಿದ್ದರು. ಅವ್ರಿಗೆ ಭೇಟಿ ಆದಮೇಲೆ ಅವರು ಇಲ್ಲ ನನಗೆ ಅಲ್ಲಿಗೆ ಬೇಡ ಮೇಡಮ್, ನೀವು ಎಲ್ಲಿಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿ ನನಗೆ, ನಾನು ಅಲ್ಲಿಗಾದ್ರೆ ಹೋಗೋದಿಲ್ಲ ಅಂತ ಹೇಳಿದೆ. ಆಯಿತು ನೀವು ಹೋಗಿ ಅಂತ ಹೇಳಿದರು. ಮತ್ತು ಅದು ಕ್ಯಾನ್ಸಲ್ ಮಾಡಿದರು. ಎಲ್ಲಾದರೂ ಹಾಕಿದರೆ ಹೋಗ್ತೀರಾ ಅಂತ ಹೇಳಿದ್ರು. ಎಲ್ಲಿಗಾದರೂ ಹಾಕಿ ಹೋಗ್ತೀನಿ ಅಂತ ಹೇಳಿದೆ. ಮಡಿಕೇರಿಗೆ ಅಂತ ಹೇಳಿದ್ರು. ಆಯಿತು ಹಾಕಿ ಮೇಡಮ್ ಅಂತ ಹೇಳಿದೆ. ಮಡಿಕೇರಿಗೆ ಬಂದೆ. ಅವಾಗೆಲ್ಲ ಜನ ಹೆದರ್ತಾ ಇದ್ರು, ಮಡಿಕೇರಿ ಅಂದರೆ ತುಂಬ ಮಳೆ ಗಾಳಿ, ಭಾಳ ಒಂಥರ ಪ್ರವಾಹ, ಅದು ಇದು ಅಂತ ಹೇಳಿ ಹೆದರಿಸಿದ್ರು. ಚಳಿ ಮಳೆ ಗಾಳಿ ಅಂತ. ನನಗೆ ಧೈರ್ಯ ಕೊಟ್ಟವರು ನಮ್ಮ ತಂದೆನೇ ಮೇಡಮ್. ನಮ್ಮ ತಂದೆನೇ ಎಲ್ಲಾದರೂ ಜೀವನ ಮಾಡೋದು ಮಾಡಲೇಬೇಕು, ಇಲ್ಲಾದ್ರೇನು ಅಲ್ಲಾದ್ರೇನು ಡೆಲ್ಲಿ ಆದ್ರೇನು. ಈಗ ನೋಡು ಅಲ್ಲಿ ಸೈನಿಕರೆಲ್ಲ ಆರ್ಮಿಯಲ್ಲಿ ಇದಾರಲ್ಲ, ಅವರು ಇಲ್ಲಿಂದ ಹೋಗಿ ಎಲ್ಲೆಲ್ಲೋ ಕೆಲಸ ಮಾಡ್ತಾರೆ, ಮಡಿಕೇರಿ ಏನು ದೊಡ್ಡ ವಿಷಯ ಅಲ್ಲ, ಹೋಗ್ಬಾ ನೀನು ಅಂತ ಹೇಳಿದರು. ಆಯಿತು ಅಂತ ಒಂದು ಟ್ರಂಕು, ಒಂದು ಹಾಸಿಗೆ, ಬೆಂಬಲವಾಗಿ ನಿಂತರು, ಧೈರ್ಯವಾಗಿ ಬಂದೆ. ಬಂದ ದಿನಗಳಲ್ಲಿ ಹೇಗಿತ್ತು ಮಡಿಕೇರಿ? 1994ರಲ್ಲಿ ಜೂನ್ ಫಸ್ಟ್ ವೀಕಲ್ಲೇ ಬಂದೆ ನಾನು. ಬಂದಾಗ ಫುಲ್ಲು ಮಳೆ ಗಾಳಿ, ಅಂದರೆ ಸಿಕ್ಕಾಪಟ್ಟೆ ಮಳೆ ಗಾಳಿ. 3 ದಿನ ಹಗಲು ಬಿಟ್ಟಿಲ್ಲ, ರಾತ್ರಿನೂ ಬಿಟ್ಟಿಲ್ಲ ಮಳೆ. ಅಷ್ಟು ಮಳೆ ಗಾಳಿ. ಏನಪ್ಪ ಹೆಂಗಪ್ಪ ಇರೋದು ಈ ಊರಲ್ಲಿ, ಹಿಂಗೆ ಮಳೆ ಹೊಡಿತೈತೆ ಅಂಥೇಳಿ ಒಂಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಇನ್ನೇನು ವಿಧಿ ಇಲ್ಲ, ಮಾಡಲೇಬೇಕು ಅಂಥೇಳಿ ಹಾಗೆ ಕಾಲ ದಬ್ಕೊಂಡು ಹೋದ್ವಿ. ಮಗಳು ಒಬ್ಳು ಚಿಕ್ಕವಳಿದ್ಲು, ಸುಪ್ರಿಯಾ ಅಂತೇಳಿ, ಸಣ್ಣ ಮಗಳು, ಅವ್ರು ಇನ್ನೂ 1 ವರ್ಷದ್ದು. ಊರಲ್ಲಿ ಬಿಟ್ಟು ಬಂದಿದ್ವಿ, ಮನೆಯವರಿಗೆ ಮಗಳಿಗೆ ಎಲ್ಲ ಬಿಟ್ಟು ಬರ್ಬೇಕಾದ್ರೆ ಒಂಥರ ಬಹಳ ಬೇಜಾರಾಗೋದು. ಒಬ್ಳೇ ಮಗಳು ಅವಾಗ ಫಸ್ಟಿಗೆ ಬಂದಾಗ 1 ವರ್ಷ. ನಿಮ್ಮ ಮನೆಯವ್ರ ಬಗ್ಗೆ ಹೇಳಿ. ಅವರು ನಮ್ಮದು ಒಂದೇ ಊರು, ವಾಣಿವಿಲಾಸ್ಪುರ ಅಂತೇಳಿ. ಅವ್ರ ಮನೆಗೂ ನಮ್ಮ ಮನೆಗೂ, ಅವ್ರ ತೋಟಕ್ಕೂ ನಮ್ಮ ತೋಟಕ್ಕೂ 2 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸು. ಅದೇ ಊರಲ್ಲೇ ನಮ್ಮದು ಮದುವೆ ಆಯಿತು, ನಾಗರತ್ನ ಅಂತೇಳಿ. ಮತ್ತು ಮಗಳು ಒಬ್ಬಳು ಆಯಿತು. ಮತ್ತು ಆಮೇಲೆ 6 ತಿಂಗಳಾದಮೇಲೆ ಇಲ್ಲಿ ಮನೆ ಮಾಡಿ, ಮನೆ ಸಿಗೋದು ತುಂಬ ಕಷ್ಟ. ಆವಾಗ ಬಾಡಿಗೆ ಮನೆಗಳು ಅಂತ ಇರ್ತಿರ್ಲಿಲ್ಲ ಮಡಿಕೇರಿಲಿ.
ಈ ಮನೆಗಳ ಪಕ್ಕ ಸಣ್ಣ ಮನೆ ಹುಡ್ಕೊಂಡೋಗಿ ಸಿಕ್ತು. ಆಗ ಮಗಳಿಗೆ ಮತ್ತು ಮನೆಯವರಿಗೆ ಕರ್ಕೊಂಬಂದೆ. ಆಮೇಲೆ ಸುನಿಲ್ ಮತ್ತೆ ಹರ್ಷಿತಾ ಮತ್ತೆ ಇಬ್ರು ಮಡಿಕೇರಿಯಲ್ಲಿ ಹುಟ್ಟಿದ್ರು ಮೇಡಮ್. ಒಟ್ಟು 3 ಜನ ಮಕ್ಕಳು. ನಾವು ಕೇಳ್ಪಟ್ಟಂತೆ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನ ಕೊಡಿಸ್ತ್ರಿ. ಆ ಶಿಕ್ಷಣದ ಬಗ್ಗೆ ನಿಮಗೆ ಮೋಹ ಯಾಕೆ? ಶಿಕ್ಷಣ ಅಂದರೆ ಮಕ್ಕಳು ಅದೇ ಓದಬೇಕು, ಕಲಿಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ. ಏನು ಶಿಕ್ಷಣ ಕೊಡಿಸ್ತ್ರಿ ಸರ್? ದೊಡ್ಡ ಮಗಳು PhD ಮಾಡಿದ್ದಾಳೆ, ನಮ್ಮ ಮಗ ಇಂಜಿನಿಯರಿಂಗ್ ಮಾಡಿದ್ದಾರೆ, ಮಾಡಿ LNT ಕಂಪ್ನಿಲಿದ್ದಾರೆ. ಚಿಕ್ಕ ಮಗಳನ್ನು ಇಂಜಿನಿಯರಿಂಗ್ ಮಾಡಿದ್ದಾಳೆ, ಮತ್ತು ಅವಳು ಜಾಬಲ್ಲಿದ್ದಾಳೆ. ಮತ್ತು ಹರ್ಷಿತಾ ಅಂತ ಇಲ್ಲಿ ಮಡಿಕೇರಿಯಲ್ಲಿ ಓದಬೇಕಾದ್ರೆ 10th ಒಂದು ಎಸ್ಸೆ ಬರೆದಿದ್ಲು ಈ ನೇಚರ್ ಬಗ್ಗೆ. ಕರ್ನಾಟಕದಲ್ಲಿ ಫಸ್ಟ್ ಬಂತು, ಮತ್ತು ಎಲ್ಲ ಸ್ಟೇಟಿಂದ ಯಾರ್ಯಾರು ಫಸ್ಟ್ ಬಂದಿರ್ತಾರೋ ಅವರೆಲ್ಲನೂ ಡೆಲ್ಲಿಗೆ ಬಂದಿದ್ರು. 25-30 ಜನ ಮಕ್ಕಳು ಅನಿಸುತ್ತೆ. ಆ ಕಾಂಪಿಟೇಷನ್ ನಡೀತು. ಆ ಕಾಂಪಿಟೇಷನಲ್ಲಿ ನನ್ನ ಮಗಳು ಹರ್ಷಿತಾ 2nd ಪ್ರೈಸ್ ಬಂತು. ಮತ್ತು ಸುಷ್ಮಾ ಸರೋಜ್ ಅವರು ಒಂದು 30,000 ಟ್ಯಾಬ್ ಗಿಫ್ಟ್ ಕೊಟ್ಟರು. ಮತ್ತು ರಾಷ್ಟ್ರಪತಿ ಭವನ್ಗೆ ಹೋಗಿ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಎಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಬಂದಿರೋ. ಒಂದು ಒಳ್ಳೆಯ ಸಂದರ್ಭವನ್ನು ನೀವು ನೆನಪಿಸ್ಕೊಳ್ತಾ ಇದ್ದೀರಾ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಮಕ್ಕಳಿಗೆ ಒಂದು ಒಳ್ಳೆಯ ವೇದಿಕೆ ಸಿಗುತ್ತೆ ಅಂತ ನಿಮ್ಮ ನಿಲುವು. ಮಕ್ಕಳಿಗೆ ಅಗತ್ಯ ಶಿಕ್ಷಣವನ್ನು ಕೊಡಿಸೋದು ಬೇರೆ, ಅದರಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ಕೊಡಿಸೋದು ಬೇರೆ. ನಿಮಗೆ ಮೌಲ್ಯಯುತ ಶಿಕ್ಷಣವನ್ನು ಕೊಡಿಸ್ಬೇಕು, ಹೆಚ್ಚು ಅವರನ್ನು ಓದಿಸ್ಬೇಕು ಅಂತ ಅನಿಸುವಾಗ ಪ್ರಭಾವ ಏನು ಅದರಿಂದ? ಸಾಮಾನ್ಯವಾಗಿ ತಂದೆಗೆ ಹೆಣ್ಣು ಮಕ್ಕಳಿದ್ದಾಗ ಅವರಿಗೆ ಒಂದು ವಿವಾಹ ಮಾಡಬೇಕು ಅನ್ನೋದು ಒಂದು ಮೊದಲ ಒಂದು ಸಂಗತಿ ಬರುತ್ತೆ. ಒಂದು ಒಳ್ಳೆಯ ಕಡೆ ಹುಡುಕಿ ಅವರನ್ನು ಒಂದು ವಿವಾಹ ಮಾಡಬೇಕು ಅಂತ ಅನಿಸೋದು ಸಹಜ. ಅದರಲ್ಲಿ ನೀವು ವಿವಾಹಕ್ಕಿಂತ ಮುನ್ನ ಹೆಚ್ಚು ಶಿಕ್ಷಣವನ್ನು ಕೊಡಿಸ್ಬೇಕು, ಮೌಲ್ಯಯುತ ಶಿಕ್ಷಣ ಅಂತ ಅನಿಸಿದ್ದು ಹೇಗೆ, ಯಾಕೆ? ಅದೇ ಈಗ ನಾವು ಮಕ್ಕಳಿಗೆ ಓದಿಸಿದ್ರೆ ಅದು ಯಾವುದೋ ಒಂದು ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಓದಿದರೆ ಮುಂದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೋದು. ಇಲ್ಲ, ಅದು ನನ್ನ ಮನಸ್ಸಿಗೆ ನನಗೆ ಬಂತು. ನಾನು ಮನಸ್ಸಲ್ಲೇ ತಿಳ್ಕೊಂಡೆ, ಹುಡುಗ ಆದರೂ ಅಷ್ಟೇ, ಹುಡುಗಿ ಆದರೂ ಅಷ್ಟೇ, ಕಲಿಬೇಕು. ಎಲ್ಲ ಕಲ್ತ್ರೆ ಒಳ್ಳೆಯದು, ಯಾವುದೋ ಒಂದು ಕಾಲಕ್ಕೆ ಹೆಲ್ಪ್ ಆಗುತ್ತೆ. ತಂದೆ ಎಲ್ಲಾ ಜವಾಬ್ದಾರಿಗಳಲ್ಲಿ ಓದಿಗೆ ಮಹತ್ವವನ್ನು ಕೊಡುವಂಥದ್ದೇ ಮೊದಲ ಒಂದು ಕರ್ತವ್ಯ ಮತ್ತೆ ಜವಾಬ್ದಾರಿ. ಮತ್ತೆ ಈಗ ಹೆಣ್ಮಕ್ಳು ಓದಿದ್ರೆ ತುಂಬಾ ಒಳ್ಳೆಯದು. ಅದು ಒಂದು ಮನೆಗೆ ಒಂದು ಹೆಣ್ಣು ಮಗು ಓದಿದ್ರೆ ಇಡೀ ಮನೆಯಲ್ಲಿ ಎಲ್ಲ ವಿದ್ಯಾವಂತರಾಗ್ತಾರೆ, ಕುಟುಂಬ ವಿದ್ಯಾವಂತರಾಗುತ್ತೆ, ಸಂಬಂಧಿಕರೆಲ್ಲ ಕಲಿತಾರೆ. ಹೆಣ್ಣೊಂದು ಕಲಿತಾರೆ, ನಿಜ, ಕುಟುಂಬ ಒಂದು ಕಲಿತಂತೆ. ಹೆಣ್ಣೊಂದು ಕಲಿತಾರೆ, ಕುಟುಂಬ ಒಂದು ಕಲಿತಂತೆ. ಹೌದು ಹೌದು, ಸಮಾಜಕ್ಕೆ ಒಂದು ಗೌರವ ಅಂತ ಒಂದು ಒಳ್ಳೆಯ ಸಂಗತಿಯನ್ನು ನೀವು ಹೇಳಿದ್ರಿ ಸರ್. ಈಗ ನಿವೃತ್ತಿಯ ಹಂತಕ್ಕೆ ಬಂದಿದ್ದೀರಿ, ಏನು ಕನಸನ್ನು ಕಂಡಿದ್ದೀರಾ, ಏನು ಯೋಜನೆಯನ್ನ ಮಾಡ್ಕೊಂಡಿದ್ದೀರಾ ನೀವು? ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದೆ ತುಂಬ. ತೋಟದಲ್ಲಿ ಒಂದು ಬೋರ್ ಹಾಕಿಸ್ಬೇಕು, ಇಲ್ಲ ಅಡಿಕೆ, ತೆಂಗು, ದಾಳಿಂಬೆ ಆ ಥರ ಬೆಳಿಬೇಕು. ಹೊರಗಡೆ ಸೇಲ್ ಮಾಡಲಿಕ್ಕೆ ನಾವು ಮಾಡಲಿಲ್ಲದ್ರೂ ನಮ್ಮ ಮನೆ ಪೂರ್ತಿಗಾದ್ರೂ ನಮ್ಮ ಹಣ್ಣಾಗಲಿ ಇಲ್ಲ ತೆಂಗು, ಹಣ್ಣುಗಳು, ಎಲ್ಲ ಥರದ ಹಣ್ಣುಗಳು, ತರಕಾರಿಗಳು ಆ ಥರ ನಾವು ಬೆಳ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಈಗ ನಾವು ಹೊರಗಡೆ ಈಗ ಅದು ಅಂಥದ್ದು ಯೂರಿಯಾ ಕಾಂಪ್ಲೆಕ್ಸು, ಗೊಬ್ಬರಗಳು ಅವೆಲ್ಲ ಹಾಕಿ ಬೆಳೆಯೋದ್ರಿಂದ ಅವೇ ತಿಂದು ಆರೋಗ್ಯ ಸ್ವಲ್ಪ ಇದಾಗ್ತಾ ಇದೆ. ಅದಕ್ಕಿಂತ ನಾವು ಸಾವಯವ ಕೃಷಿ ಮಾಡಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಹಸುವಿನ ಗೊಬ್ಬರ ಆ ಥರ ಗೊಬ್ಬರಗಳೆಲ್ಲ ಹಾಕಿ ಮನೆ ಹತ್ರ ನಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ನಾವು ನೆಮ್ಮದಿಯಿಂದ ಸುಖವಾಗಿರಬೇಕು ಅಂತ ಯೋಜನೆ ಹಾಕೊಂಡಿದ್ದೀರಿ. ಅದೇ ತರ ಗೊಬ್ಬರದ ಬಗ್ಗೆ ಹೇಳಿದ್ರಿ, ಸಾವಯವ ಪದ್ಧತಿ ಬಗ್ಗೆ ಎಲ್ಲಿ ನೀವು ಕಲ್ತ್ರಿ, ಅದನ್ನ ತರಬೇತಿ ಪಡ್ಕೊಂಡಿದ್ದೀರಾ? ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ, ತರಕಾರಿಗೆ ಔಷಧ ಹಾಕ್ತಾರೆ, ಅದು ಆರೋಗ್ಯ ಹಾಳಾಗುತ್ತೆ. ನಾವು ಸಾವಯವ ಪದ್ಧತಿಯಲ್ಲಿ ಮನೆಯ ಮಟ್ಟಕ್ಕೆ ತರಕಾರಿಯನ್ನ ಬೆಳೆದು ನಾವು ಜೀವನವನ್ನ ಸುಖವಾಗಿ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಇದು ನಮ್ಮ ಸಾಕಷ್ಟು ಶ್ರೋತೃಗಳ ಮನಸ್ಸಿಗೆ ಪ್ರಭಾವಿ ಪೂರ್ಣ. ನಿಜವಾಗಿ ವಿಷಕಾರಿ ತರಕಾರಿಗಳನ್ನ, ಹಣ್ಣುಗಳನ್ನ ತಿಂದು ಅನಾರೋಗ್ಯಕ್ಕೆ ತುತ್ತಾಗುವ ಬದಲು ನಾವೇ ಬೆಳೆದು ನಮ್ಮಲ್ಲಿರುವಂತಹ ಭೂಮಿಯಲ್ಲಿ ಕೃಷಿ ಮಾಡಿ ನಾವೇ ತರಕಾರಿಯನ್ನ ಬೆಳೆಯುವಂಥದ್ದು, ಬೆಳೆಗಳನ್ನ ಬೆಳೆಯುವಂತಹದ್ದು, ಇದರಲ್ಲಿ ಒಂದು ವೃತ್ತಿಯೂ ಆಗುತ್ತೆ,
ಜೀವನವನ್ನು ಆರೋಗ್ಯಕರವಾಗಿ ಕಾಪಾಡ್ಕೊಳ್ಳೋದಿಕ್ಕೂ ಒಂದು ದಾರಿ ಅಂತ ಹೇಳ್ಬೋದು, ಒಂದು ಮಾರ್ಗ ಅಂತ. ನಿಮಗೆ ವಿಶೇಷವಾಗಿ ಅತ್ತ ಗಮನ ಹೋಗೋದಿಕ್ಕೆ ಏನು ಕಾರಣ? ಆಕಾಶವಾಣಿಯ ಕೃಷಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಾ, ಅಥವಾ ನಿಮ್ಮ ತಾಯಿ ಕೃಷಿ ಮಾಡ್ತಾ ಇದ್ದು ಒಂದು ಪ್ರಗತಿಪರ ಕೃಷಿಕ ಮಹಿಳೆ, ರೈತ ಮಹಿಳೆ ಅಂತ ಅನ್ನಿಸ್ಕೊಂಡ್ರಲ್ಲ, ಅದು ಏನಾದರೂ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ನಿವೃತ್ತಿಯ ನಂತರ ನಾನು ಕೃಷಿಯನ್ನ ಮಾಡಬೇಕು, ಅದನ್ನ ವಿಶೇಷವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದೀರಾ? ಇದು ಒಂದು ಖುಷಿಯ ಸಂಗತಿ. ಈಗ 30 ವರ್ಷದ ಹಿಂದೆ ನಮ್ಮ ತಾಯಿಗೂ ಈ ಕೃಷಿ ಬಗ್ಗೆ ಏನೋ ಅರಿವಿರಲಿಲ್ಲ. ನಮ್ಮ ತಂದೆ ತಾಲೂಕು ಆಫೀಸ್ ಹತ್ರ ಇರಬೇಕಾದ್ರೆ ಅಲ್ಲೊಂದು ನಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ರು. ಒಂದು ಅರ್ಧ ಎಕರೆ ಜಾಗ ಮುಂದೆ ಇತ್ತು. ಅಲ್ಲಿ ಸಾಕಷ್ಟು ನೀರು ಹರಿತಾ ಇತ್ತು. ಅಲ್ಲಿ ನಾವು ಮನೆಗೆ ಎಷ್ಟು ಬೇಕೋ ಆ ಥರ ತರಕಾರಿಗಳು ಬೆಳ್ಕೊಳ್ತಾ ಇದ್ವಿ. ಮೂಲಂಗಿ, ಬೆಂಡೆಕಾಯಿ, ಬದನೆಕಾಯಿ, ಟೊಮೊಟೊ ಎಲ್ಲ ಒಳ್ಳೊಳ್ಳೆ ಸೈಜಲ್ಲಿ ಭಾಳ ಚೆನ್ನಾಗಿ ಬೆಳೀತಾ ಇದ್ವಿ. ಮನೆಗೆ ಅದೇ ಯೂಸ್ ಮಾಡ್ತಾ ಇದ್ವಿ. ಅದರಿಂದ ನನಗೆ ಅಲ್ಲಿಂದ ಪ್ರಭಾವ ಆಯಿತು. ನನಗೆ ಈ ಥರ ಮಾಡಬೇಕು, ಈ ಥರ ಮಾಡಬೇಕು. ನಾವೆಲ್ಲ ಅಲ್ಲಿ ಬೆಳೀತಾ ಇದ್ವಲ್ಲ, ಹಸಿ ಮೂಲಂಗಿ ಕೀಳ್ತಾ ಇದ್ವಿ, ಹಾಗೆ ತಿಂತಾ ಇದ್ವಿ. ಬೆಂಡೆಕಾಯಿ ಕೀಳ್ತಾ ಇದ್ವಿ, ತಿಂತಾ ಇದ್ವಿ, ಹಾಗೆ ಹಸಿದು. ಭಾಳ ಚೆನ್ನಾಗಿರುತ್ತೆ ಅದು. ಇವತ್ತಿಗೂ ಕೂಡ ನೀವು ಒಂದು ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸಿದ್ದೀರಿ ಅಂತ ಹೇಳ್ಬೋದು. ನಿಮ್ಮ ವ್ಯಕ್ತಿತ್ವವೇ ಆಗಿದೆ. ನಿಮ್ಮ ಮಾತುಗಳು, ನಿಮ್ಮ ಶಾರೀರಿಕ ಒಂದು ರೂಪ, ಇವೆಲ್ಲವೂ ಕೂಡ ಆರೋಗ್ಯದತ್ತ ವಿಶೇಷ ಕಾಳಜಿಯನ್ನು ವಹಿಸಿದಂತಿದೆ. ಅದಕ್ಕೆ ಕಾರಣ ಏನು? ಆರೋಗ್ಯದ ಗುಟ್ಟು ಏನು ಸಿದ್ದೋಜಿರಾವ್ ಅವರೇ? ಏನಿಲ್ಲ, ನಾವು ಸ್ವಲ್ಪ ಮನೆಯಲ್ಲಿ ಈ ತೆಂಗಿನಕಾಯಿ ನಾವು ತಗೊಳ್ತಿದ್ದ ಒಣ ಕೊಬ್ಬರಿ ತಗೋಬೇಕು, ಅದರಿಂದ ತೆಂಗಿನ ಎಣ್ಣೆ ಮಾಡ್ಕೋಬೇಕು. ಮನೆಯಲ್ಲಿ ಅದೇ ಸ್ವಲ್ಪ ಉಪಯೋಗಿಸ್ಬೇಕು. ನೀವೇ ಎಣ್ಣೆಯನ್ನ ತಯಾರಿಸ್ತೀರಾ? ಮನೆಯಲ್ಲಿ ತಯಾರಿಸೋದಿಲ್ಲ, ನಾವು ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನ ಶೇಖರಿಸಿಟ್ಕೊಂಡು ಮಿಲ್ಲಿಗಾಗಿ ಹೋಗಿ ಹಾಕಿಸ್ಕೊಂಬಂದ್ಬಿಡ್ತೀವಿ. ನೀವೇ ಬೆಳೆದಿದ್ದೀರಾ? ಹಾಂ, ಬೆಳೆದಿರೋದು ತೆಂಗಿನಕಾಯಿ ಬೆಳಿತೀವಿ, ಅದು ಕೊಬ್ಬರಿ ಮಾಡ್ತೀವಿ, ಕೊಬ್ಬರಿಯಿಂದ ಎಣ್ಣೆ ಮಾಡ್ತೀವಿ, ಮನೆಗೆ ಅದೇ ಯೂಸ್ ಮಾಡ್ತೀವಿ. ಅದೇ ಆರೋಗ್ಯದ ಗಾಣದ ಎಣ್ಣೆ. ಹೌದೌದು, ಗಾಣದ ಎಣ್ಣೆನೇ ಉಪಯೋಗಿಸ್ತೀವಿ ನಾವು. ಮತ್ತೆ ಸ್ವಲ್ಪ ರಾಗಿ, ಜೋಳ ಅದೆಲ್ಲ ಉಪಯೋಗಿಸ್ತೀವಿ ಮೇಡಮ್. ಈಗ ತಂದೆ ಏನೋ ಶಿಕ್ಷಣವನ್ನ ಕೊಡಿಸಿದ್ರು ಮಕ್ಕಳಿಗೆ, ಮಕ್ಕಳಿಂದ ಪ್ರತಿಫಲ ಏನು ಸಿಗ್ತಾ ಇದೆ? ಪ್ರತಿಫಲವಿಲ್ಲದೆ ಕೊಟ್ಟಂತಹ ಶಿಕ್ಷಣಕ್ಕೆ ಇವತ್ತು ಸಾರ್ಥಕತೆ ಸಿಗ್ತಾ ಇದೆ ಸಿದ್ದೋಜಿಯವರ ಸಹೃದಯತೆಗೆ ಅಂದರೆ ಹೇಗೆ ಸಿಗ್ತಾ ಇದೆ? ಪ್ರೀತಿ, ವಿಶ್ವಾಸ ಎಲ್ಲವೂ. ಹೌದು, ಪ್ರೀತಿ ವಿಶ್ವಾಸ ಸಿಗ್ತಿದೆ ಮಕ್ಕಳಿಂದ. ತುಂಬ ಪ್ರೀತಿ ಮಾಡ್ತಾರೆ ಮಕ್ಕಳು. 3 ಜನ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಮನೆಯವರು ಅದಕ್ಕೆ ಒಂದು ರೀತಿ ಕಾರಣ. ಮನೆಯಲ್ಲಿ ಎಲ್ಲ ನೋಡ್ಕೊಳ್ತಾರೆ ಚೆನ್ನಾಗಿ. ಮತ್ತೆ ಅದೇ ಈಗ ತೋಟ ಮಾಡಿದ್ದೀನಲ್ಲ, ಊರಲ್ಲಿ 2 ಎಕರೆ ತೋಟ ಮಾಡಿದ್ದೀವಿ. ಏನೂ ಇರಲಿಲ್ಲ, ಬರೀ ಮುಳ್ಳು ಗಿಡ ಆ ಥರ ಎಲ್ಲ ಇತ್ತು. ಅದೆಲ್ಲ ಸಿಪಿಲೆಲ್ಲ ಕ್ಲೀನ್ ಮಾಡಿಸಿ, ಮತ್ತೆ ಇಲ್ಲಿ ಮಡಿಕೇರಿಯಲ್ಲಿ ಇದ್ದಿದ್ದಲ್ಲ, ಮಡಿಕೇರಿಯಲ್ಲಿ ತಲಕಾವೇರಿ, ಭಾಗಮಂಡಲ, ತಲಕಾವೇರಿಯಿಂದ ನಾವು ತೀರ್ಥ ತಗೊಂಡೋಗಿ ಅಲ್ಲಿ ನಾವೊಂದು ಬೋರ್ ತೆಗೆಸಿದ್ವಿ. ಬೋರ್ ತೆಗೆಸಿದಾಗ ಅಕ್ಕಪಕ್ಕನೂ ಅಷ್ಟು ನೀರು ಬಂದಿಲ್ಲ, 3.5 ಇಂಚು 4 ಇಂಚು ಬರುತ್ತೋ ಇಲ್ಲೋ ಅಂತೇಳಿ ನಾವು ಕಾವೇರಿ ಮಾತೆಗೆ ಪ್ರಾರ್ಥನೆ ಮಾಡಿ ಹೋಗಿ ಅಲ್ಲಿ ಬೋರ್ ಹಾಕ್ಸಿದ್ವಿ. 3.5-4 ಇಂಚು ನೀರು ಬಂದಿದೆ. ಈಗ ಬೇಸಿಗೆಯಲ್ಲಿ ಚಿತ್ರದುರ್ಗ ಆದರೆ ಒಂಥರ ಬರದ ನಾಡು, ಬಿಸಿಲ ನಾಡು. ಮತ್ತು ಬೇಸಿಗೆಲೆಲ್ಲ ನೀರು ಬೋರಲ್ಲೆಲ್ಲ ಬತ್ತೋಗ್ಬಿಡುತ್ತೆ, ನೀರೇ ಬರೋದಿಲ್ಲ. ಆದರೆ ನಮ್ಮ ತೋಟದಲ್ಲಿ 3.5 ಇಂಚು ಇವತ್ತಿಗೂ ನೀರು ಬರ್ತಾ ಇದೆ. ಕೊಡಗಿಗೆ ನೀವು ವರ್ಗಾವಣೆಯನ್ನ ಪಡ್ಕೊಂಡಿದ್ದು ಕೂಡ ಅದಕ್ಕೊಂದು ಮರೆಯಲಾರದ ರೂಪವನ್ನ ಕೊಟ್ಬಿಟ್ಟಿದ್ದೀರಾ. ಅದೇ ಮತ್ತೆ ಈ ಜೀವನದಿ ಕಾವೇರಿ ತಾಯಿ ಇದಾರಲ್ಲ, ಅವ್ರ ಕೃಪೆ ಮೇಡಮ್. ನೋಡಿ, ನಮ್ಮನ್ನ ಸಾಕಿ ಸಲಹಿದಂತಹ ತಾಯಿ ತಂದೆಯ ರೀತಿಯೇ ಪ್ರೀತಿ ಕೊಟ್ಟಂತಹ ಸಹೋದರ ಸಹೋದರಿಯರ ಪ್ರೀತಿಯಂತೆಯೇ ಈ ನೆಲ ನಮ್ಮನ್ನ ಸಾಕಿದೆ. ಹಾಗಾಗಿ ಅದನ್ನ ನಾವು ಸ್ಮರಿಸಬೇಕು ಅಂತ ನೀವು ಹೇಳ್ತೀವಿ. ನಿಮ್ಮ ಈ ಆಕಾಶವಾಣಿ ವೃತ್ತಿಯಲ್ಲಿ ಮರೆಯಲಾರದಂತಹದ್ದು ಏನಿದೆ? ನಾನು ಹೀಗೆ ಮಾಡಬೇಕಿತ್ತು, ಹೀಗಿದ್ರೆ ಚೆನ್ನಾಗಿರ್ತಿತ್ತು, ಏನಾದರೂ ಒಂದು ಮತ್ತೆ ಮತ್ತೆ ನಿಮ್ಮನ್ನ ಕಾಡುವಂತಹದ್ದು ಪ್ರಾರಂಭದ ದಿನಗಳಿಂದ ಆಕಾಶವಾಣಿ ಕೇಂದ್ರದಲ್ಲಿ ಮರೆಯಲಾರದಂತಹದ್ದು ಒಂದು ಸಿಹಿ ಘಟನೆ, ಒಂದು ಕಹಿ ಘಟನೆ ಇದ್ರೆ ಹೇಳಿ. ಸಿಹಿ ಘಟನೆ ಅಂದರೆ ಅವಾಗೆಲ್ಲ ಮೊದಲು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು. ಇಲ್ಲಿ 40-50 ಜನ ಇದ್ವಿ ಇಲ್ಲಿ ಆಕಾಶವಾಣಿಲಿ. ಎಲ್ಲ ಫ್ಯಾಮಿಲಿ ಮಕ್ಕಳು ಎಲ್ಲ ಬರೋರು, ಹಾಡು, ನೃತ್ಯ, ಅವ್ರು ಕಲ್ತಿದ್ದು ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇದ್ರು. ಅವಾಗೆಲ್ಲ ತುಂಬ
ಒಂಥರ ಚೆನ್ನಾಗಿತ್ತು, ಒಂಥರ ಖುಷಿ ಅನ್ನಿಸ್ತಿತ್ತು. ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತೀವಿ. ಹೌದೌದು, ಕುಟುಂಬನೇ ನನಗೆ ಸರ್ವಸ್ವ. ಕುಟುಂಬ ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ. ಫಸ್ಟ್ ಕುಟುಂಬ. ಮತ್ತೆ ಕಹಿ ಘಟನೆ, ಮನಸ್ಸಿಗೆ ನೋವಾಗಿರುವಂತಹದ್ದು? ಕಹಿ ಘಟನೆ ಏನಾಗಿಲ್ಲ. ಯಾರೇ ಆದ್ರೂ ಎಂಥರೇ ಆದ್ರೂ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನಾನು ಮಾತಾಡಿಸ್ತೀನಿ. ಮತ್ತು ಯಾರಾದರೂ ಏನಾದರೂ ಬೇಸರ ಏನಾದ್ರು ಮಾಡಿದ್ರು ಅದನ್ನು ನಾನು ಆಗಲೇ ಮರ್ತು ಬಿಡ್ತೀನಿ. ಒಳ್ಳೆಯದನ್ನು ಮಾತ್ರ ನಾನು ಆರಿಸ್ಕೊಂಡು ಬರೀ ಸಿಹಿ ಘಟನೆಗಳ ಮಾತ್ರ ನನ್ನ ಹತ್ರ ಇದೆ. ಕಹಿ ಘಟನೆ ಇಲ್ಲ. ಕಹಿ ಘಟನೆ ಇಲ್ಲ. ಆದಾಗ್ಯೂ ಕೂಡ ನಾವು ಅದನ್ನ ಅಲ್ಲೇ ಮರ್ತು ಬಿಡ್ತೀವಿ. ಅದನ್ನ ಮತ್ತೆ ಮತ್ತೆ ಕಿದ್ಕಕ್ಕೆ ಹೋಗಲ್ಲ ಅಂತ ಹೇಳ್ತೀವಿ. ಇನ್ನು ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಹೇಳಿ. ಸಹೋದ್ಯೋಗಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ. ಈಗ ನಾನು ಇಲ್ಲಿ ಬಂದಮೇಲೆ ನಾನು 33 ವರ್ಷ ಆಯಿತು ಮಡಿಕೇರಿಗೆ ಬಂದು. 33 ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 3-4 ಸಾವಿರ ಜನ ಬಂದು ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿರ್ಬೋದು. ಇದು ಡಿಫಿಕಲ್ಟ್ ಸ್ಟೇಷನ್ನು ಅಂತೇಳಿ 2 ವರ್ಷ 3 ವರ್ಷಕ್ಕೆಲ್ಲ ಟ್ರಾನ್ಸ್ಫರ್ ತಗೊಂಡು ಹೋದರು. ಫಸ್ಟರಿಗೆ ಒಂದು 3 ವರ್ಷ 4 ವರ್ಷ 5 ವರ್ಷ ಸ್ವಲ್ಪ ಕಷ್ಟ ಅನ್ನಿಸ್ದು. ಆಮೇಲೆ ಸ್ವಲ್ಪ ಮಡಿಕೇರಿನೇ ಹೊಂದಾಣಿಕೆ ಆಯಿತು. ಚೆನ್ನಾಗಿದೆ. ಈ ಗಾಳಿ ಮಳೆನಾಡೆ ಚೆನ್ನಾಗಿರುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಒಳ್ಳೆ ಗಾಳಿ, ಮಳೆ ಇದ್ರೂ ಒಂಥರ ಖುಷಿ ಅನಿಸುತ್ತೆ. ಸ್ವಲ್ಪ ಮಳೆ ಬಂದರೆ ಮಡಿಕೇರಿ ವಾತಾವರಣ ಎಲ್ಲ ತುಂಬ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಮಂಜೆಲ್ಲ ಕವಿದಿರುತ್ತಲ್ಲ ಬೆಳಿಗ್ಗೆ ಸಂಜೆ, ನೋಡ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಒಂಥರ ಹಿತ ಅನಿಸುತ್ತೆ ಮೇಡಮ್. ಬಹಳಷ್ಟು ಕೊಡಗನ್ನ ಪ್ರೀತಿ ಮಾಡ್ತೀರಿ. ಒಂದು ತಾಳ್ಮೆ, ಸಹನೆ ಎಲ್ಲವೂ ಕೂಡ ಇದೆ. ಹಸಿರಿನ ಬಗ್ಗೆ, ಕೃಷಿಯ ಬಗ್ಗೆ ನಿಮಗೆ. ಇನ್ನು ದಿಢೀರಂತ ನಿಮ್ಮ ಮೊಮ್ಮಗಳ ಕುರಿತಾಗಿ ಮಾತನಾಡೋಣ. ಅಜ್ಜ ಆಗಿದ್ದೀರಾ, ಹೇಗೆ ಮೊಮ್ಮಗಳ ಪ್ರೀತಿ ಸಿಗ್ತಾ ಇದೆ? ಮೊಮ್ಮಗಳಾದ್ರೆ ಮಗಳಿಗಿಂತ ಹೆಚ್ಚು ಕಡಿಮೆ. ಮೊಮ್ಮಗಳ ಹೆಸರೇನದು? ನನ್ನ ಮೊಮ್ಮಗಳ ಹೆಸರು ಗೌರವಿ ರಾವ್ ಅಂತೇಳಿ. ತುಂಬಾ ಚೂಟಿ ಇದ್ದಾಳೆ. ಮೊಮ್ಮಗಳ ಬಗ್ಗೆ ನಿಮ್ ಕನಸೇನು? ಮೊಮ್ಮಗಳ ಬಗ್ಗೆ ಅದೇ, ಅವರ ತಂದೆ ತಾಯಿ ಇಬ್ರು PhD ಮಾಡಿದ್ದಾರೆ. ಇವಳು PhD ಮಾಡಬೇಕು, ಒಳ್ಳೆ ಪ್ರೊಫೆಸರ್ ಆಗಬೇಕು ಅಂತ ಆಸೆ. ನಿಮ್ಮ ಮಾತುಗಳನ್ನ ಅವಳು ದೊಡ್ಡವಳಾದ ನಂತರ ಖಂಡಿತ ಕೇಳ್ತಾಳೆ. ಈಗ ಪುಟ್ಟ ಮಗು ಆಗಿರೋದ್ರಿಂದ ಎಷ್ಟು ವರ್ಷ ವಯಸ್ಸು ಸರ್? ಈಗ 5 ವರ್ಷ ಮೇಡಮ್. 5 ವರ್ಷ. ಇನ್ನು ಮುಂದೆ ನಿಮ್ಮ ಮೊಮ್ಮಗಳ ಜೊತೆ ಒಡನಾಟ ಜಾಸ್ತಿ, ಆಟ ಪಾಠ ಜಾಸ್ತಿ ಅಂತ ಹೇಳಬಹುದು. ಮಕ್ಕಳಿಗೆ ಕೊಟ್ಟಂತಹ ಪ್ರೋತ್ಸಾಹವನ್ನೇ ಮೊಮ್ಮಗಳಿಗೂ ಕೂಡ ಕೊಡ್ತಾರೆ ಅಂತ ನಾವು ನಂಬಬಹುದಾ? ಹೌದು. ಶಿಕ್ಷಣದ ವಿಷಯದಲ್ಲಿ ಹೌದೌದು. ವಿದ್ಯಾಭ್ಯಾಸಕ್ಕೆ ಒಳ್ಳೆ ಪ್ರೋತ್ಸಾಹ ಕೊಡ್ತೀನಿ. ಎಲ್ಲರೂ ಕೊಡ್ಬೇಕು. ಮೊದಲೆಲ್ಲ ಮಗಳಿಗೆ ಬಹಳ ಪ್ರೀತಿ, ಆದ್ಯತೆ ಇತ್ತು. ಈಗ ಮೊಮ್ಮಗಳು ಒಂಥರ ದೇವ್ರು ಕೊಟ್ಟ ವರ ಅದು. ಅಷ್ಟು ಪ್ರೀತಿ ಮೊಮ್ಮಗಳಿಗೂ ಅಷ್ಟೇ. ತಾತ ಅಜ್ಜಿ ಅಂದ್ರೆ ಬಹಳ ಪ್ರೀತಿ. ನನಗೂ ಅಷ್ಟೇ. ತಾತ ಅಂದ್ರೆ ಬಹಳ ಪ್ರೀತಿ. ತಾತ ಅಜ್ಜಿಗಿಂತ ಪ್ರೀತಿನೇ ತಾತ ಅಂದ್ರೆ. ಯಾಕೆಂದ್ರೆ ತಿಂಡಿ ಎಲ್ಲ ಚೆನ್ನಾಗಿ ಕೊಡಿಸ್ತೀರಿ ಅಂತ ಅವಳಿಗೆ ಬಹಳ. ಇಲ್ಲ, ತಿಂಡಿಗಿಂತ ಅವಳು ಕಾಯ್ತಾ ಇರ್ತಾಳೆ ನನಗೆ. ನಾನು ಆಫೀಸಿಂದ ಹೋಗೋದು ಕಾಯ್ತಾ ಇರ್ತಾಳೆ. ಯಾಕಂದ್ರೆ ಆಟ ಆಡ್ಲಿಕ್ಕೆ ಪಾಪು ಜೊತೆಗೆ ನಾನು ಥರ ಹಾಗೆ ಆಟ ಆಡ್ತೀನಿ. ಅವಳು ಬಹಳ ಇಷ್ಟಪಡ್ತಾಳೆ. ಅಜ್ಜ ಮೊಮ್ಮಗಳ ಒಂದು ಭಾವನಾತ್ಮಕ ಸಂಬಂಧ. ಅಜ್ಜಿಯ ಸಹಕಾರ ಹೇಗಿದೆ? ಹೌದು, ಅಜ್ಜಿ ಸಹಕಾರ ಚೆನ್ನಾಗಿದೆ. ಒಂಥರ ಪ್ರೀತಿ ಆ ಥರ ಮೊಮ್ಮಗಳದು. ಗಲಾಟೆ, ನಿಷ್ಕಲ್ಮಶ ಅಂತಾರಲ್ಲ, ಮೊಮ್ಮಗಳ ಜಗಳ. ಹೌದು, ಪ್ರೀತಿಯ ಜಗಳ. ಇನ್ನು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಮ್ಮ ಹಿರಿಯ ಮಗಳು ಸುಪ್ರಿಯಾ ಹೇಳ್ತಾ ಇದ್ರು, ಅಪ್ಪ ನಾನು 1 ವರ್ಷದ ವಯಸ್ಸಿನಲ್ಲಿದ್ದಾಗ ನನ್ನನ್ನು ಎಲ್ಲೂ ಕೂಡ ನಡಿಲಿಕ್ಕೆ ಬಿಡ್ಲಿಲ್ಲ. ಅಂದ್ರೆ ಆ ಮಳೆ, ಗಾಳಿ, ಮಳೆ ನೀರು ಇವೆಲ್ಲದ್ರಿಂದ ನನ್ನನ್ನು ಎಲ್ಲೂ ಕೂಡ ಕೆಳಗಡೆ ಬಿಡ್ಲಿಲ್ಲ. ಎತ್ಕೊಂಡೇ ಇದ್ರು. ಮತ್ತೆ ಮನೆ ತುಂಬಾ ಎತ್ತರದಲ್ಲಿತ್ತು. ಎಲ್ಲೂ ಕೂಡ ನನ್ನ ಮಗಳಿಗೆ ಕಾಲು ನೋವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಎತ್ಕೊಂಡೇ ಬಂದು ನನ್ನನ್ನು ಇಳಿಸ್ತಾ ಇದ್ರು ಅಂತ ಸ್ವಲ್ಪ ಭಾವುಕರಾದ್ರು ಅವರು. ಅದನ್ನ ಕೇಳಿ ಅಲ್ಲಿದ್ದಂತಹ ಸಹೋದ್ಯೋಗಿಗಳು ಕೂಡ ಕಣ್ಣೀರು ಹಾಕಿದಂತಹದ್ದು. ಮಗಳು ಅಂತ ಅಂದ್ರೆ ಏನು ಸರ್ ಅಪ್ಪನ ಪ್ರಕಾರ? ಮಗಳಂದ್ರೆ ಪ್ರಪಂಚದಲ್ಲಿ ಭಾಳ ಇಷ್ಟಪಡೋದು ಅಂದರೆ ಮಗಳಿಗೆ. ಮತ್ತು ಅದು 1 ವರ್ಷ ಮಗಳಿಗೆ. ಅದು ದೇಚೂರು ಬಾಡಿಮಟ್ಟಿ ಅಂತ ಮಡಿಕೇರಿಲಿ ಮೇಲೆ ಮನೆ ಮಾಡಿದ್ವಿ. ಅವಾಗ ಮಾಡಿದಾಗ ನಾನು 1.5 ವರ್ಷ ಅಂತ ಅನ್ಸುತ್ತೆ ಮಗಳಿಗೆ. ನಾನು ಒಂದು ಲಗೇಜು ಒಂದು ಬ್ಯಾಗಲ್ಲಿ ತುಂಬ ಭಾರ ಇತ್ತು. ಆ ಲಗೇಜ್ ಎತ್ಕೊಂಡು ಬೆಟ್ಟ ಹತ್ತಾ ಇದ್ದೀವಿ. ಮಗಳಿಗೆ ಊರಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಎತ್ಕೊಂಡಿದ್ದೀನಿ.
ಎತ್ಕೊಂಡು ಹೋಗ್ಬೇಕಾದ್ರೆ ಮಗಳು ಇಲ್ಲ ಪಾಪ ನಾನು ನಡಿತೀನಿ ಬಿಡು ಅಂತೇಳಿ ಅವಳು ನಡ್ಕೊಂಡೇ ಬರ್ತೀನಿ ಅಂತ ಅಪ್ಪತ್ಕೊಂಬಂದ್ಲು. ನೋಡಿ, ಅಷ್ಟು ಸಣ್ಣ ವಯಸ್ಸಿಗೆ ಅಷ್ಟು ಸಣ್ಣ ಮಗಳಿಗೆ ಅಷ್ಟು ಅರ್ಥ ಆಗುತ್ತೆ ಅಂದರೆ ತಂದೆ ಆದವರು ಅರ್ಥ ಮಾಡ್ಕೊಂಡು ಎಷ್ಟು ಮಾಡಬೇಕು. ಹೌದು, ಒಂದು ಕವಿ ಆಗ್ಬಿಟ್ರಿ ಇವಾಗ. ಮಗಳ ಒಂದು ಭಾವನೆಯನ್ನ ಸ್ಪಂದಿಸಿ ಅವಳನ್ನ ನಡೆಯದ ಹಾಗೆ ಮೇಲೆ ಕರ್ಕೊಂಡು ಹೋಗಿ ಮತ್ತೆ ಇಳಿಸ್ಬೇಕು ಮೆಟ್ಲುಗಳನ್ನ ಅಂದಾಗ ತಂದೆಯ ಶ್ರಮ ನಿಜವಾಗಿ ಕೂಡ ಮರೆಯಲಾಗಲ್ಲ. ನಂದು ಒಬ್ಬಂದೇ ಅಂತ ತಾಯಿ ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲವನ್ನೂ ಕೊಡ್ತಾಳೆ, ಕಾಳಜಿ ವಹಿಸ್ತಾಳೆ. ಆದರೆ ತಂದೆ ವಿಶೇಷವಾದಂತಹ ಕಾಳಜಿ ವಹಿಸ್ಬಿಟ್ರೆ ಮಗಳು ಯಾವತ್ತೂ ಮರೆಯಲ್ವಂತೆ. ನಿಜಾನ? ಮಗಳು ಅಷ್ಟೇ, ಮಗನೂ ಅಷ್ಟೇ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಈ ಮಕ್ಕಳು ಅಂದ್ರೆ ಒಂಥರ ತಂದೆ ತಾಯಿಗೆ ಹೇಳ್ಕೊಳ್ಳಲಾರದಷ್ಟು ಪ್ರೀತಿ ಇರುತ್ತೆ, ಅದನ್ನ ತೋರಿಸ್ಕೊಳ್ಳಲ್ಲ ಅಷ್ಟೇ. ಎಷ್ಟೇ ಒಂಚೂರು ನೋವಾದ್ರೂ ತಂದೆ ತಾಯಿಗೆ ಭಾಳ ಒಂಥರ ದುಃಖ ಆಗುತ್ತೆ. ಯಾವುದೇ ತಂದೆ ತಾಯಿ ಆಗಲಿ ಮಕ್ಕಳು ಸುಖವಾಗಿರ್ಲಿ ಅಂತೇಳಿ ತುಂಬ ಆಸೆ ಪಡ್ತಾರೆ ಮತ್ತು ಹಾರೈಸ್ತಾರೆ. ನಂದು ಅಂತ ಅಲ್ಲ, ಎಲ್ಲ ತಂದೆ ತಾಯಿನೂ ಅಷ್ಟೇ ಅನಿಸುತ್ತೆ. ಈಗ ನಿಮ್ಮ ಮಕ್ಕಳ ಬಗ್ಗೆ ಕನಸು ಏನು ಸರ್? ಅದೇ ಒಳ್ಳೆ ಪ್ರಜೆಗಳಾಗಬೇಕು, ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಒಳ್ಳೇದು ಮಾಡಬೇಕು ಅಷ್ಟೇ ಅಂತ ಹೇಳ್ತೀರಿ. ಇನ್ನು ಸರ್, ಕಡೆಯದಾಗಿ ಈ ನೆನಪಿನ ಬುತ್ತಿಯಲ್ಲಿ ಅಡಗಿರುವಂತಹ 10 ಹಲವು ಅನುಭವಗಳನ್ನು ನೀವು ಹೇಳಿದ್ರಿ. ಕೊಡಗು ಅಂದಾಗ ವಿಶೇಷವಾದಂತಹ ಪ್ರದೇಶ. ನೀವು ಬಿಸಿಲ ನಾಡಿನಿಂದ ಮಳೆಯ ವಾತಾವರಣಕ್ಕೆ ಹೊಂದ್ಕೊಂಡ್ರಿ. ನೀವು ಹೇಳದಿದ್ದರೂ ಕೂಡ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುವಂತಹದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಒಂದೇ ದಿನದಲ್ಲಿ ಎಲ್ಲವೂ ಕೂಡ ಸಾಧ್ಯ ಇಲ್ಲ. ಬಂದಾಗ ಹೊಂದಿಕೆ ಎಂಬುದು ಎಷ್ಟು ಕಷ್ಟ ಅಂತ ಕವಿ ಹೇಳ್ತಾರೆ. ಹಾಗೆ ಬಹಳಷ್ಟು ಹೊಂದ್ಕೊಂಡಿದ್ದೀರಾ, ಎಲ್ಲವನ್ನೂ ಸಹಿಸ್ಕೊಂಡಿದ್ದೀರಾ. ಅಂದು ಹೇಗಿತ್ತು, ಇಂದು ಹೇಗಿದೆ ಕೊಡಗು? ಇಲ್ಲ, ಅಂದು ತುಂಬ ಒಂಥರ ಮಳೆ, ಅದು ತುಂಬ ಮಳೆ ಇತ್ತಲ್ಲ, ಇಲ್ಲಿ ಏನು ಬೆಳೀತಾ ಇರಲಿಲ್ಲ, ಎಲ್ಲ ಹೊರಗಡೆಯಿಂದ ಬರ್ತಾಯಿತ್ತು. ತುಂಬ ಕಾಸ್ಟ್ಲಿ ಇತ್ತು ಅವಾಗೆಲ್ಲ. ಏನಾದರೂ ನಮಗೆ ಇಂಥ ವಸ್ತು ಬೇಕು ಅಂತ ಹೇಳಿದರೆ ಸಿಗ್ತಾ ಇರಲಿಲ್ಲ ನಮಗೆ. ಈವನ್ ಒಂದು ಮೆಂತೆ, ಪಾಲಕ್, ಅದರ ಸೊಪ್ಪುಗಳಾಗಲಿ ಇಲ್ಲ ತರಕಾರಿಗಳಾದರೆ ನಮಗೆ ಅದೇ ಬೇಕು ಅಂತೇಳಿ ನಾವು ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳಿದರೆ ಇಡೀ ಮಡಿಕೇರಿ ಹುಡುಕಿದ್ರು ಸಿಗ್ತಾ ಇರಲಿಲ್ಲ ಅವಾಗ. ನನ್ನ ಅನುಭವ ಇದು. ಸೊಪ್ಪಿಗೆ ಆವಾಗ ಸಿಗ್ತಿರ್ಲಿಲ್ಲ. ಈಗ ಪರವಾಗಿಲ್ಲ, ಈಗ ಎಲ್ಲ ಸಿಗುತ್ತೆ, ಬೇರೆ ಕಡೆಯಿಂದ ಸಿಗುತ್ತೆ. ಆ ಸವಾಲನ್ನ ನಿಮ್ಮ ವೈಫ್ ಹೇಗೆ ಸ್ವೀಕರಿಸಿದ್ರು? ಅವರು ಹೊಂದ್ಕೊಂಡ್ರು. ಇರೋದ್ರಲ್ಲೇ ನಾವು ಎಷ್ಟಿರುತ್ತೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು ಅಂತೇಳಿ ಇರೋದ್ರಲ್ಲೇ ನಾವು ಯಾವತ್ತೂ ಬೇಸರ ಮಾಡ್ಕೊಳ್ಳಿಲ್ಲ. ಬೇಸರ ಇಂಥ ಕಡೆ ಬಂದೆ, ಯಾವತ್ತೂ ಬೇಸರ ಮಾಡ್ಕೊಂಡಿಲ್ಲ. ಮಡಿಕೇರಿಗೆ ಬಂದ್ಮೇಲೆ ಸುಖವಾಗಿದ್ದೀವಿ, ಚೆನ್ನಾಗಿದ್ದೀವಿ. ದಾಂಪತ್ಯದಲ್ಲಿ ಹೊಂದಿಕೆ ಎಂಬುದಕ್ಕೆ ಮೊದಲ ಆದ್ಯತೆ. ಹಾಗೆ ಹೊಂದಿಕೊಂಡ್ರು ಅವರು, ನಿಮಗೆ ಸಹಕಾರವನ್ನ ಕೊಟ್ರು, ವೃತ್ತಿ ಧರ್ಮಕ್ಕೆ ಅವರು ಗೌರವವನ್ನ ಕೊಟ್ರು ಅಂತ ಹೇಳಬಹುದು. ಈ ಹಸಿರಿನ ಬಗ್ಗೆ ಹೇಳ್ತಾ ಇದ್ರಿ, ಮಳೆಯ ಬಗ್ಗೆ ಹೇಳಿ. ಅದೇ ಇಲ್ಲಿ ಈಗ ಸ್ವಲ್ಪ ಬರ್ತಾ ಕಡಿಮೆ ಆಗಿದೆ. ಹೆಚ್ಚು ಕಡಿಮೆ 33 ವರ್ಷ ಆಯ್ತಲ್ಲ. ಈ ತರ ಜೂನ್ ಜುಲೈಯಲ್ಲಿ ಸ್ವಲ್ಪ ಮಳೆ ಇಷ್ಟು ವರ್ಷ ಕಡಿಮೆ ಆಗಿರ್ಲಿಲ್ಲ, ಈ ಸರಿ ಕಡಿಮೆ ಆಗಿದೆ. ಈಗ ಪರವಾಗಿಲ್ಲ, ನಿನ್ನೆ ಇವತ್ತಿಂದ ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ನಡೆದಾಡೋ ಹಾಗೆ ಇದೆ ಅಂತ. ನಿಮ್ಮ ಆಹಾರ ಪದ್ಧತಿ ಚಿತ್ರದುರ್ಗಕ್ಕೂ ಕೊಡಗಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಪದ್ಧತಿಗೆ. ಏನೆಲ್ಲ ಆಹಾರವನ್ನ ನೀವು ಸೇವಿಸ್ತಾ ಇದ್ರಿ? ನಾವು ಅಲ್ಲಿ ಅದೇ ಮುದ್ದೆ, ಅನ್ನ, ಸಾರು, ಚಪಾತಿ, ರೊಟ್ಟಿ ಆ ಥರ ಮಾಡ್ತಾ ಇದ್ವಿ. ಇಲ್ಲಿ ಬಂದಮೇಲೆ ಮುದ್ದೆ ಊಟ ಮಾಡ್ತೀವಿ, ಜೊತೆಗೆ ಇಲ್ಲಿ ಕೊಡಗಿನ ಪದ್ಧತಿನೂ ಅಕ್ಕಿ ರೊಟ್ಟಿ, ಚಟ್ನಿ, ಮತ್ತು ಜೋಳದ ರೊಟ್ಟಿ, ಮತ್ತು ಇಲ್ಲಿ ನಾನ್ ವೆಜ್ ಅದು ಸ್ವಲ್ಪ ಈಗ ಸ್ವಲ್ಪ ಇರುತ್ತೆ. ಅಲ್ಲಿಗೂ ಇಲ್ಲಿಗೂ ಎರಡು ಅಡ್ಜಸ್ಟ್ ಮಾಡ್ಕೊಂಡು ಆಗಿದೆ ಮೇಡಮ್. ನಿಮ್ಮ ಮನೆಯವರು ಹೇಳ್ತಾ ಇದ್ರು, ಇದಕ್ಕೆ ಶಿಕ್ಷಣವನ್ನು ಕೊಡಿಸುವಾಗ ನಮ್ಮ ಮನೆಯವರು ಬಹಳಷ್ಟು ಒಂದು ವಿಶೇಷವಾಗಿ ಕಾಳಜಿ ವಹಿಸ್ತಿದ್ರು. ಆ ನಡುವೆ ಗ್ರಂಥಾಲಯಕ್ಕೂ ಕೂಡ ಹೋಗಿ ಅಲ್ಲಿ ಒಳ್ಳೊಳ್ಳೆ ಪುಸ್ತಕಗಳನ್ನು ತಂದು ಕೊಡ್ತಾ ಇದ್ರು. ಆಕಾಶವಾಣಿಯ ಗ್ರಂಥಾಲಯದಲ್ಲೂ ಕೂಡ ಉತ್ತಮ ಪುಸ್ತಕಗಳನ್ನು ತಂದು ಮಕ್ಕಳಿಗೆ ಓದಿ ಹೇಳ್ತಾ ಇದ್ರು, ಓದಿ ಅಂತ ಹೇಳ್ತಾ ಇದ್ರು ಅಂತ. ಈ ಗುಣ ಹೇಗೆ ನೀವು ಬೆಳೆಸ್ಕೊಂಡ್ರಿ ಹವ್ಯಾಸವನ್ನ? ಇಲ್ಲ, ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ಅಲ್ಲಿ ಗ್ರಂಥಾಲಯಕ್ಕೆ ಹೋಗ್ತಾ ಇದ್ವಿ.
ಮತ್ತು ಓದ್ತಾ ಇದ್ವಿ. ಮತ್ತು ಅಲ್ಲಿ ನಮ್ಮ ಮನೆ ಪಕ್ಕ ಒಂದು ಸಣ್ಣ ರೂಮ್ ಖಾಲಿ ಇತ್ತು. ರೂಮ್ ಖಾಲಿ ಇದ್ದಾಗ ನಮ್ಮ ಕ್ಲಾಸ್ಮೇಟ್ಸು ಫ್ರೆಂಡ್ಸ್ ಇದ್ದಾರೆ, ಒಂದು 5-6 ಜನ. ಎಲ್ಲ ಪ್ರತಿ ವರ್ಷವೂ ಅವರು ನಮ್ಮ ತಾಯಿ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಉತ್ತೇಜನ ಕೊಡೋರು. ಪಕ್ಕದ ಮನೆ ಖಾಲಿ ಇದ್ದಿದ್ದರಿಂದ ಅಲ್ಲಿಗೆ ಒಂದು ಲೈಟ್ ಎಳ್ಕೊಂಡ್ಬಿಡ್ತಿದ್ವಿ. ಒಂದು 4-5 ಜನ ಮಕ್ಕಳು ನಮ್ಮ ಮನೆಗೆ ಬರೋರು ಓದಲಿಕ್ಕೆ. ಕೂತು ನಾವೆಲ್ಲ ರಾತ್ರಿ ಕಂಬೆ ಸ್ಟಡಿ ಮಾಡ್ತಾಯಿದ್ವಿ. ರಾತ್ರಿ 10-11 ಗಂಟೆ ತನಕ ಓದ್ತಾ ಇದ್ವಿ. ಬೆಳಗ್ಗೆ 4 ಗಂಟೆಗೆ ಓದ್ತಾ ಇದ್ವಿ. ಹಾಗೆ ಓದ್ತಾ ಇದ್ವಿ. ನಮ್ಮ ತಾಯಿ ಬೆಳಿಗ್ಗೆ ಎದ್ದು 4 ಗಂಟೆಗೆ ಟೀ ಮಾಡಿಕೊಡೋರು. ನಾವು ಕುಡಿದು ಓದ್ತಾ ಇದ್ವಿ. ಅವಾಗಿಂದಾನೇ ನಂತರ ಆಸಕ್ತಿ ಸ್ವಲ್ಪ ಜಾಸ್ತಿ. ನೀವು MA ಕೂಡ ಮಾಡಿದ್ರಿ? ಹೌದು. ಆಕಾಶವಾಣಿಯಲ್ಲಿ ಇದ್ಕೊಂಡೇ ನೀವು ಅಭ್ಯಾಸ ಮಾಡಿದ್ರಾ? ಯಾವ ಸಬ್ಜೆಕ್ಟ್? ಸೋಷಿಯಾಲಜಿ ಅಂತೇಳಿ, ಸಮಾಜದ ಬಗ್ಗೆ, ಸೋಷಿಯಲ್ ಲೈಫ್ ಬಗ್ಗೆ. ಈಗ ನೀವು ಕಲಿತ ನಂತರ ಆಕಾಶವಾಣಿಯಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಅನಿಸಿತ್ತಾ? ಇಲ್ಲ, ನಾನು ಕಾರ್ಯಕ್ರಮಗಳೇನು ಕೊಡಲಿಲ್ಲ. ನನಗೆ ವಹಿಸಿದ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿಯೇ ಮಾಡ್ತಾಯಿದ್ದೆ. ನನಗೆ ಇಲ್ಲಿ ಲೈಬ್ರರಿ ವಿಭಾಗ ಇತ್ತು. ಫಸ್ಟು ಲೈಬ್ರರಿಯನ್ನು ಮೇಂಟೈನ್ ಮಾಡ್ತಾಯಿದ್ದೆ ಒಂದು 15-20 ವರ್ಷ. ಆಮೇಲೆ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡೋದ್ರಿಂದ ಲೈಬ್ರರಿಯಲ್ಲೂ ಮಾಡಿ, ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನಲ್ಲೂ ಸ್ವಲ್ಪ ಕೆಲಸ ಮಾಡಿ ಅಂತೇಳಿ ಅಲ್ಲಿಗೂ ಹಾಕ್ಕೊಂಡ್ರು. ಅಲ್ಲೂ ಮಾಡ್ತಾಯಿದ್ದೆ ಕೆಲಸ. 2 ಕಡೆನೂ ಮಾಡ್ತಾಯಿದ್ದೆ. ನನ್ನ ಕೈಯಲ್ಲಿ ಎಷ್ಟಾಗ್ತಿತ್ತೋ ಅಷ್ಟು ಕೆಲಸ ಮಾಡ್ತಾಯಿದ್ದೆ. ನಿಮಗೆ ಪ್ರಮೋಷನ್ ಕೂಡ ಬಂತು, ಅದನ್ನ ನೆನಪಿಸ್ಕೊಳ್ಳಿ. ಪ್ರಮೋಷನ್ ಸಿಕ್ತು. ಯಾವಾಗ? ಅವಾಗ 1-2 ವರ್ಷಕ್ಕೊಂದ್ಸರಿ ಬಂತು ಪ್ರಮೋಷನ್ನು. ಮತ್ತು ಅದಾದಮೇಲೆ ಈಗ ಇಲ್ಲಿ ಇನ್ನೊಂದು ಪ್ರಮೋಷನ್ ಸಿಕ್ತು. ಖುಷಿ ಆಯಿತು. ಪ್ರಮೋಷನ್ ಸಿಗಲಿ ಇಲ್ದಲೇ ಇರಲಿ, ನಾನು ಮಾಡ್ತಾ ಇದ್ದಿದ್ದು ಗ್ರಂಥಾಲಯ, ಲೈಬ್ರರಿ, ಬುಕ್ಸ್, ಮ್ಯಾಗ್ಝಿನ್ಸು, ಫ್ರಂಟ್ ಲೈನು, ಸುಧಾ, ಮಯೂರ, ಆ ಥರ ಅದು ಎಲ್ಲ ಪರ್ಚೇಸ್ ಮಾಡ್ಕೊಂಬರೋದು. ಇಲ್ಲಿ ಲೈಬ್ರರಿ ಥರನೇ ಇದೆ, ಹೊರಗಡೆ ಲೈಬ್ರರಿ ಇದೆಯಲ್ಲ ಆ ಥರ ಇಲ್ಲಿ ಆಕಾಶವಾಣಿಲೇ ಒಂದು ಲೈಬ್ರರಿ ಇದೆ. ಬುಕ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಬರ್ತಾ ಇದ್ವಿ, ಇಶ್ಯೂ ಮಾಡ್ತಾ ಇದ್ವಿ ಮತ್ತು ರಿಸೀವ್ ಮಾಡ್ತಾ ಇದ್ವಿ. ಮತ್ತು ಇಲ್ಲಿ ಲೈಬ್ರರಿಲಿ ಅವಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾಯಿದ್ವು. ಚಿತ್ರಕಾವೇರಿ, ಚಿತ್ರ ಸೌರಭ, ಮತ್ತು ಕ್ಲಾಸಿಕಲ್ ಮ್ಯೂಸಿಕ್ಕು, ಮತ್ತು ಕೇಳುಗರ ಚಿತ್ರಗೀತೆಗಳು, ಚಿತ್ರ ಸೌರಭ ಅಂತೇಳಿ ಅದು ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿದ್ವಿ. ಆ ರಿಜಿಸ್ಟ್ರಲ್ಲಿ ಯಾರ್ಯಾರು ಲೆಟ್ರ್ ಬರೆದಿರ್ತಾರೆ ಆ ಲೆಟ್ರೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಒಂದು ರಿಜಿಸ್ಟ್ರಿಗೆ ಬರ್ಕೊಳ್ಳೋದು. ಒಂದು ದಿನಕ್ಕೆ ಅರ್ಧ ಗಂಟೆಗೆ 5 ಹಾಡು ಹೋಗ್ತಾ ಇತ್ತು. ಆ ಹಾಡುಗಳೆಲ್ಲ ನಾನು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೆ, ಅವರು ಪ್ರಸಾರ ಮಾಡ್ತಾಯಿದ್ರು. ಒಳ್ಳೆ ಕಾರ್ಯಕ್ರಮ ಅದು ಚಿತ್ರ ಸೌರಭ. ಒಂದು ಕಲಿಯುವ ಹಂಬಲ ಇದ್ದಿದ್ರಿಂದಲೇ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ ಅಂತ ಹೇಳ್ಬೋದು. ಒಟ್ಟಾರೆ ಸರ್, ನಿಮ್ಮ ಒಂದು ನಡೆದು ಬಂದ ಹಾದಿ ಕಠಿಣ ಆದರೂ ಕೂಡ ಅದನ್ನ ಸವಾಲುಗಳನ್ನಾಗಿ ಕಂಡರೂ ಕೂಡ ಅದನ್ನ ಎದುರಿಸಿ ಮೆಟ್ಟಿ ನಿಂತು ಯಾವುದೇ ಕಷ್ಟಗಳನ್ನ ಕಷ್ಟ ಅಂದುಕೊಳ್ಳದೆ ಸುಖದ ಮೆಟ್ಟಿಲನ್ನಾಗಿ ಮಾಡಿಕೊಂಡು ನೀವು ಆಕಾಶವಾಣಿಯಲ್ಲಿ ಉನ್ನತ ಮಟ್ಟಕ್ಕೆ ನೀವು ಬಂದು ಒಂದು ಉತ್ತಮ ಒಂದು ಕೆಲಸವನ್ನ ನೀವು ನಿರ್ವಹಿಸಿದ್ದೀರಿ ಅಂತ ನಿಮ್ಮ ಒಂದು ಸಹೋದ್ಯೋಗಿಗಳ ಮಾತುಗಳಿಂದ ನಾವು ಕೇಳಬಹುದು. ನಮ್ಮ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೇಡಿಯೋ ಬಗ್ಗೆ? ಏನಿಲ್ಲ, ಈಗ ನೀವು ಕಷ್ಟ ಅಂತ ಹೇಳಿದ್ರಲ್ಲ, ಕಷ್ಟಪಟ್ರಿ ಅಂತ ಹೇಳಿದ್ರಲ್ಲ, ಕಷ್ಟಪಡದಲ್ಲ ಯಾವುದು ಸುಖ ಸಿಗೋದಿಲ್ಲ, ಒಳ್ಳೇದಾಗಲ್ಲ. ಕಷ್ಟಪಡಲೇಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ಹಾಗೆ ರೇಡಿಯೋ ಕೇಳಿದ್ರ ಬಗ್ಗೆನಾ ತುಂಬ ಕೇಳ್ತಾರೆ. ಮಡಿಕೇರಿಲಿ ಒಳ್ಳೆ ರೇಡಿಯೋ ಕೇಳಿಗರಿದ್ದಾರೆ, ಕೇಳ್ತಾರೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾರೆ. ಈಗಂತೂ ಒಳ್ಳೊಳ್ಳೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಅಂತ ತುಂಬ ಚೆನ್ನಾಗಿ ಪ್ರಸಾರ ಆಗುತ್ತೆ. ಮತ್ತು ಕೃಷಿ ಕಾರ್ಯಕ್ರಮ ಚೆನ್ನಾಗಿ ಪ್ರಸಾರ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಪ್ರಸಾರ ಆಗುತ್ತೆ. ಒಟ್ಟಾರೆ ಸರ್, ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಸರಿಸುಮಾರು 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ, ಅದಕ್ಕೂ ಹಿಂದೆ 3 ವರ್ಷಗಳ ಕಾಲ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ಏನು ಹೇಳ್ತೀವಿ, ಅಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಕೊಡಗಿನ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಇಷ್ಟಪಟ್ಟು ಬಂದು ಪ್ರೀತಿಯ ಮಾತುಗಳನ್ನು ಆಡಿದ್ರಿ ಕೊಡಗಿನ ಬಗ್ಗೆ. ನಿಮ್ಮ ನಿವೃತ್ತಿಯ ಬದುಕು ಬಹಳ ಸುಂದರವಾಗಿರಲಿ, ಅರ್ಥಪೂರ್ಣವಾಗಿ ಕಳೆದಿದ್ದೀರಿ ಅಂತ ನಿಮ್ಮ ಮಾತುಗಳಲ್ಲಿ ನಾವು ತಿಳ್ಕೊಳ್ಬಹುದು. ಒಂದು ಸಾರ್ಥಕತೆ ಇದೆ. ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಯಾವುದೇ ಶಿಕ್ಷಣದ ವಿಷಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಸಮಾನ ಶಿಕ್ಷಣವನ್ನು ಕೊಡಿಸಿರುವಂಥದ್ದೇ ಒಂದು ಉತ್ತಮವಾದಂತಹ ಕಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮ್ಮ ಕುಟುಂಬದ
ನೆಮ್ಮದಿಗಾಗಿ ನೀವು ದುಡ್ದಿದ್ದೀರಿ. ಮೊದಲು ಕುಟುಂಬ, ನಂತರ ಉಳಿದದ್ದು ಅಂತ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ರಿ. ಅದು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಹೇಳ್ತಾ ಇವತ್ತಿನ ನೆನಪಿನ ಬುತ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹಾಗೂ ನೀವೇ ಸೇವೆ ಸಲ್ಲಿಸಿದಂತಹ ಮಡಿಕೇರಿ ಆಕಾಶವಾಣಿ ಕೇಂದ್ರದ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಸರ್. ನಿಮಗೂ ಮತ್ತು ನನ್ನ ಸಹೋದ್ಯೋಗಿಗಳೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಆಕಾಶವಾಣಿ ಅಂದ ಮೇಲೆ ಮೊದಲಿಗೆ ನೆನಪಾಗುವಂಥದ್ದು ಹಾಡು. ಯಾವುದಾದ್ರೂ ಆಗಬಹುದು, ಜನಪದ ಗೀತೆ ಆಗಬಹುದು, ಭಾವಗೀತೆ ಆಗಬಹುದು, ತತ್ವಪದಗಳು ಕೂಡ ಆಗಬಹುದು. ಜೊತೆಗೆ ಹಾಗೂ ಹೀಗೂ ಚಿತ್ರಗೀತೆಯನ್ನು ಕೂಡ ನಾವು ಹಾಡ್ತಾ ಇರ್ತೀವಿ. ಸಿದ್ದೋಜಿರಾವ್ ಅವರು ನಮ್ಮ ಆಕಾಶವಾಣಿಯಲ್ಲಿ, ಅಂದರೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಕೇವಲ ಆಡಳಿತ ವಿಭಾಗದಲ್ಲಿ ಮಾತ್ರ ಅವರು ಕಾರ್ಯವನ್ನು ನಿರ್ವಹಿಸಿಲ್ಲ. OB ಅಂತಂದರೆ ಔಟ್ ಸ್ಟೇಷನ್ ಬ್ರಾಡ್ಕಾಸ್ಟ್ನಲ್ಲೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಲೈಬ್ರರಿಯಲ್ಲೂ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಲೈಬ್ರರಿ ಅಂದಾಗ ಗೊತ್ತಲ್ಲ, ಗ್ರಂಥಾಲಯ, ಪುಸ್ತಕ ಭಂಡಾರದ ನಡುವೆ ಇದ್ದರೆ ಮನಸ್ಸು ಅದೆಷ್ಟು ಖುಷಿಯಾಗಿರುತ್ತೆ. ಶಿಕ್ಷಣದ ಮಹತ್ವವನ್ನು ಅರಿತಂತಹವರಿಗೆ ಪುಸ್ತಕ ಬಿಟ್ಟು ಬೇರೆ ಪ್ರಪಂಚ ಇರೋದೇ ಇಲ್ಲ ಅಲ್ವಾ? ಇಂತಹ ಸಂದರ್ಭದಲ್ಲಿ ನಾವು ಸಿದ್ದೋಜಿರಾವ್ ಅವರನ್ನು ಗ್ರಂಥಾಲಯದ ಬಗ್ಗೆ ಸ್ವಲ್ಪ ಮಾತನ್ನು ಕೇಳಬೇಕು, ನಮ್ಮ ಶ್ರೋತೃಗಳಿಗೆ ಕೇಳಬೇಕು ಅಂತ ಅನ್ನಿಸ್ತು. ಬನ್ನಿ ಕೇಳೋಣ. ಸಿದ್ದೋಜಿರಾವ್ ಅವರೇ, ನಮಸ್ಕಾರ. ಗ್ರಂಥಾಲಯದ ಅನುಭವವನ್ನು ಹಂಚಿಕೊಳ್ಳಿ. ಗ್ರಂಥಾಲಯ ಅದೇ ಈಗ ನಾವು ಹೊರಗಡೆ ಗ್ರಂಥಾಲಯ ಇದೆಯಲ್ಲ, ಅದೇ ರೀತಿ ನಮ್ಮ ಆಕಾಶವಾಣಿಯಲ್ಲಿ ಒಂದು ಗ್ರಂಥಾಲಯ ಇದೆ. ಟೇಪ್ಸ್ ಇರುತ್ತೆ, ಡಿಸ್ಕ್ ಇರುತ್ತೆ, ಮತ್ತು ಸಿಡಿಗಳಿರ್ತವೆ. ಅವೆಲ್ಲ ಇದ್ದು ಆಗ. ಈಗ ಕಂಪ್ಯೂಟರ್ ಬಂದು ಎಲ್ಲ ಕಂಪ್ಯೂಟ್ರಿಂದನೇ ಆನ್ ಆಗುತ್ತೆ. ಮತ್ತು ಗ್ರಂಥಾಲಯದಲ್ಲಿ ಸುಮಾರು ಒಳ್ಳೊಳ್ಳೆ ಪುಸ್ತಕಗಳಿದೆ. ಪುಸ್ತಕಗಳು ಆರೋಗ್ಯದ ಬಗ್ಗೆ ಇದೆ, ಮತ್ತು ಕಾದಂಬರಿಗಳಿದೆ, ಇಂಗ್ಲೀಷ್ ನಾವೆಲ್ಸ್ ಇದೆ, ಕನ್ನಡ ನಾವೆಲ್ಸ್ ಇದೆ. ಯಾವ ಥರ ಬೇಕು ಆ ಥರ ಎಲ್ಲ ಥರದ್ದು ಬುಕ್ಸ್ ಇದೆ. ನಾನು ಮಕ್ಕಳಿಗೆ ಏನಾದರೂ ಬೇಕು ಅಂತ ಹೇಳಿದರೆ ಒಳ್ಳೊಳ್ಳೆ ಬುಕ್ಸು ಆರೋಗ್ಯದ ಬಗ್ಗೆ ತಗೊಂಡೋಗ್ತಾ ಇದ್ದೆ. ಮತ್ತು ಇಂಗ್ಲೀಷ್ ಬುಕ್ಸು ತೊಗೊಂಡೋಗ್ತಾ ಇದ್ದೆ. ಮತ್ತು ಶಾರ್ಟ್ ಸ್ಟೋರೀಸು ಇದೆ ಮಕ್ಕಳದು, ಅದು ತಗೊಂಡೋಗಿ ಓದಲಿಕ್ಕೆ ಕೊಡ್ತಾ ಇದ್ದೆ. ಹಾಗೆ ಬುಕ್ಸು ಮತ್ತು ಹೊರಗಡೆಯಿಂದನೂ ನಾವೆಲ್ಲ ಪರ್ಚೇಸ್ ಮಾಡಿ ತೊಗೊಂಬರ್ತಾ ಇದ್ವಿ. ಅದೇ ಪ್ರಜಾಮತ, ಸುಧಾ, ಫ್ರಂಟ್ ಲೈನು. ಈಗ ಹಲವು ಪುಸ್ತಕಗಳನ್ನು ನೀವು ನೆನಪು ಮಾಡ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ಜಿನುಗ್ತಾ ಇದೆ. ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ಕಲಿಸುವ ಪ್ರಯತ್ನದಲ್ಲಿ ಅವರಿಗೆ ತಿದ್ದಿ ತೀಡಿ ಆ ನೀತಿಕತೆಯನ್ನು ಅರ್ಥ ಮಾಡಿಸುವಾಗ ನಿಮ್ಮ ಮನಸ್ಸು ಎಷ್ಟು ಶ್ರಮ ಪಟ್ಟಿದೆ ಅನ್ನೋದು ನಿಮ್ಮ ಕಣ್ಣೀರಿನಲ್ಲಿ, ಕಂಬನಿಗಳಲ್ಲಿ ಅರ್ಥ ಆಗ್ತಾ ಇದೆ. ಪುಸ್ತಕ ಅಂದರೆ ಅಷ್ಟು ಮಹತ್ವ ಇದೆ ಅಂತ ನಿಮಗೆ ಅನಿಸಿದ್ದು ಯಾಕೆ ಸರ್? ಒಂದು ಪುಸ್ತಕ ತೆಗೆದು ನಾವು ಓದಿದರೆ ಅದರಲ್ಲಿ ನಾವು ಕಲೀಲಿಕ್ಕೆ ತುಂಬ ವಿಷಯಗಳಿರ್ತವೆ. ಅದನ್ನು ಓದಿ ಮಕ್ಕಳು ತಿಳ್ಕೋಬೇಕು. ತುಂಬ ಜ್ಞಾನಾರ್ಜನೆ ಆಗುತ್ತೆ ನಾವು ಪುಸ್ತಕಗಳನ್ನು ಓದಿದರೆ. ಮತ್ತು ಕಥೆ ಪುಸ್ತಕಗಳಿಂದ ಅವರಿಗೆ ನೀತಿ ಕಥೆಗಳು ಆ ಥರ ಎಲ್ಲ ಓದಿದರೆ ಅವರು ಮುಂದೆ ಜೀವನದಲ್ಲಿ ಯಾವ ಥರ ಇರಬೇಕು, ಬೇರೆಯವ್ರ ಬಗ್ಗೆ ಯಾವ ಥರ ನಡ್ಕೋಬೇಕು, ಶಿಸ್ತು, ಮತ್ತು ಬೇರೆ ಯಾರಿಗೂ ತೊಂದರೆ ಕೊಡಬಾರ್ದು, ಬೇರೆಯವ್ರ ಕಷ್ಟಕ್ಕೆ ಸಹಾಯ ಆಗಬೇಕು. ಈಗ ದಾರಿಲಿ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವರಿಗೆ ನೋಡಬೇಕು ಅವ್ರದ್ದೇನಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದರೆ ನಮ್ಮಿಂದ ಏನಾದರೂ ಒಂದು ಸಹಾಯ ಆಗುತ್ತೆ ಅಂತೇಳಿ ನಾವು ಬೇಗ ಸಹಾಯ ಮಾಡಬೇಕು ಅವರಿಗೆ. ಆ ಸಹಾಯ ಮಾಡಿದರೆ ನಮಗೊಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಮತ್ತು ಅವರಿಗೆ ಒಂಥರ ಖುಷಿ ಆಗುತ್ತೆ. ಒಂದು ಏನೋ ಒಂಥರ ಸ್ಪಂದಿಸ್ತಿದ್ರು ಸರ್. ಟೀಚರ್ ಹೇಳ್ಕೊಟ್ರೆ ಮಾತ್ರ ಕಲಿಯುವಂತಹ ಕಾಲ ಇದು. ಅಂತಹದ್ರಲ್ಲಿ ನೀವು ಮುತುವರ್ಜಿ ವಹಿಸಿ ಮಕ್ಕಳಿಗೆ ಬದುಕನ್ನು ಹೇಗೆ ಮುಂದುವರಿಸಬೇಕು, ಬದುಕಿನಲ್ಲಿ ಏನೆಲ್ಲ ಕಲಿಬೇಕು ಅನ್ನೋದನ್ನು ತಿಳಿದುಕೊಳ್ಳುವ ಕಾರಣದಿಂದಾಗಿಯೇ ನೀವು ಪುಸ್ತಕಗಳನ್ನು ಕೊಂಡೊಯ್ತಾ ಇದ್ರಿ. ಆ ಪುಸ್ತಕಗಳನ್ನು ಕಂಡಾಗ ಮಕ್ಕಳು ಏನು ಹೇಳ್ತಾ ಇದ್ರು, ನೀವು ಅದು ಓದಿ ಹೇಳುವಾಗ ಮಕ್ಕಳ ಪ್ರತಿಕ್ರಿಯೆ ಹೇಗಿತ್ತು? ನಾನು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ನಾನು ಓದ್ತಾ ಇದ್ದೆ.
ನಾನು ಓದೋದು ನೋಡಿ ಮಕ್ಕಳು ಓದ್ತಾ ಕೂರ್ತಾ ಇದ್ರು. ಮತ್ತು ಕೆಲವು ವಿಷಯಗಳು ಅವ್ರಿಗೆ ಗೊತ್ತಿರೋದು ನಮಗೆ ಹೇಳ್ತಾ ಇದ್ರು, ನಮಗೆ ಗೊತ್ತಿರೋದು ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಮತ್ತು ಒಂದೊಂದು ಸಾರಿ ಓದ್ತಾ ಓದ್ತಾ ತುಂಬ ಆಸಕ್ತಿ ಬಂದ್ಬಿಡುತ್ತೆ. ಒಂದು ಹೆಚ್ಚು ಕಡಿಮೆ 150-200 ಪೇಜಿನ ಪುಟದ ಪುಸ್ತಕನ ಕೂತ್ರೆ ಇಂಟ್ರೆಸ್ಟ್ ಬಂದರೆ ಒಂದಿನ 2 ದಿನಕ್ಕೆ ಮುಗಿಸ್ಬಿಡ್ತಾ ಇದ್ವಿ. ಅಷ್ಟು ಆಸಕ್ತಿ ಇರೋದು ಪುಸ್ತಕ ಓದಬೇಕಾದ್ರೆ. ಅಂದ್ರೆ ಸಮಯವನ್ನ ನೀವೆಲ್ಲೂ ಕೂಡ ವ್ಯಯ ಮಾಡಿಲ್ಲ. ಇಲ್ಲ, ಬಂಗಾರದ ಹಾಗೆಯೇ ಬಳಸಿದ್ದೀರಿ. ಹೌದೌದೌದು. ಸಮಯವನ್ನ ನಾನು ತುಂಬ ಇದರಲ್ಲಿ ಸಮಯಕ ಸದುಪಯೋಗ ಅಂತ ಹೇಳ್ತಾರಲ್ಲ, ಆ ಥರ ನಾನು ಸಮಯವನ್ನು ತುಂಬ ಅದು ವೇಸ್ಟ್ ಮಾಡ್ದಂಗೆ ಉಪಯೋಗಿಸಿದ್ದೀನಿ ನಾನು ಸಮಯವನ್ನು. ಅದರ ಫಲ ಮಕ್ಕಳು ಇವತ್ತು ಒಂದು ಉನ್ನತ ಮಾರ್ಗದಲ್ಲಿ. ಈಗ ಹಣ ಇದ್ದರೆ ನಮ್ಮ ಹತ್ರ ಹಣ ಎಲ್ಲಾದರೂ ಕಳೆದೋಗ್ಬಿಡುತ್ತೆ. ಆದರೆ ಈಗ ಹಣ ಬೇಕಾದರೆ ಸಂಪಾದನೆ ಮಾಡ್ಬೋದು. ನಾವು ಕಳೆದೋಗಿರೋ ಒಂದು ಸಮಯವನ್ನು ನಾವು ಬೇಕು ಅಂತ ಹೇಳಿದರೆ ನಮಗೆ ಸಿಗೋದಿಲ್ಲ. ಅದನ್ನು ನಾನು ತುಂಬ ಪ್ರಾಶಸ್ತ್ಯ ಕೊಡ್ತೀನಿ ಸಮಯಕ್ಕೆ. ಹೌದು. ಇದರಲ್ಲಿ ನೀವು ಗೀತೆಗಳನ್ನು ಕೂಡ ಹಾಡೋದನ್ನ ಕಲ್ತ್ಕೊಂಡ್ರ ಏನಾದರೂ ಆಕಾಶವಾಣಿಲಿ ಇದ್ದಿದ್ರಿಂದ? ಇಲ್ಲ, ನಾನು ಚಿಕ್ಕವನಿದ್ದಾಗ ಪುಸ್ತಕ ಅಂತ ಕೂಡಲೇ ಶ್ರೋತೃಗಳೇ ಸಿದ್ದೋಜಿರಾವ್ ಅವರ ಕಣ್ಗಳಲ್ಲಿ ನೀರು ಸುರಿತಾ ಇದೆ. ಆ ನೆನಪುಗಳಿದೆಯಲ್ಲ, ಅಂದರೆ ಆ ಶ್ರಮದ ಬದುಕನ್ನು ನೆನಪಿಸ್ಕೊಂಡು ಅವರ ಮನಸ್ಸು ಒಂದು ಆನಂದವೂ ಕೂಡ ಪಡ್ತಾ ಇದೆ. ಮತ್ತು ನೆನಪು ಮಾಡಿಕೊಂಡು ಸ್ವಲ್ಪ ಬೇಸರದ ಬುಗ್ಗೆಯಲ್ಲೂ ಕೂಡ ಹೋಗಿ ಬರ್ತಾ ಇದೆ ಅಂತ ಹೇಳಬಹುದು. ನೆನಪಿನಂಗಳಕ್ಕೆ ಮನಸ್ಸು ಜಾರಿದಾಗ 10 ಹಲವು ಸಿಹಿ ಕಹಿ ನೆನಪುಗಳು ಬರುತ್ತೆ. ನಮ್ಮ ಕೊಡಗು ಅಂದಾಗ ಈಗಾಗಲೇ ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ, ಮಳೆಗಾಲದಲ್ಲಿ ಬಹಳಷ್ಟು ಕಷ್ಟ ಇರುತ್ತೆ. ಅದನ್ನು ಹೇಳೋದೇ ಬೇಡ, ನಿಮ್ಮೆಲ್ಲರಿಗೂ ಅದು ಪರಿಚಯ ಆಗಿರುತ್ತೆ. ನಾವು ಕೆಲಸ ಮಾಡ್ತೀವಿ, ಸಂಬಳ ತಗೊಳ್ತೀವಿ, ಒಳ್ಳೆಯ ಆಹಾರವನ್ನು ಸೇವಿಸ್ತೀವಿ. ಇಷ್ಟಕ್ಕೆ ಸೀಮಿತಗೊಳಿಸದೆ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಶಿಸ್ತನ್ನು ಕಲಿಸುವತ್ತ ಯೋಚಿಸಿ ಒಂದಷ್ಟು ಶ್ರಮ ಪಡುವಂತಹ ಸ್ಥಿತಿಯೂ ಕೂಡ ಪ್ರತಿಯೊಬ್ಬ ಪೋಷಕರಿಗಿರುತ್ತೆ. ಶ್ರಮ ಪಟ್ಟಿಲ್ಲ ಅಂದರೆ ಮಕ್ಕಳು ಉತ್ತಮ ಮಾರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾಕೆ ಪದೇ ಪದೇ ತಮ್ಮೊಟ್ಟಿಗೆ ಇಂತಹ ಸಂದರ್ಭಗಳಲ್ಲಿ ಶಿಕ್ಷಣದ ಮಹತ್ವವನ್ನು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಮಗು ಕಲಿತರೆ ಒಂದು ಕುಟುಂಬ ಕಲಿತಂತೆ, ಒಂದು ಸಮಾಜ ಕಲಿತಂತೆ. ಯಾವುದೇ ಒಂದು ಅಪರಾಧ ನಡೆಯದ ಹಾಗೆ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗಿ ಒಂದು ಕುಟುಂಬಕ್ಕೆ ಕೀರ್ತಿಯನ್ನು ತರುವಂತಾಗಲಿ ಅನ್ನೋದು ಹಲವರ ಅಭಿಪ್ರಾಯ, ಉದ್ದೇಶ, ಗುರಿ ಆಗಿರುತ್ತೆ. ಹಾಗಾಗಿ ನಾವು ಮುಂದುವರೆದ ಸಂದರ್ಶನವನ್ನು ನಿಮಗೆ ಪ್ರಸಾರ ಮಾಡ್ತಾ ಇದ್ದೀವಿ. ಅನುಭವದ ಪಾಕವನ್ನು ಸವಿಯುವಾಗ ನಮ್ಮ ಕಣ್ಣಾಲಿಗಳೂ ಕೂಡ ಕಂಬನಿಯನ್ನು ಸುರಿಸೋದು ತಪ್ಪಲ್ಲ ಅಲ್ವಾ? ಬನ್ನಿ, ಅವರೇನಾದರೂ ಹಾಡನ್ನು ಕಲ್ತಿದ್ರೆ ನಾವು ಹಾಡಿಸೋಣ. ಮತ್ತು ಅದೇ ಒಂದು ಕುಟುಂಬಕ್ಕಿಂತ ಒಂದು ಹೆಣ್ಣು ಕಲಿತರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ, ಒಂದು ಶಾಲೆನೇ ತೆರೆದಂತೆ. ಅದೇ ಅದು ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಒಂದು ಉತ್ತಮ ಮಾತುಗಳನ್ನು ಆಡ್ತೀರಿ. ಹೆಣ್ಣು ಮಕ್ಕಳ ತಂದೆಯಾಗಿ ನಿಮ್ಮ ಜವಾಬ್ದಾರಿಯನ್ನು ಪೋಷಿಸಿಕೊಂಡು ಬಂದಿದ್ದೀರಿ ಅಂತ ಹೇಳಬಹುದು. ಆರಂಭದಿಂದ ಇತ್ತೀಚಿನ ತನಕ, ಇಲ್ಲಿಯ ತನಕವೂ ಕೂಡ ಅಲ್ವಾ ಸರ್? ಹೌದು. ಮತ್ತು ಅದೇ ಅವರು ಶಾಲೆಗೆ ಹೋಗ್ಬೇಕಾದ್ರಾಗಲಿ ಬರಬೇಕಾದ್ರಾಗಲಿ, ಮತ್ತು ನನ್ನ ಕೆಲಸ ಕಾರ್ಯ ಏನೇ ಇದ್ರೂ ಫಸ್ಟು ಅವರ ವಿದ್ಯಾಭ್ಯಾಸ ಮತ್ತು ಹೋಗೋದು ಬರೋದು, ಅವರಿಗೆ ಬಿಟ್ಟು ಬರೋದು, ಮತ್ತು ಅವ್ರ ಕಡೆನೇ ಹೆಚ್ಚು ಗಮನ ಇರೋದು. ಮತ್ತು ಕಚೇರಿ ಕೆಲಸ ಇದ್ರೂ ನಾವು ಮಧ್ಯೆ ಆಗಾಗ ಒಂದೊಂದು ಸರಿ ಹೋಗಿ ಅವರಿಗೆ ನೋಡಿಕೊಂಡು ಅವರಿಗೆಲ್ಲ ಊಟ ಮಾಡಿಸಿ, ಚಿಕ್ಕವರಿದ್ದಾಗ ಊಟ ಮಾಡಿಸಿ ನೋಡ್ಕೊಳ್ತಾ ಇದ್ವಿ. ನಿಜವಾಗಿ ಕೂಡ ಸರ್, ಇದು ದಾರಿದೀಪ ಅಂತ ಹೇಳ್ಬೋದು. ಪ್ರತಿಯೊಬ್ಬ ತಂದೆಯೂ ಕೂಡ ಈ ರೀತಿಯ ಜವಾಬ್ದಾರಿಯನ್ನು ವಹಿಸ್ಬಿಟ್ರೆ ನಮ್ಮ ಸಮಾಜದಲ್ಲಿ ಯಾವುದೇ ಅಪರಾಧಗಳು ನಡೆಯಲ್ಲ ಅಂತ ಹೇಳಬಹುದು. ಇವತ್ತು ಹಲವರ ಮಕ್ಕಳು ಮದ್ಯಪಾನ ಮತ್ತು ಧೂಮ್ರಪಾನ ಮತ್ತು ಈ ಡ್ರಗ್ಸ್ ಅಡಿಕ್ಟ್ ಆಗಿರುವಂಥದ್ದು, ಮತ್ತು
ಏನೋ ಒಂದು ಕಿರಿಕಿರಿಯನ್ನು ತಂದು ತಂದೆ ತಾಯಿಗಳಿಗೆ ತೊಂದರೆ ಆಗುವಂತೆ ಇರುವಂತಹ ಸಂದರ್ಭ ಹೆಚ್ಚಿದೆ ಇಂದಿನ ಕಾಲದಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಿಕ್ಕಿದಾಗ ಮನಸ್ಸು ಇಲ್ಲದ ಕಡೆ ಹೋಗುತ್ತಂತೆ. ಹೌದೌದು. ಮತ್ತೆ ತಂದೆ ತಾಯಿಗಳು ಯಾರು ಮಕ್ಕಳು ಕೆಟ್ಟವರಾಗಲಿ ಅಂತೇಳಿ ಬಯಸೋದಿಲ್ಲ, ಮತ್ತೆ ಎಲ್ಲ ಮಕ್ಕಳು ಚೆನ್ನಾಗಿರಲಿ ಅಂತ ಅವರು ಬಯಸ್ತಾರೆ. ಸಹವಾಸ ದೋಷದಿಂದ ಸ್ವಲ್ಪ ಮಕ್ಕಳು ನಾವು ಇದು ಧೂಮಪಾನ, ಮದ್ಯಪಾನ, ಈ ಡ್ರಗ್ಸ್ ಅಂಥದ್ದೆಲ್ಲ ಕಲ್ತು ಬಿಟ್ರೆ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರುತ್ತೆ, ಮತ್ತು ಅದು ಕುಟುಂಬದ ಮೇಲೂ ತುಂಬ ಪರಿಣಾಮ ಬೀರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳು ಆ ಥರ ಕೆಟ್ಟ ಅಭ್ಯಾಸವನ್ನು ಮಾಡಲೇಬಾರ್ದು. ಅದೆಲ್ಲ ಈ ತಾತ್ಕಾಲಿಕ ಅವರಿಗೆ ಸ್ವಲ್ಪ ಅದು ಇದು ಅನ್ನಿಸ್ಬೋದು, ಅದು ತುಂಬ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ನಾವು ನೋಡ್ದಂಗೆ, ನಮ್ಮ ಅನುಭವದಂಗೆ ಆ ಥರ ಈ ಧೂಮಪಾನ, ಮದ್ಯಪಾನ ಅವೆಲ್ಲ ಮಾಡಿದವರು ನಮ್ಮ ಎದುರಿಗೆ ಸ್ವಲ್ಪ ಚೆನ್ನಾಗಿಲ್ದಂಗೆ ಇದಾಗ್ಬಿಟ್ರು. ಅದೆಲ್ಲ ನೋಡಿಬಿಟ್ರೆ ಯಾವುದು ಕೆಟ್ಟ ಅಭ್ಯಾಸ ಇರಬಾರ್ದು. ತಂದೆ ತಾಯಿಗಳ ಮಾತು ಕೇಳಬೇಕು, ಮನೆಯಲ್ಲಿ ಗುರು ಹಿರಿಯರ ಮಾತು ಕೇಳಬೇಕು, ಅವ್ರು ಹೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೆ ಅಂದ್ಕೋಬೇಕು, ಮತ್ತು ಒಳ್ಳೆ ದಾರಿಲಿ ನಡಿಬೇಕು. ನೋಡಿ, ಒಂದು ಉದಾಹರಣೆಯಾಗಿ ಅಂತ ಅಂದರೆ, ನೀವು ಒಂದು ಕೇಂದ್ರ ಸರ್ಕಾರಿ ನೌಕರಿಯಲ್ಲಿ ಇದ್ದಾಗ ಆ ಮಕ್ಕಳಿಗೆ ಎಷ್ಟು ಜವಾಬ್ದಾರಿಯನ್ನು ವಹಿಸಬೇಕೋ, ನಿಯಮದ ಪ್ರಕಾರ ಆ ಮಕ್ಕಳಿಗೆ ಏನನ್ನು ಕಲಿಸ್ಬೇಕೋ ಜವಾಬ್ದಾರಿಯುತವಾಗಿ ಅಷ್ಟು ಕಲಿಸಿದ್ದೀರಿ. ನಿಮ್ಮ 3 ಮಕ್ಕಳು ಕೂಡ ಉತ್ತಮವಾಗಿ ಮಾತನಾಡಿದ್ದಾರೆ, ಒಂದು ಸಂಸ್ಕಾರಯುತವಾಗಿ ಮಾತನಾಡಿದ್ದಾರೆ. ಅದಕ್ಕಿಂತ ಮತ್ತೊಂದು ಉದಾಹರಣೆ ಬೇರಿಲ್ಲ ಅಂತ ನಾವು ಹೇಳಬಹುದು. ತುಂಬ ಸಂತೋಷ ಅನಿಸುತ್ತೆ ಈ ಸಂಗತಿಗಳನ್ನು ಕೇಳಿ. ನಮ್ಮ ಶ್ರೋತೃಗಳ ಜೊತೆ ಸ್ವತಃ ನೀವು ಕೂಡ ಸಂತೋಷ ಪಡ್ತೀರಿ ಅಂತ ಹೇಳಬಹುದಲ್ವಾ? ಹೌದು ಹೌದು. ಒಂದು ಸಾರ್ಥಕತೆ ಅನ್ನೋದು ನಿಮ್ಮ ಕಂಗಳಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಈಗ ಹಾಡಿನತ್ತ ಒಂದು ಗಮನ ಹರಿಸೋಣ. ಹಾಡು ಅಂದರೆ ನಾನು ಚಿಕ್ಕವನಿದ್ದಾಗ ಸ್ವಲ್ಪ ಹಾಡ್ತಾ ಇದ್ದೆ. ಫಸ್ಟ್ ಇಲ್ಲಿ ಬರೋದಕ್ಕಿಂತ ಮುಂಚೆ ಅಂಚೆ ಇಲಾಖೆಯಲ್ಲಿ ಸ್ವಲ್ಪ ಒಂದು 2-3 ವರ್ಷ ಕೆಲಸ ಮಾಡ್ತಾ ಇದ್ದೆ. ಆಗ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾಗ ನಾನು ಹಾಡಿದ್ದೆ, ಒಂದು 2-3 ಸಾರಿ ಹಾಡಿದ್ದೆ. ಅದು ಬಿಟ್ಟರೆ ಮತ್ತೆ ಕಾಲೇಜಲ್ಲಿದ್ದಾಗ NSS ಕ್ಯಾಂಪ್ಗೆ ಹೋದಾಗ ಅಲ್ಲಿ ಅದೇ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡು. ಕೂಡ ಹೌದು ಹೌದು ಹೌದು, NSS ಕ್ಯಾಂಪಿಗೆ ಹೋಗಿದ್ವಿ ಹಿರಿಯೂರು ತಾಲೂಕಲ್ಲಿ. ಮತ್ತು ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಕೆಲಸ ಮಾಡ್ತಾ ಇದ್ವಿ. ಹಳ್ಳಿಗೆ ಹೋಗಿದ್ವಿ. ಹಳ್ಳಿಯಲ್ಲಿ ಎಲ್ಲ ಕಡೆ ಸ್ವಚ್ಛತಾ ಕಾರ್ಯಕ್ರಮ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ದಿನ ಮಾಡ್ತಾ ಇದ್ವಿ. ಅದೆಲ್ಲ ಆದಮೇಲೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಎಲ್ಲರ ಜೊತೆಗೂ ಸೇರ್ಕೊಂಡು ನಾವು ಡ್ಯಾನ್ಸ್ ಎಲ್ಲ ಮಾಡಿ ಹಾಡೆಲ್ಲ ಹೇಳಿ ಚೆನ್ನಾಗಿ ಮಾಡ್ತಾ ಇದ್ವಿ. ಸಹಕಾರ ಇತ್ತು? ಇಲ್ಲ, ನಮ್ಮ ತಂದೆಯವರು ಎಲ್ಲದಕ್ಕೂ ಸಹಕಾರ ಕೊಡ್ತಾ ಇದ್ರು. ನಿಮ್ಮೊಟ್ಟಿಗೆ ಒಡ ಹುಟ್ಟಿದವರು ನನ್ನ ಜೊತೆಗೆ ನಾವು 4 ಜನ ಗಂಡು ಮಕ್ಕಳು. ನಮ್ಮ ಅಕ್ಕ ಒಬ್ರು ಟಿ ಗಿರ್ಜಾಬಾಯಿ ಅಂತೇಳಿ, ಅವರು ಅಂಗನವಾಡಿ ಕಾರ್ಯಕರ್ತೆ ಆಗಿದ್ರು. ಮತ್ತು ತಮ್ಮ ಭೈರೋಜಿರಾವ್ ಅಂತೇಳಿ, ಅವರು ಬಿಸ್ನೆಸ್ ಮಾಡ್ತಾ ಇದ್ರು. ಮತ್ತು ಟಿ ಬಾಬುರಾವ್ ಅಂತ ಇನ್ನೊಬ್ಬರು ಟಿ ರಾಜಗೋಪಾಲ್ ಅಂತೇಳಿ, ಅವರು ಸರ್ಕಾರಿ ಸೇವೆಯಲ್ಲಿದ್ದಾರೆ. ಎಲ್ಲ ತಮ್ಮಂದರು ಅಂದರೆ ನಾವು ಎಲ್ಲ ನಮ್ಮದು ಒಂಥರ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂದರೆ ಎಲ್ಲ ಒಂದೇ ಕಡೆ ನಾವು ವಾಸ ಮಾಡ್ತಾ ಇದ್ವಿ. ಒಂದೇ ದೊಡ್ಡ ಮನೆ ಇದೆ ಹಳ್ಳಿಯಲ್ಲಿ, ತೋಟದಲ್ಲಿ. ಆ ತೋಟದಲ್ಲಿ ಹಸುಗಳಿದೆ, ಕುರಿಗಳಿದೆ, ಮತ್ತು ನಾಟಿ ಕೋಳಿಗಳನ್ನು ಸಾಕಿದ್ದೀವಿ, ಒಂದು 150-200. ನಮ್ಮ ತಾಯಿ ಎಲ್ಲ ನೋಡ್ಕೊಳ್ತಾರೆ. ಅದೆಲ್ಲ ಒಂಥರ ಕಮರ್ಷಿಯಲ್ ಥರ. ಈ ತುಂಬು ಕುಟುಂಬದಲ್ಲಿ ಸಂತೋಷಕ್ಕೆ ಬರ ಇಲ್ಲ. ಹೌದು ಹೌದು, ಬರ ಇಲ್ಲ. ಚಂದ ಹೇಗಿದ್ದೀರಾ ನೀವೆಲ್ಲರೂ? ತುಂಬ ಚೆನ್ನಾಗಿದ್ದೀವಿ. ನನ್ನ ತಾಯಿ ಆಗಲಿ, ತಮ್ಮ ಆಗಲಿ, ತಮ್ಮಂದ್ರಿ ಆಗಲಿ, ಅಕ್ಕ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಯಾವುದೇ ಒಂದು ಮನಸ್ಸಲ್ಲಿ ಇದಿಲ್ಲ, ಆಸೆ ಆಗಲಿ ದುರಾಸೆ ಆಗಲಿ, ನಮಗೆ ಅದು ಬೇಕು ಇದು ಬೇಕು ಅದು ಇದು ಅಂತೇಳಿ ಯಾವುದೇ ಇದು ಆಸೆ ಇಲ್ಲ, ಆಸೆಗಳಿಲ್ಲ. ಇರೋದ್ರಲ್ಲೇ ತೃಪ್ತಿ ಪಡ್ತೀವಿ. ಎಲ್ಲ ಇದೆ, ಆದರೂ ನನಗೇ ಬೇಕು ಅದೇ ಬೇಕು ನನಗೇ ಬೇಕು ಹಂಗೆ ಹಿಂಗೆ ಅಂತೇಳಿ ಆ ಥರ ಆಸೆಗಳೇನಿಲ್ಲ. ಹಸುಗಳು ಒಂದು 10-12 ಹಸುಗಳು ಸಾಕಿದ್ದಾರೆ. ಹಸುಗಳು ಸಾಕಿರೋದ್ರಿಂದ ಹಸುಗಳ ಸೇವೆ ಮಾಡ್ತಾರೆ. ಬೆಳಿಗ್ಗೆನೇ ಎದ್ದು ಅವರೆಲ್ಲ ಹಾಲು ಕರೀತಾರೆ, ಹಾಲೆಲ್ಲ ಕೊಟ್ಟು ಬರ್ತಾರೆ, ಸಗಣಿ ತೆಗಿತಾರೆ. ಮತ್ತು ಆ ಸಗಣಿಯನ್ನು ಗೊಬ್ಬರ ಗ್ಯಾಸ್ಗೆ ಉಪಯೋಗಿಸ್ಕೊಂಡು ಅದರಿಂದ ನಾವು ಗ್ಯಾಸನ್ನು ತಯಾರು ಮಾಡಿ ಅಡುಗೆ ಮನೆಗೆ ಉಪಯೋಗಿಸ್ತಾರೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಈ ಒಂದು ನುಡಿಯಂತೆ ನಿಮ್ಮ
ಕುಟುಂಬದ ಸದಸ್ಯರು ಬಹಳ ಒಂದು ಗೋವಿಗೆ ಮತ್ತೆ ಮನೆಯ ಕೆಲಸಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟು ಕುಟುಂಬವನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಬಹುದಾ? ಹೌದು ಹೌದು. ನೋಡಿ ಈಗ ಒಂದು ಅದೇ ನನ್ನ ತಮ್ಮಂದ್ರ ಹೆಂಡತಿಯವರು ಅಷ್ಟೇ, ಅವರು ಅಷ್ಟೇ ಎಲ್ಲ ಒಬ್ಬರು ಅಡುಗೆ ಮಾಡ್ತಾರೆ, ಒಬ್ಬರು ಹೊರಗಡೆ ಕೆಲಸ ಮಾಡಿಕೊಡ್ತಾರೆ, ಮಕ್ಕಳಿಗೆ ಒಬ್ಬರು ಓದಿಸ್ಕೊಡ್ತಾರೆ, ಒಬ್ಬರು ಹಸುವಿನ ಕೆಲಸ ನೋಡ್ಕೊಳ್ತಾರೆ. ಅನ್ಯೋನ್ಯತೆ ಅನ್ಯೋನ್ಯತೆ ಇದೆ. ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ. ನೀವು ದೂರ ಇದ್ದಿದ್ರಿಂದ ಎಲ್ಲೋ ಒಂದ್ ಕಡೆ ಮಿಸ್ ಮಾಡ್ಕೊಳ್ತಿದ್ದೆ ಅಂತ. ಹೌದು 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 ಅದು ಹೌದು. ನಾನು ಅದೇ ಊರಿಗೆ ಹೋದಾಗ ತುಂಬ ಪ್ರೀತಿ ವಿಶ್ವಾಸದಿಂದ ಎಲ್ಲ ಒಟ್ಟಿಗೆ ಖುಷಿಯಿಂದ ಇರ್ತೀವಿ. ಅದರದ್ದು ಒಂಥರ ಸಂತೋಷನೇ ಬೇರೆ. ಒಳ್ಳೆ ಗಾಳಿ ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ತೋಟದಲ್ಲಿ ಮನೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಒಂಥರ ಫ್ರೀ ಆಗಿರ್ಬೋದು. ಹೌದು. ಮತ್ತೆ ಅದಕ್ಕಿಂತ ಮಡಿಕೇರಿನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹುಟ್ಟಿದವರೊಂದಿಗೆ ಇವತ್ತಿನ ದಿನದಲ್ಲಿ ಸಮಯವನ್ನ ಕಳೆಯುವುದು ಬಹಳ ಕಡಿಮೆ. ನಾವು ನೋಡ್ತಾ ಇರ್ತಕ್ಕಂಥ ಸಂಗತಿಗಳು, ಭಯಾನಕವಾದ ಕೆಲವೊಂದು ಸಂಗತಿಗಳನ್ನ ಕಂಡಾಗ ನಿಮ್ಮ ಒಂದು ಕುಟುಂಬ ಅಪರೂಪದ ಕುಟುಂಬ ಅಂತ ಹೇಳ್ಬೋದು. ನಿಮ್ಮ ಕುಟುಂಬದವರ ಅನ್ಯೋನ್ಯತೆ ಇದೆಯಲ್ಲ, ಈ ಅಣ್ಣ ತಮ್ಮಂದಿರು ಮತ್ತೆ ಅಕ್ಕ ಎಲ್ಲರೂ ಸೇರಿ ಒಂದು ದಿನವೂ ಆ ಹಬ್ಬದ ವಾತಾವರಣ ಅಂತ ಹೇಳ್ಬೋದು ನಮ್ಮ ಕಲ್ಪನೆಯಲ್ಲಿ. ಹೌದೌದು. ಈಗ ಅದೇ ಅವರು ಬೇರೆ ಕೆಲಸಗಳಿಗೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ, ಮತ್ತೆ ಬಂದಾಗ ಒಟ್ಟಿಗೆ ಎಲ್ಲ ಕೂರ್ತೀವಿ. ಮತ್ತೆ ಅವರು ಹೊರಗಡೆ ಹೋದಾಗ ಒಂಥರ ಬೇಜಾರಾಗುತ್ತೆ, ಒಟ್ಟಿಗೆ ಇರಬೇಕು, ಜೊತೆಗೆ ಇರಬೇಕು, ತಮ್ಮಗಳ ಜೊತೆಗೆ ಇರಬೇಕು ಅಂತೇಳಿ ತುಂಬ ಖುಷಿ ಆಗುತ್ತೆ. ಅವರಿದ್ದಾಗಲೇ ಒಂಥರ ಚೆಂದ ಇರುತ್ತೆ. ನಾವು ನಮ್ಮ ಬದುಕನ್ನ ಕಟ್ಟಿಕೊಳ್ಳುವಾಗ ನಮ್ಮ ಒಡ ಹುಟ್ಟಿದವ್ರನ್ನ ಎಂದೂ ಬಿಟ್ಟಿಲ್ಲ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ. ಹೌದೌದು. ಮತ್ತೆ ಯಾವುದೇ ಒಂದು ದುಡ್ಡಾಗ್ಲಿ, ಹಣ ಆಗಲಿ, ಆಸ್ತಿ ಆಗಲಿ ಯಾವುದು ಮುಖ್ಯ ಅಲ್ಲ. ಈಗ ಒಡ ಹುಟ್ಟಿದವರ ಒಂದು ಪ್ರೀತಿ, ವಿಶ್ವಾಸ, ಸಂತೋಷ ಅವ್ರ ಜೊತೆಗಿದ್ದಾಗ ಅದರ ಅನುಭವನೇ ಒಂದು ಇದು ಒಂದು ಮಾದರಿ ಅಂತ. ಹೌದೌದು. ತುಂಬಾ ಸಂತೋಷ ಆಯ್ತು ನಿಮ್ಮ ಕುಟುಂಬದ ಪರಿಚಯ. ಇದು ಯಾಕಾಗಿ ಅಂತ ಅಂದ್ರೆ ಇವತ್ತಿನ ದಿನಗಳಲ್ಲಿ ಅನ್ಯೋನ್ಯತೆ ಅನ್ನೋದು ಮಾಯ ಆಗ್ತಾ ಇದೆ, ಒಡಹುಟ್ಟು ಅನ್ನೋದು ನಾಪತ್ತೆ ಆಗ್ತಾ ಇದೆ. ಅಣ್ಣ ತಮ್ಮಂದಿರೇ ಹೊಡೆದಾಡ್ಕೊಳ್ತಾರೆ ಆಸ್ತಿಗೋಸ್ಕರ, ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಈ ಹೆಣ್ಣು ಮಕ್ಕಳು ಬಂದಂತ ಹೆಣ್ಣು ಮಕ್ಕಳು ಏನೋ ಒಂದು ವಾತಾವರಣದಲ್ಲಿ ಏನೋ ವ್ಯತ್ಯಾಸ ಮಾಡುವಂತಹದ್ದು, ಇವುಗಳನ್ನೆಲ್ಲ ನಾವು ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕಾಣ್ತೀವಿ. ಇದು ಯಾವುದೂ ಇಲ್ಲದ ಹಾಗೆ ಒಂದು ಸುಂದರ ಕುಟುಂಬ ಈ ರೀತಿ ಸಂತೋಷಕ್ಕೆ ಪಾರವೇ ಇಲ್ಲದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಕೇಳೋದು ಕೂಡ ಒಂದು ಹಿತವಾದಂತಹ ಸಂದೇಶ ಅಂತ ಹೇಳಬಹುದು ಸಿದ್ದೋಜಿರಾವ್. ಅದೇ ಈಗ ಯಾರಲ್ಲೇ ಆಗಲಿ ಒಂದು ಸ್ವಾರ್ಥ ಇರಬಾರ್ದು, ಒಂದು ಪ್ರೀತಿ ವಿಶ್ವಾಸ ಇರಬೇಕು, ನಾವು ನಮ್ಮವರು ಅಂತ ಇರಬೇಕು. ಯಾವುದೂ ಶಾಶ್ವತ ಅಲ್ಲ. ನಾವು ದುಡ್ದಿರೋದಾಗಲಿ, ಅದಾಗಲಿ, ಇದಾಗಲಿ ಯಾವುದು ಶಾಶ್ವತ ಅಲ್ಲ. ನಾವೇನು ಒಂದು ಮನೇಲಿದ್ದರೆ ಒಂದು ಸಣ್ಣ ಮನೇಲಿ ಇರ್ಬೋದು. ಮತ್ತು ಊಟ ಮಾಡೋದು ಎಷ್ಟು ಊಟ ಮಾಡ್ತೀವಿ? ಒಂದೆರಡು ಚಪಾತಿ, ಒಂದಿಷ್ಟು ಅನ್ನ, ಒಂದು ಸ್ವಲ್ಪ ಊಟ ಮಾಡ್ತೀವಿ. ಅಷ್ಟಿದ್ರೆ ಸಾಕು. ಅದು ಅಷ್ಟು ಬೇಕು, ಇಷ್ಟು ಬೇಕು, ನನಗೆ ಅದು ತಗೋಬೇಕು, ಇದು ತಗೋಬೇಕು ಅಂತ ಆಸೆ ಇಟ್ಕೋಬಾರ್ದು. ಎಷ್ಟಿರುತ್ತೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಇದ್ದಾಗ ಸಂತೋಷ ಅನ್ನೋದು ಇರುತ್ತೆ, ಮತ್ತೆ ಜೀವನಕ್ಕೆ ಒಂದು ಸಾರ್ಥಕತೆ ಅನ್ನೋದು ಬರುತ್ತೆ ಬದುಕು ಅಂತ. ಈಗ ಸರ್ ಹಾಡು ಶ್ರೋತೃಗಳು ಕೂಡ ಕಾಯ್ತಾ ಇದ್ದಾರೆ ತುಂಬಾ. ಅದೇ ಮಕ್ಕಳು ಚಿಕ್ಕವರಿದ್ದಾಗ ಕೂರಿಸ್ಕೊಂಡು ಹಾಡ್ತಾ ಇದ್ವಿ. ಅಂದರೆ ಒಳ್ಳೊಳ್ಳೆ ಭಕ್ತಿಗೀತೆಗಳು, ಭಾವಗೀತೆಗಳು, ಮತ್ತು ಈಗ ಹಿರಿಯರ ಬಗ್ಗೆ ಆ ಥರ ಹಾಡುಗಳನ್ನು ನಾನು, ನಮ್ಮ ಮನೆಯವರು, ಮಕ್ಕಳು ಎಲ್ಲ ಒಟ್ಟಿಗೆ ಕೂರ್ತಾ ಇದ್ವಿ. ಸಂಜೆ ಆಗ್ತಿದ್ದಂಗೆ ಕಾಫಿ ಕುಡಿದು ಒಟ್ಟಿಗೆ ಕೂರ್ತಾ ಇದ್ವಿ. ಕೂತಾಗ ಒಂದು ಪೂಜೆ ಟೈಮಲ್ಲಿ ಭಕ್ತಿಗೀತೆಗಳನ್ನು ಆಡ್ತಾಯಿದ್ರು, ಹೇಳ್ಕೊಡ್ತಾಯಿದ್ರು ನಮ್ಮ ಮನೆಯವರು. ಹಾಗೆ ಅದೇ ಈಗ ನೋಡಿ ಈ ರಾವಣ ರಾಜ್ಯದ ಹಾಡು, ತಂದೆ ನೀಡು ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀಡು ಬಾ ಬಾಳ ಬದುಕಿಗೆ ಅಂತೇಳಿ ಒಂಥರ ತಂದೆಯವರಿಗೆ ಜ್ಞಾಪಿಸ್ಕೊಂಡು ಹಾಡೋ ರೀತಿ ಹಾಡ್ತಾ ಇದ್ವಿ. ಆ ಥರ ಹಾಡುಗಳು ಕಲಿತಾ ಇದ್ರು ಮಕ್ಕಳು. ಮಕ್ಕಳು ಕಲಿತಾ ಇದ್ರು. ಮತ್ತು ಇದು ಗಾಯತ್ರಿ ಮಂತ್ರ ಎಲ್ಲ ಹೇಳ್ಕೊಡ್ತಾ ಇದ್ರು.
ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಿದಿದೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ, ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ, ಕಂದಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ, ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ, ಆನಂದ ಪಡೆದೆ ನಮ್ಮ. ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ಶಾರದೆ ಶಾರದೆ. ನೋಡಿ ಎಷ್ಟು ಒಂದು ಅರ್ಥಪೂರ್ಣವಾದ ಹಾಡುಗಳನ್ನು ಕಲ್ತಿದ್ದೀರಿ. ಆಕಾಶವಾಣಿಯಲ್ಲಿ ಇದ್ದುಕೊಂಡು ಒಂದು ಹಾಡುಗಳನ್ನು ಕೂಡ ಹಾಡಿ ಅದರಲ್ಲಿ ಇರುವಂತಹ ತಿರುಳು ಏನಿದೆ ಸಾರಾಂಶ ಅದನ್ನು ಮಕ್ಕಳಿಗೆ ಹೇಳುವಂತಹ ಪ್ರಯತ್ನವನ್ನು ಕೂಡ ನೀವು ಮಾಡಿದ್ದೀರಿ. ಹೌದೌದು. ಮತ್ತೆ ಇದು ಮಲೆಯ ಮಾರುತ ಚಿತ್ರದ ಗೀತೆ ಇದು. ಅವಾಗ ಇದು ಒಂಥರ ಕ್ಲಾಸಿಕ್ ಮ್ಯೂಸಿಕ್ ತರ ಬರ್ತಾ ಇತ್ತು. ಈ ಚಿತ್ರದಲ್ಲಿ ಮಲೆಯ ಮಾರುತ ಚಿತ್ರದಲ್ಲಿ ಹಾಡುಗಳು ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದೊಂದು ಹಾಡುನು ತುಂಬಾ ಚೆನ್ನಾಗಿದೆ. ಚಿತ್ರಗೀತೆಗಳಲ್ಲಿ ಹೇಳಿ. ಹೌದು. ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ಅದೇ ಈ ಥರ ಹಾಡುಗಳು. ಮತ್ತು ಹಳೆ ಹಾಡುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಬರೋ ಹಾಡುಗಳಿಗಿಂತ ಹಳೆಯ ಹಾಡುಗಳು ತುಂಬ ಸ್ವಾರಸ್ಯಕರವಾಗಿರುತ್ತೆ, ಮತ್ತು ಕೇಳಲಿಕ್ಕೆ ಹಿತ ಅನಿಸುತ್ತೆ, ಮತ್ತು ಅದರಲ್ಲಿ ತುಂಬ ಒಂದು ಥರ ಅರ್ಥಗರ್ಭಿತವಾಗಿರ್ತವೆ ಹಾಡುಗಳೆಲ್ಲ. ತುಂಬ ಖುಷಿಯಾಯಿತು. ನಾವು ಮತ್ತೆ ವರ್ಷಕ್ಕೊಂದ್ಸರಿ ನಾವು ನಮ್ಮ ಗೆಳೆಯರ ಬಳಗ ಅಂತ ಮಾಡ್ಕೊಂಡಿದ್ದೀವಿ ಊರಲ್ಲಿ. ನಾವು ಹೈಸ್ಕೂಲ್ ಓದಬೇಕಾದ್ರೆ ನಮ್ಮ ಸ್ನೇಹಿತರೆಲ್ಲ ಇದ್ದರು. 82ರಲ್ಲಿ ಹೈಸ್ಕೂಲ್ ಓದಬೇಕಾದ್ರೆ ತಿಪ್ಪೇಸ್ವಾಮಿ, ಮೋಹನ್ ಕುಮಾರ್, ಮತ್ತು ಈ ಗೋವಿಂದರಾಜು, ಮತ್ತು ಹಾಗೆ ಸುಮಾರು ಜನ, ಒಂದು 40 ಜನ ಇದ್ದಾರೆ. ಎಲ್ಲರೂ ವರ್ಷಕ್ಕೊಂದ್ಸರಿ ನಾವು ಅಲ್ಲಿ ಸೇರ್ಕೊಳ್ತೀವಿ. DYSP ಆಗಿದ್ದಾರೆ ನಮ್ಮ ಜೊತೆಗೆ ಓದಿದವರು. ಅವರು ಅಲ್ಲಿಗೆ ವೀರಾಜಪೇಟೆಗೆ, ಬೆಂಗಳೂರಿಂದ ವೀರಾಜಪೇಟೆಗೆ ಹಾಕಿದಾಗ ನಾನಿಲ್ಲಿ ಆಕಾಶವಾಣಿಯಲ್ಲಿ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತು ಮೊದಲೇ. ಫಸ್ಟ್ ದಿನವೇ ಬಂದು ನನಗೆ ಹುಡುಕೊಂಡು ಬಂದು ಮಾತಾಡಿಸಿ ಆಕಾಶವಾಣಿ ಎಲ್ಲ ವಿಸಿಟ್ ಕೊಟ್ಟು ನೋಡಿಕೊಂಡು ಹೋದರು. ಅವ್ರಿಗೆ ತುಂಬ ಖುಷಿ ಆಯಿತು, ನಮ್ಮೂರಿನವರು ಇಲ್ಲಿದ್ದಾರಲ್ಲ ಅಂತೇಳಿ ಬಂದು ಮಾತಾಡಿಸ್ಕೊಂಡು ಹೋದರು ಅವರು. ನನಗೂ ತುಂಬ ಖುಷಿ ಆಯಿತು. ಸ್ನೇಹ ಬಾಂಧವ್ಯ ಕೂಡ ನಿಮ್ಮಲ್ಲಿ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಬಹುದು. ಇನ್ನು ನಿಮ್ಮ ಅವಧಿನಲ್ಲಿ 36 ಅಂತ ಅಂದರೆ ಸುಲಭ ಅಲ್ಲ. 36 ವರ್ಷಗಳಲ್ಲಿ ನೀವು ಕಂಡಂತಹ ಅಧಿಕಾರಿಗಳ ಬಗ್ಗೆ ಹೇಳಿ. ಏನು ಕಲ್ತ್ರಿ ಅವರಿಂದ? ಮತ್ತು ನಾನು ಫಸ್ಟಿಗೆ ಅಲ್ಲಿ ಚಿತ್ರದುರ್ಗದಲ್ಲಿ ಸೇರಿದಾಗ CN ರಾಮಚಂದ್ರ ಅಂತ ಇದ್ದರು, ಬನಜ್ಜ ಇದ್ದರು, KS ನಿರ್ಮಲಾದೇವಿ ಅಂತ ASD ಅವರಿದ್ದರು, ಮತ್ತು RN ತ್ಯಾಗರಾಜನ್ ಅಂತ ಇದ್ದರು. RN ತ್ಯಾಗರಾಜನ್ ಅಂದರೆ ಅವರು ಕ್ಲಾಸಿಕಲ್ ಹಾಡುಗಳನ್ನು ತುಂಬ ಹಾಡ್ತಾಯಿದ್ರು. ಅವರು ತ್ಯಾಗರಾಜನ್ ಬ್ರದರ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಎಲ್ಲ ಗೊತ್ತು ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ. ಅವ್ರ ಜೊತೆ ಎಲ್ಲ ನಾನು ತುಂಬ ಚೆನ್ನಾಗಿದ್ದೆ, ಅಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಬಂದು. ಈಗ ಅಲ್ಲಿಂದ ನಾವು ಮಡಿಕೇರಿಗೆ ಬಂದಾಗ ಇಲ್ಲಿನೂ GB ಮುರಳೀಧರ್ ಅವರಿದ್ದರು, ಶ್ರೀನಿವಾಸ್ ಪ್ರಸಾದ್ ಇದ್ದರು, ಹೊಳ್ಳ ಅವರು ಅಂತ ಹೇಳಿದ್ರು, ಮತ್ತು GK ರವೀಂದ್ರ ಕುಮಾರ್, ಸುರೇಂದ್ರನಾಥ್ ಸಾತ್ವಿಕ್, SS ಉಮೇಶ್ ಅವರು,
ಎಲ್ಲ ತುಂಬ ಇದ್ರು. ಮತ್ತೆ ನಾಗಭೂಷಣ್ ಅಂತ ಇದ್ರು ಮೇಡಮ್, DS ನಾಗಭೂಷಣ್ ಅಂತ ಇದ್ರು. ಅವರಂತೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರು. ಮತ್ತೆ ಅವ್ರ ಮಿಸಸ್ ಸವಿತಾ ನಾಗಭೂಷಣ್ ಅಂತ, ಅವರು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರು ಒಳ್ಳೆ ಕವಿಗಳು, ಸುಮಾರು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಅವರು. ಸವಿತಾ ನಾಗಭೂಷಣ್ ಅಂತ ಹೆಸರು ಎಲ್ಲರೂ ಕೇಳಿರ್ಬೋದು ಹೆಚ್ಚು ಕಡಿಮೆ. ಕರ್ನಾಟಕದಲ್ಲಿ ಕೆಲವು ಕಾದಂಬರಿಗಳೆಲ್ಲ ಬರೆದಿದ್ದಾರೆ ಅವರು. ಮತ್ತು ಇವರು ರಶೀದ್ ಅವರು ಅಷ್ಟೇ, ಅಬ್ದುಲ್ ರಶೀದ್ ಅವರು ಇಲ್ಲಿ ಆಕಾಶವಾಣಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದರು. ಅವರಿದ್ದಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾ ಇತ್ತು. ಹಳ್ಳಿ ರೇಡಿಯೋ ಹಬ್ಬ, ಮತ್ತು ಹೀಗೆ ಕಾಡಿನ ಹಬ್ಬ ಅಂತೇಳಿ ಮಾಡಿದ್ರು. ಭಾಳ ಚೆನ್ನಾಗಿತ್ತದು, ಭಾಳ ಚೆನ್ನಾಗಿ. ಮತ್ತೆ ಇಂದಿರಾ ಯೇಸುಪ್ರಿಯ ಗಜರಾಜ್ ಅಂತ ಇದ್ರು. ಮತ್ತು ಇವ್ರಿಗೆ ಮರೆಯಂಗಿಲ್ಲ, KG ಶಾರದಾ ಮತ್ತು ಸುಬ್ರಾಯ ಸಂಪಾಜೆ ಅವರು ಇದ್ದರು. ಎಲ್ಲ ಚೆನ್ನಾಗಿ ಮೊದಲಿಂದನೂ ಚೆನ್ನಾಗಿ ಅವರೆಲ್ಲ ಆಕಾಶವಾಣಿಯನ್ನು ಬೆಳೆಸಿ ಉಳಿಸಿದ್ರು. ಹೌದೌದು, ಇವತ್ತಿಗೂ ಕೂಡ ಹೌದೌದು. ಅವ್ರ ಜೊತೆಗೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಿದ್ದು ಒಂಥರ ಅದೃಷ್ಟ. ಸಂಯಮದಿಂದ ಎಲ್ಲವನ್ನು ಕಲ್ತಿದ್ದೀರಿ, ಹೌದು. ಮತ್ತೆ ರೂಪಕದ ಬಗ್ಗೆ ಹೇಳಿ. ಸಹನೆ, ತಾಳ್ಮೆ, ಅವ್ರ ಜೊತೆಗೆ ಎಲ್ಲರ ಜೊತೆಗೂ ಕೆಲಸ ಮಾಡಬೇಕಾದ್ರೆ ಒಂದು ಸಹನೆ ತಾಳ್ಮೆಯಿಂದ ಕಲಿಯುತ್ತಲೇ ಇದ್ರಿ. ಹೌದು, ತಾಳ್ಮೆ. ಯಾವುದೇ ಈಗ ಆಫೀಸ್ ಅಂದಮೇಲೆ ಇಲ್ಲ ಮನೆ ಅಂದಮೇಲೆ ಏನಾದರೂ ಒಂದು ಸಂದರ್ಭದಲ್ಲಿ ಯಾವ್ರಾಗಲಿ ನಾವಾಗಲಿ ಯಾರ ಒಂದು ಮಾತಾಡ್ತೀವಿ, ಅದನ್ನು ನಾವು ಸೀರಿಯಸ್ ಆಗಿ ತಗೋಬಾರ್ದು. ಸ್ವಲ್ಪ ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ಆ ಥರ ಮಾತಾಡಿರ್ತಾರೆ, ಸ್ವಲ್ಪ ಸಮಯ ಆದರೆ ಅದು ಸರಿ ಹೋಗುತ್ತೆ. ಆಮೇಲೆ ಅವರಿಗೆ ಗೊತ್ತಾಗುತ್ತೆ ನಾವೇನಾದರೂ ಮಾತಾಡಿದ್ವಾ ಏನೋ ಅಂತೇಳಿ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ಯಾವುದೇ ಆಗಲಿ ನಾವು ಸಡನ್ನಾಗಿ ಎಕ್ಸೈಟ್ ಆಗಬಾರ್ದು. ಸಹನೆಯಿಂದ ತಾಳ್ಮೆಯಿಂದ ಇದ್ದರೆ ಎಲ್ಲ ಸರಿ ಹೋಗುತ್ತೆ. ಅದನ್ನು ನಾನು ಮಡಿಕೇರಿಗೆ ಬಂದು ಮಡಿಕೇರಿ ಜನಗಳ ಜೊತೆಗೆ ನಾನು ಕಲ್ತಿದ್ದೀನಿ ಮೇಡಮ್. ತಿಳಿ ಅನ್ನೋದಕ್ಕೆ ಹೌದೌದು. ಯಾಕಂದರೆ ಇಲ್ಲಿ ಜನ ತುಂಬ ಸಹನೆ, ತಾಳ್ಮೆ ಮತ್ತು ಒಂಥರ ಇರ್ತಾರೆ, ಸಂತೋಷದಿಂದ ಇರ್ತಾರೆ. ನೀವು ನನಗೆ ಯಾರು ಪರಿಚಯ ಇಲ್ಲ ಅಂದರೂ ನಾನು ಹೋಗಬೇಕಾದ್ರೆ ಅವರೇನೆ ವಿಶ್ ಮಾಡ್ತಾರೆ, ನಗ್ತಾರೆ. ಆ ಥರ ತುಂಬ ಒಳ್ಳೆಯ ಜನ. ಮಡಿಕೇರಿ ಜನರಿಂದನೂ ನಾನು ತುಂಬ ಕಲ್ತಿದ್ದೀನಿ. ನಾನು ಚಿತ್ರದುರ್ಗದಿಂದ ಬಂದು ಮಡಿಕೇರಿಯ ಒಂದು ಸಂಭ್ರಮವನ್ನ ನೀವು ಪ್ರೀತಿಯ ಮುಖಾಂತರ ಹಂಚ್ಕೊಳ್ತಾ ಇದ್ದೀರಿ ಮಾತುಗಳಿಂದ. ನಿಮ್ಮ ಒಂದು ರೂಪಕ ಮಾಡಿದ್ದೆ ಅಂತ ಹೇಳಿದ್ರಲ್ಲ. ರೂಪಕ ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿದರೆ ನನಗೆ ತುಂಬ ಪ್ರೀತಿ. ಮತ್ತು ಅವರು ಯಾಕಂದರೆ ಅವರು ರೈಲ್ವೆ ಮಿನಿಸ್ಟರ್ ಆದಾಗ ರೈಲು ಆಕ್ಸಿಡೆಂಟ್ ಆಯಿತು. ರೈಲು ಆಕ್ಸಿಡೆಂಟ್ ಆಗಿದ್ದನ್ನು ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಟ್ಟರು. ಯಾಕಂದರೆ ಅವರ ಸಾವಿಗೆ ಎಲ್ಲ ನಾನೇ ಕಾರಣ ಅಂತೇಳಿ ಅವರು ರಾಜೀನಾಮೆ ಕೊಟ್ಟರು. ಅವಾಗೆಲ್ಲ ಒಂಥರ ಭಾರತದಲ್ಲಿ ಜನಗಳಿಗೆ ಊಟ, ಫುಡ್ಡು ಎಲ್ಲ ತುಂಬ ಕಡಿಮೆ ಇತ್ತು, ಬೆಳೀತಾ ಇರಲಿಲ್ಲ. ಜನಸಂಖ್ಯೆ ಸ್ವಲ್ಪ ಇದ್ರೂ ಸಾಕಷ್ಟು ಆಹಾರ ಪದಾರ್ಥಗಳು ನಮ್ಮ ದೇಶದಲ್ಲಿ ಇರಲಿಲ್ಲ. ಆ ಟೈಮಲ್ಲಿ ಅವರು ಒಂದು ಹೊತ್ತು ಮಾತ್ರ ಊಟ ಮಾಡ್ತಾಯಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅದನ್ನು ಎಲ್ಲರೂ ಅನುಸರಿಸಬೇಕು ಅಂತೇಳಿ ಹೇಳ್ತಾಯಿದ್ರು. ಅದು ನನಗೆ ಇಷ್ಟ ಆಯಿತು. ನಾನು ಅದನ್ನು ಒಂದು ರೂಪಕ ಮಾಡಿದೆ. ಆ ರೂಪಕ ಹೆಚ್ಚು ಕಡಿಮೆ 10-12 ವರ್ಷ ಪ್ರತಿ ವರ್ಷವೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾರ್ಯಕ್ರಮದ ದಿನ ಅದು ಪ್ರಸಾರ ಮಾಡ್ತಾಯಿದ್ರು. ಆ ರೂಪಕದ ಹೆಸರು ಮೂರ್ತಿ ವಾಮನ ಕೀರ್ತಿ ಗಗನ. ಅಂತೂ ಕೂಡ ಬಹಳಷ್ಟು ಕಲ್ತಿದ್ದಿದೆ. ಹೌದು ಕಲ್ತಿದ್ದೀನಿ. ಕಲ್ತಿದ್ದೀರಿ, ಕಲಿಸಿದ್ದೀರಿ, ಪ್ರೀತಿಯನ್ನ ಹಂಚಿದ್ದೀರಿ, ಎಲ್ಲರನ್ನೂ ಪ್ರೀತಿ ಸಂಯಮದಿಂದ ಕಂಡಿದ್ದೀರಿ. ಎಲ್ಲರ ಹೃದಯದಲ್ಲೂ ಕೂಡ ನೀವು ಉಳಿದಿದ್ದೀರಿ ಅಂತ ಹೇಳ್ಬೋದು. ಟಿ ಸಿದ್ದೋಜಿರಾವ್ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಒಳ್ಳೆಯ ಒಂದು ಛಾಪನ್ನು ಮೂಡಿಸಿದ್ದಾರೆ. ಒಂದು ಶಿಸ್ತಿನ ಸಿಪಾಯಿಯಂತೆ ಅಂತ ಹೇಳಬಹುದು. ಪ್ರತಿ ಮಾತಿನಲ್ಲೂ ನಿಮ್ಮ ಭಾವುಕತೆಯನ್ನು ಕಂಡು ನಿಜವಾಗ್ಲೂ ಕೂಡ ನಮಗೆ ಒಂದು ರೀತಿ ಕಣ್ತುಂಬಿ ಬರುತ್ತೆ. ಆ ನೆನಪುಗಳನ್ನು ನೀವು ಮತ್ತೆ ಮತ್ತೆ ಮೆಲುಕು ಹಾಕ್ತಾನೇ ಇದ್ದೀರಿ ಅಂತ ನಾವು ಹೇಳಬಹುದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ ನೀವು ಮಾತಾಡೋದ್ರಿಂದ ನನಗೂ ಸ್ವಲ್ಪ ಮಾತುಗಳು ಹಾಗೆ ಬಂತು. ನಾನು ಜಾಸ್ತಿ ಹೆಚ್ಚು ಮಾತಾಡಲ್ಲ, ಕಡಿಮೆ ಮಾತಾಡೋದು. ನೀವು ಮಾತಾಡ್ಸಿದ್ರಿ, ನಾನು ಮಾತಾಡಿದೆ. ತುಂಬ ಸಂತೋಷ. ಹಾಡಿ ಅಂದರೆ ಹಾಡಿದ್ರಿ.
ನೋಡಿ ನಿಮ್ಮ ನೆನಪುಗಳು ಆ ಸಮಯ ಇದೆಯಲ್ಲ, ಅಂದಿಗೂ ಇಂದಿಗೂ ನೋಡಿ. ಆರಂಭದಲ್ಲಿ ಹೇಳಿದ್ರಿ ಆ ಟೇಪ್ಸ್ ಇತ್ತು, ಅದನ್ನ ಪ್ರಸಾರ ಮಾಡಬೇಕಾದ್ರೆ ಬಹಳ ಕಷ್ಟ ಇತ್ತು, ಸೂಕ್ಷ್ಮ. ಇವತ್ತು ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ ಯುಗ, ಬಹಳ ಸುಲಭ ಆಗಿದೆ. ಅವತ್ತು ಎಷ್ಟು ಕಷ್ಟ ಇತ್ತು. ಅಲ್ಲಿ ಶ್ರದ್ಧೆ ಅನ್ನೋದು ಇಲ್ಲ ಅಂದಿದ್ರೆ ಕೆಲಸಗಳಾಗ್ತಾ ಇರ್ಲಿಲ್ಲ. ಇದನ್ನ ನಾವು ಕಲಿಬೇಕು. ಹೌದೌದು. ಮತ್ತೆ ಅವಾಗ ಇದು ಟೇಪ್ ಅಂದ್ರೆ ಆ ತರ ರೌಂಡ್ ಟೇಪ್ ಇರ್ತಾ ಇತ್ತು. ಮತ್ತೆ ಡಿಸ್ಕ್ ಅಂದ್ರೆ ಅದೇ ಪ್ಲೇಟ್, ಎಲ್ಲರೂ ನೋಡಿರ್ತಾರೆ ಆ ಕರಿ ಟೇಪು, ಅದ್ರ ಮೇಲೆ ಇದಿಟ್ಟು ಸಿನಿಮಾಗಳಲ್ಲಿ ಅದೇ ನೋಡಿರ್ತಾರೆ. ಅದರಲ್ಲಿ ಯಾವ ಹಾಡು, ಯಾರ ರಚನೆ ಮಾಡಿದ್ದು ಎಲ್ಲ ಇರುತ್ತೆ. ಅದನ್ನು ನಾವು ಅದೇ ಹಾಡು ಅದೇ ಇದು ಅಂತೇಳಿ ನಾವು ತೆಗೆದುಕೊಡ್ತಾ ಇದ್ವಿ ಲೈಬ್ರರಿಯಿಂದ. ಪ್ರಸಾರಕ್ಕೆ ಯಾವ ಥರ ಬೇಕೋ, ಯಾವ ಕ್ಯೂ ಶೀಟ್ ಬರ್ತಾ ಇತ್ತು ಅದನ್ನು ನೋಡಿ ನಾವು ತೆಗೆದಿಡ್ತಾ ಇದ್ವಿ, ಮತ್ತು ಅದನ್ನು ವಾಪಸ್ ಇಡ್ತಾ ಇದ್ವಿ. ಹೀಗೆ ಅದೇ ನಮಗೆ ಸ್ವಲ್ಪ ಸೋಮವಾರದಿಂದ ಶುಕ್ರವಾರ ತನಕ ಸ್ವಲ್ಪ ಚೆನ್ನಾಗಿ ಕೆಲಸ ಇರೋದು. ಮತ್ತು ಶುಕ್ರವಾರದಿಂದ ಶನಿವಾರ ಭಾನುವಾರ ರಜೆ ಇರೋದಲ್ಲ, ಅದಕ್ಕೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರದ ತನಕ ನಾವು ಮೆಟೀರಿಯಲ್ಸು ಶುಕ್ರವಾರನೇ ತೆಗೆದಿಟ್ಟು ಬಿಡಬೇಕಾಯಿತು. ಶುಕ್ರವಾರ ಸ್ವಲ್ಪ ನಮಗೆ ಜಾಸ್ತಿ ಕೆಲಸ ಇರ್ತಾ ಇತ್ತು. ಹಾಗೆ ಎಷ್ಟೊತ್ತಾದರೂ ಅದು ಕೆಲಸ ಮುಗಿಸಿ ನಾನು ಹೋಗ್ತಾ ಇದ್ದೆ. ಮತ್ತು ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ನೀವು ಮಾಡಿ ಸೇವೆಯನ್ನು ಸಲ್ಲಿಸಿದ್ದೀರಿ ಅಂತ ಹೇಳಬಹುದು. ನಿಮಗೆ ವಹಿಸಿದಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅನ್ನೋದು ನಿಮ್ಮ ಒಂದು ಅನಿಸಿಕೆ. ಹೌದು ಅಲ್ವಾ? ನಿಮ್ಮ ಮಾತುಗಳಿಂದ ಅರ್ಥ ಆಗ್ತಾ ಇದೆ. ಶ್ರದ್ಧೆ ಭಕ್ತಿ ಯಾವುದೇ ಕೆಲಸದಲ್ಲಿ ಇಲ್ಲ ಅಂದರೆ ಆ ಕೆಲಸ ಯಶಸ್ಸು ಕಾಣಲ್ಲ. ಮತ್ತು ಸುರೇಶ್ ಹೆಬ್ಳಿಕರ್ ಅಂತ ಇದ್ದರು ಚಿತ್ರದುರ್ಗದಲ್ಲಿ. ಅವರು ನಾನು ಹೊಸದಾಗಿ ಸೇರಿದಾಗ ಒಂದು ಜೆರಾಕ್ಸ್ ಮಿಷಿನ್ ಬಂತು ಹೊಸದು ಆಫೀಸಿಗೆ. ನೀವು ಬನ್ನಿ ನೋಡ್ಕೊಬನ್ನಿ ಇದು ಅಂಥೇಳಿ ಅದು ಆಪ್ರೇಟ್ ಮಾಡೋದು, ಮತ್ತು ಅದೇನಾದರೂ ರಿಪೇರಿ ಬಂದರೆ ಅದೆಲ್ಲ ಹೀಗೆ ಮಾಡಬೇಕು, ಹೀಗೆ ನೋಡ್ಕೋಬೇಕು ಅಂಥೇಳಿ ಅವರು ಎಲ್ಲ ತೋರಿಸ್ಕೊಡ್ತಾ ಇದ್ರು, ಕಲಿಸಿದ್ರು. ಅವರು ಸುರೇಶ್ ಹೆಬ್ಳಿಕರ್ ಅಂತ, ಅವರು ಒಳ್ಳೆ ಇಂಜಿನಿಯರ್ ಆಫೀಸಲ್ಲಿ. ನೆನಪು ಮಾಡ್ಕೊಳ್ತಾ ಹೌದು. ಒಳ್ಳೇದು ಸರ್. ನಿಮ್ಮ ಮುಂದುವರೆದ ಮಾತುಗಳಲ್ಲಿ ಅರ್ಥಪೂರ್ಣವಾದಂತಹ ಮಾಹಿತಿ ಇತ್ತು. ಅನುಭವದ ಪಾಕವನ್ನು ಉಣಿಸಿದ್ದೀರಿ ನಮ್ಮ ಶ್ರೋತೃಗಳಿಗೆ. ಒಂದು ನಿವೃತ್ತಿಯ ಬದುಕು ಅಂತ ಅಂದಾಗ ಆತಂಕದ ಛಾಯೆ ಇರುತ್ತೆ. ಅಂತಹ ಛಾಯೆ ನಿಮ್ಮ ಮೊಗದಲ್ಲಿ ಇಲ್ಲ. ಬಹಳ ಆನಂದದಿಂದ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಇವತ್ತು ಆ ಸಂತೋಷ ಕಾಣ್ತಾ ಇದೆ. ಆನಂದದ ಮಾತುಗಳನ್ನು ನೀವು ಆಡಿದ್ದೀರಿ, ಆನಂದದಿಂದ ಕೂಡಿದಂತಹ ಸಂದೇಶಗಳನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ನೆನಪುಗಳು ಸದಾ ಹೀಗೆ ಇರಲಿ, ಸಿಹಿ ನೆನಪುಗಳನ್ನೇ ನೀವು ಹಂಚಿದ್ದೀರಿ, ಜನರ ಜೊತೆ ಹಂಚಿಕೊಂಡಿದ್ದೀರಿ. ಬಹಳ ಖುಷಿಯಾಯಿತು. ನಿಮ್ಮ ಮುಂದುವರೆದ ಮಾತುಗಳನ್ನು ಕೇಳಿಸ್ಬೇಕು ಅಂತ ಒಂದು ಉದ್ದೇಶ ಇತ್ತು. ಈ ನೆನಪಿನ ಬುತ್ತಿಯ ಒಂದು ಸವಿಯನ್ನು ಕಂಡಾಗ ನಮ್ಮ ಶ್ರೋತೃಗಳು ಬಹಳಷ್ಟು ಆನಂದ ಪಟ್ಟಿರ್ತಾರೆ ಅಂತ ಹೇಳ್ತಾ, ಈಗ ನಿಮ್ಮ ಕುಟುಂಬದ ಸದಸ್ಯರ ಅಭಿಪ್ರಾಯಗಳನ್ನು, ಅಂದರೆ ಹೆಮ್ಮೆಯ ಮಾತುಗಳನ್ನು ಹೇಳ್ತಾರೆ. ಅವರ ನಿವೃತ್ತಿ ಜೀವನ ಸುಖವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿರ್ಲಿ ಅಂತ ಬಯಸ್ತೀನಿ. ನನ್ನ ತಂದೆಯವರು ಮಡಿಕೇರಿಗೆ ಬಂದು 33 ವರ್ಷಗಳಾಯ್ತು. ನಾನು 1 ವರ್ಷ ಇದ್ದಾಗ ಬಂದಿದ್ದು. ತುಂಬಾ ಕಷ್ಟಪಟ್ಟು ಇಲ್ಲಿಯ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ನನಗೆ ತಮ್ಮ ತಂಗಿ ಇಬ್ಬರಿದ್ದಾರೆ. ನನ್ನನ್ನ ಕೂಡ ತುಂಬಾ ಚೆನ್ನಾಗಿ ಸಾಕಿ ಸಲಹಿದ್ದಾರೆ. ನನ್ನ ತಂದೆಯವರು ತುಂಬಾ ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ದಾರೆ. ನನ್ನ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ PhD ಅನ್ನು ಮಾಡಿಸ್ತಿದ್ದಾರೆ. ನನ್ನ ತಮ್ಮ ತಂಗಿ ಇಬ್ರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಜಾಬಲ್ಲಿದ್ದಾರೆ. ನನ್ನ ತಂದೆ ಅಂದ್ರೆ ನನಗೆ ತುಂಬಾ ಗೌರವ ಇದೆ. ನಾವೇನೇ ಕೇಳಿದ್ರು ಕೂಡ, ತನಗೆ ಏನು ಇಲ್ಲ ಅಂದ್ರೂ ಕೂಡ ನಮಗೆ ಏನು ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಮಗೆ ಇಂದು ಒಂದ್ ಪಕ್ಷ ಇಲ್ಲ ಅಂತ ಹೇಳಿದ್ರು ನಾಳೆ ಅದನ್ನ ಮಾಡಿ ಕೊಡ್ತಾ ಇದ್ರು ನಮ್ಮ ತಂದೆಯವರು. ಮತ್ತೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಭಾವ ಇಲ್ಲದೆ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತೆ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಹೆಣ್ಮಕ್ಳು ಅಂತ ಹೇಳ್ತಾ ಇದ್ರು. ಎಲ್ಲೇ ಏನೇ ಇರ್ಲಿ ನಮ್ಮನ್ನೆಲ್ಲಾ ಕಡೆನೂ ಕರ್ಕೊಂಡು ಹೋಗೋರು ನಮ್ಮ ತಂದೆಯವರು. ತುಂಬಾ ಜವಾಬ್ದಾರಿ. ಇವತ್ತಿಗೂ ಇಷ್ಟು ದೊಡ್ಡೋಳಾದ್ರೂ ಕೂಡ ನನ್ನ ತಂದೆಯವರು ಎಲ್ಲೇ ಹೋದ್ರು ಬಂದ್ಯಾ, ತಲುಪಿದ್ಯಾ, ಹೇಗಿದ್ಯಾ ಅಂತ ದಿನ ಕೇಳ್ತಾ ಇರ್ತಾರೆ. ನನ್ನ ಮಗಳು ಕೂಡ ಅಷ್ಟೇ. ಅವಳಿಗೆ ತಾತ ಅಂದ್ರೆ ತುಂಬಾ ಇಷ್ಟ. ತುಂಬಾ ಹಚ್ಕೊಂಡಿದ್ದಾಳೆ ಕೂಡ ಅವಳು. ಈಗ ಸಿದ್ದೋಜಿರಾವ್ ಅವರ ಸಹಧರ್ಮಿಣಿ ಇದ್ದಾರೆ. ಅವರ ಪರಿಚಯ ಮತ್ತೆ ಅವರ ಅಭಿಪ್ರಾಯವನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನ ಅಂತ. ಸಿದ್ದೋಜಿರಾವ್ ಅವ್ರ ಮಿಸಸ್. ಅವರು ಆಕಾಶವಾಣಿನಲ್ಲಿ ಕೆಲಸ ಮಾಡ್ಕೊಂಡು ಜೂನ್ 30ಕ್ಕೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರೆಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಾವೆಲ್ಲ ಹಳ್ಳಿಲಿ ಬೆಳೆದವರು.
ನಮ್ಮ ಮನೆಯಲ್ಲೆಲ್ಲ ಹೊರಗಡೆ ಎಲ್ಲೂ ಬಿಡ್ತಾ ಇರ್ಲಿಲ್ಲ. ಅಜ್ಜ ಅಜ್ಜಿ ಎಲ್ಲ ತುಂಬಾನೇ ಸಂಪ್ರದಾಯ, ಒಬ್ರು ಜೊತೆಗಿರ್ಲೇಬೇಕು, ಎಲ್ಲೂ ಹೋಗ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ. ಆದ್ರೆ ಇವರು ಆಕಾಶವಾಣಿನಲ್ಲಿ ಕೆಲಸ ಮಾಡ್ಕೊಂಡು ಅವರು ಎಲ್ಲರನ್ನ ನೋಡುವಾಗ ಅವರಿಗೆ ನನ್ನ ಹೆಂಡತಿನೂ ನಾನು ಹೊರಗಡೆ ಕಳಿಸ್ಬೇಕು ತುಂಬಾ ಆಸೆ ಅವರಿಗೆ. ಹಾಗೆ ನನಗೆ RD ಏಜೆಂಟ್ ಮಾಡಿದ್ರು. ಒಂದು 10-15 ವರ್ಷ RD ಏಜೆಂಟ್ ಆದೆ. ಮತ್ತೆ ಬೇಕರಿ ನಡೆಸ್ತಾ ಇದ್ದೀನಿ. ದೇವರ ಆಶೀರ್ವಾದ ಮತ್ತೆ ಅವರ ಸಪೋರ್ಟ್ ನನಗೆ ತುಂಬಾ ಇದೆ. ಎಷ್ಟೋ ಕೆಲಸಗಳು ನನಗೆ ಬಾಕಿ ಆಗ್ತದೆ, ಅದನ್ನೆಲ್ಲ ಅವರು ಮಾಡ್ಕೊಂಡು ಕೆಲಸ ಮುಗಿಸ್ತಾರೆ. ನನಗೆ ಏನು ಅಂದ್ರೆ ಏನು ಗೊತ್ತಿಲ್ಲ ಹೊರಗಡೆ ಜೀವನ. ತೋಟದ ಮನೆಯಲ್ಲಿ ಇದ್ದಿದ್ದು ಬೇರೆ, ಅವಾಗ ಟಿವಿಗಳೇನಿರ್ಲಿಲ್ಲ. ತಾತಂದೊಂದೇ ಒಂದು ರೇಡಿಯೋ ಇತ್ತು. ಅವ್ರು ಬೆಳಗ್ಗೆ ಎದ್ದ ತಕ್ಷಣನೇ ರೇಡಿಯೋ ಹಾಕೋರು. ಬೆಳಗ್ಗೆನೆ ರೇಡಿಯೋ ಆನ್ ಮಾಡಿದ್ರೆ ಅವ್ರು ರಾತ್ರಿ ಮಲಗೋವರೆಗೂ ಅವರಿಗೆ ಯಕ್ಷಗಾನ ಇರ್ಬೋದು ಎಲ್ಲದನ್ನು ಅವರಿಗೆ ಕೇಳೋ ಅಭ್ಯಾಸ ಇತ್ತು ತಾತನಿಗೆ. ರೇಡಿಯೋ ಹಾಕುವಾಗ ನಮಗೆ ರೇಡಿಯೋದಲ್ಲಿ ಬರೋ ಹಾಡುಗಳು ಮತ್ತೆ ಭಾನುವಾರ ಮಕ್ಕಳಿಗೆಲ್ಲ ಅವರು ಹಾಡುಗಳನ್ನ ಕಲ್ಸೋದು ಸಹ ಬರ್ತಾ ಇತ್ತು. ಮೊದಲಿಂದನೂ ರೇಡಿಯೋ ಕೇಳಿದೀವಿ. ಅದೇ ಇದ್ದಿದ್ದು ನಮ್ಮ ಮನೆಯಲ್ಲೆಲ್ಲ. ರೇಡಿಯೋ ಬಿಟ್ರೆ ಟಿವಿ ಎಲ್ಲ ಮತ್ತೆ ಲಾಸ್ಟಿಗೆ ಬಂದದ್ದು. ನಾವು ಚಿಕ್ಕವರಿರುವಾಗ ಇಂದನೂ ಬರೀ ರೇಡಿಯೋನೇ ಕೇಳಿದ್ದೆವು. ಬೆಂಗಳೂರು ಧಾರವಾಡದಿಂದ ಎಲ್ಲ ಅದರಿಂದ ಬರೋ ಹಾಡುಗಳು, ಜನಪದ ಗೀತೆಗಳೆಲ್ಲ ಅಂದ್ರೆ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ. ಅಜ್ಜಿ ಎಲ್ಲ ತುಂಬಾ ಹಾಡು ಹೇಳೋರು. ಅವ್ರು ಒಂದ್ಸರಿ ಕೇಳಿಸ್ಕೊಂಡ್ರೆ ಅದನ್ನ ಹಾಗೆ ಕಲಿಯೋರು. ಈಗ ನಿವೃತ್ತಿಯ ಬದುಕನ್ನ ಅವರು ಆರಂಭ ಮಾಡ್ತಾ ಇರೋ ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರ, ನಿಮ್ಮ ಯೋಜನೆ ಏನು? ಹೌದು ಮೇಡಮ್, ಇನ್ನು 2 ಮಕ್ಳದ್ ಮದ್ವೆ ಆಗೋದಿದೆ. ಇನ್ನು ನಮ್ಗೆ ಅಂತ ಹೇಳಿ ನಾವಿನ್ನು ಒಂದ್ ಮನೆನೂ ಮಾಡ್ಲಿಲ್ಲ. ಮಕ್ಳದ ಎಜುಕೇಶನ್ಗೆ ಆಯ್ತು ಇಷ್ಟು ಸಮಯ. ಈಗ ಮದ್ವೆ ಮತ್ತೆ ಮನೆ ಎರಡೂ ಒಟ್ಟೊಟ್ಟಿಗೆ ಮಾಡ್ಬೇಕಾಗಿದೆ. ಈಗ ಇಷ್ಟು ದಿನ ಅವರು ಕಚೇರಿಗೆ ಹೋಗ್ತಾ ಇದ್ರು, ಕಚೇರಿಯಿಂದ ಮನೆಗೆ ಬರ್ತಾ ಇದ್ರು, ಮತ್ತೆ ಜವಾಬ್ದಾರಿ ಜಾಸ್ತಿ ಆಫೀಸ್ದು ಅಲ್ವಾ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದ ಕಾರಣ ಅವರಿಗೆ ಜವಾಬ್ದಾರಿ ಜಾಸ್ತಿ. ಈಗ ಅದರಿಂದ ಹೊರಗೆ ಬಂದಿದ್ದಾರೆ. ನೀವು ಹೇಗೆ ಅವರ ಮನಸ್ಸನ್ನ ಹೇಗೆ ತಿಳಿಯಾಗಿಸ್ತೀರಿ? ಯಾಕೆ ಅಂತ ಹೇಳಿದ್ರೆ ನಿವೃತ್ತಿ ಅಂತ ಅನ್ನುವಾಗ್ಲೇನೆ ಬೇಸರ ಆಗತ್ತೆ ಅಲ್ವಾ. ಪ್ರತಿದಿನ ನಾವು ಕಚೇರಿಗೆ ಹೋಗೋದು ಬರೋದು ಅದು ಒಂದು ಶಿಸ್ತುಬದ್ಧವಾಗಿ ಇದ್ದಂತ ಜೀವನ ಬೇರೆ. ಈಗ ಆ ಸಮಯ ಬಂದಾಗ ಎಲ್ಲೋ ಒಂದು ಕಡೆ ನಾನು ಕಚೇರಿಗೆ ಹೋಗ್ತಾ ಇದ್ದೆ, ಒಂದ್ ಸ್ವಲ್ಪ ಬೇಸರ ಆಗತ್ತೆ. ನೀವು ಏನು ಯೋಜನೆಯನ್ನ ಮಾಡ್ಕೊಂಡಿದ್ದೀರಿ? ಅವರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಈಗ ಕೆಲಸ ಇಲ್ಲ ಅಂದ್ರೆ ನಾನು ಇನ್ನೂ ಏನಾದ್ರೂ ಒಂದ್ ಕೆಲಸ ಬೇರೆದನ್ನ ಮಾಡ್ಬೇಕು, ಈ ಬೇಕರಿ ಜೊತೆಗೆ ಇನ್ನೂ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಇದ್ದಾರೆ. ಆದ್ರೆ ಏನು ಅಂತ ಹೇಳಿ ಇನ್ನು ಡಿಸೈಡ್ ಆಗ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಒಂದ್ಸರಿ ನಾವು ಮಡಿಕೇರಿಲೇ ಇರೋದ, ಒಂದ್ಸರಿ ಹೊರಗೋಗೋದ ಗೊತ್ತಾಗ್ತಾ ಇಲ್ಲ. ಹಾಗೆ ಅದು ಏನು ಅಂತ ಡಿಸೈಡೇ ತಗೊಳಕ್ ಆಗಿಲ್ಲ ಮೇಡಮ್. ಅದು ಇಷ್ಟು ದಿನ ಅವ್ರ ಆಫೀಸಿಗೆ ಬರೋದು, ಇಲ್ಲಿದು ಕೆಲಸ ಅಷ್ಟೇನೆ ಯೋಚನೆ ಮಾಡ್ತಾ ಹೋದ್ರೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಎಲ್ಲ ಆಗ್ತದೆ. ಮಧ್ಯದಲ್ಲಿ ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್. ಅದ್ರ ಮೇಲೆ ಡಿಪೆಂಡ್ ಏನೇನ್ ಮಾಡ್ಬೇಕು ಅಂತ ಹೇಳಿ. ಮಕ್ಕಳಿಗೆ ಈಗ ಕಂಪ್ನಿಗಳಲ್ಲಿ ಒಂದ್ಸರಿ ಕೆಲಸ ಸಿಕ್ಕತ್ತೆ, ಒಂದ್ಸರಿ ಕೆಲಸ ಹೋಗ್ತದೆ. ಆಗ ನಾವು ಮಕ್ಕಳಿಗೆ ಸಪೋರ್ಟ್ ಆಗಿ ನಿಲ್ಬೇಕು ಅಂದ್ರೆ ನಾವು ಏನಾದ್ರೂ ಒಂದು ಶಾಪ್ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನು ವ್ಯವಸಾಯದ ಬಗ್ಗೆ ಅವರು ಈಗನೇ ಹೋಗ್ತಾ ಬರ್ತಾ ಮಾಡ್ಕೊಂಡಿದ್ದಾರೆ. ಈಗ ಒಂದು ಕಾಲದಲ್ಲಿ ಪುಟ್ಟ ಮಕ್ಕಳು 3 ಮಕ್ಕಳನ್ನ ಸಂಭಾಳಿಸೋದು ತುಂಬಾ ಕಷ್ಟ ಇರತ್ತೆ. ಆಗ ಹೇಗೆ ಸಹಕಾರ ಕೊಡ್ತಾ ಇದ್ರು ಅವರು? ನೀವು ಮನೆ ಕೆಲಸಗಳನ್ನ ಮಾಡಬೇಕು, ಅವರು ಆಫೀಸ್ ಕೆಲಸಗಳನ್ನ ಮಾಡಬೇಕು. ಆಗ ಉದ್ಯೋಗಿಗಳ ಸಂಖ್ಯೆ ಜಾಸ್ತಿ ಇತ್ತು, ಕಟ್ಟುನಿಟ್ಟಿತ್ತು. ಮಳೆಯ ಪ್ರದೇಶ ಬೇರೆ. ಹೇಗೆ ನಿಮಗೆ ಅವರು ಸಹಕಾರವನ್ನ ಕೊಟ್ಟರು? ಅವ್ರು ತುಂಬಾ ಅಂದ್ರೆ ತುಂಬಾ ಬೆಳಗ್ಗೆ ಎದ್ದ ತಕ್ಷಣನೇ ಮಕ್ಕಳನ್ನ ರೆಡಿ ಮಾಡೋದೆಲ್ಲ ಅವ್ರದೇ ಕೆಲಸ ಮೇಡಮ್. ಸ್ನಾನ ಮಾಡಿಸೋದು, ಅವ್ರಿಗೆ ಬ್ರಷ್ ಮಾಡಿಸೋದು, ಅವ್ರಿಗೆ ತಲೆ ಒರೆಸೋದು, ಅವ್ರ ಶೂ ಪಾಲಿಶ್ ಮಾಡೋದು, ಬಟ್ಟೆ ಹಾಕೋದು, ಅವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು ಪೂರ್ತಿ ಅವ್ರದೇ ಜವಾಬ್ದಾರಿ. ನಂದೇನಿದ್ರು ಮನೆಯಲ್ಲಿ ನಾನು ಟಿಫನ್ ಬಾಕ್ಸ್ ರೆಡಿ ಮಾಡೋದು, ಟಿಫನ್ ತಟ್ಟೆಗೆ ಹಾಕಿ ಕೊಡೋದು. ಅವಾಗೆಲ್ಲ ನೀರೆಲ್ಲ ಹಿಡಿಲಿಕ್ಕೆ ಹೋಗ್ಬೇಕಿತ್ತು. ನಾವು ಬಾಡಿಗೆ ಮನೆಯಲ್ಲಿ ಇರುವಾಗ ಒಬ್ಬೊಬ್ರು ಒಂದೊಂದ್ ಬಕೆಟ್ ಅಂತ ನೀರ್ ಹಿಡಿಬೇಕಿತ್ತು. ಒಂದು ಕಾಂಪೌಂಡ್ ಅಲ್ಲಿ 5 ಮನೆ ಇತ್ತು. ಮನೆ ಆದ್ರೂ ಚೆನ್ನಾಗೇ ಇತ್ತು, ಅದು ಕ್ಲೀನ್ ಆಗಿ. ಬೆಳಗ್ಗೆನೆ ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಆಗೋದು. ಇವರು ರೆಡಿ ಆಗ್ಬೇಕು, ಮಕ್ಳನ್ನು ರೆಡಿ ಮಾಡ್ಬೇಕು, ಮತ್ತೆ ಮಕ್ಳೆಲ್ಲ ಹೋಮ್ ವರ್ಕ್ ಮಾಡಿಸೋದು, ಅವರಿಗೆ ಕರ್ಕೊಂಡ್ಬರೋದು ಶಾಲೆಯಿಂದ, ಅವ್ರಿಗೆ ಓದಿಸ್ಕೊಡೋದು ಪೂರ್ತಿ ಜವಾಬ್ದಾರಿ. ಸಂಜೆ ಆದ್ರೂ ಅವರು ಮಕ್ಕಳನ್ನ ಓದಿಸ್ಕೊಡೋದೆಲ್ಲ ಅವರೇನೆ, ಹೋಮ್ ವರ್ಕ್ ಮಾಡಿಸೋದು ಅವರೇನೆ, ಎಲ್ಲ ತುಂಬಾ ಜವಾಬ್ದಾರಿ ತಗೊಳ್ಳೋರು. ಆಗ
ಮಳೆಯ ಪ್ರಮಾಣ ಜಾಸ್ತಿ ತುಂಬಾ ಮಳೆ ಇತ್ತು ಮೇಡಮ್. ಅಲ್ವಾ? ಹೌದು. ಬಹಳ ಕಷ್ಟ ಇತ್ತು. ಹೌದು. ಆಗ ಪುಟ್ಟ ಮಕ್ಕಳನ್ನ ಬೆಳೆಸಿದ್ರಿ, ದೊಡ್ಡವ್ರನ್ನ ಮಾಡಿದ್ರಿ, ಅವರಿಗೆ ಒಂದು ದಾರಿದೀಪವಾಗಿ ನಿಂತ್ರಿ ದಂಪತಿ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬ ಮಗಳನ್ನ ಮದ್ವೆ ಮಾಡ್ಕೊಟ್ಟಿದ್ದೀರಿ. ಈಗ ಏನ್ ಅನ್ಸುತ್ತೆ ನಿಮಗೆ? ಅವರು ಕೂಡ ಮನೆಗ್ ಬಂದ್ರು. ಇದೆಲ್ಲ ಆಗಿರೋದಂದ್ರೆ ನಮ್ಮ ಹಸ್ಬೆಂಡ್ ಇಂದಾನೆ ಮೇಡಮ್. ಅವ್ರಿಗೀಗ ತುಂಬಾ ಬೇಜಾರಾಗ್ತದೆ ಮೇಡಮ್. ಅವರು ಯಾವಾಗ್ಲೂ ಬ್ಯುಸಿ ಇರೋದೇ ಅವ್ರಿಗಿಷ್ಟ. ಅವರು ಇನ್ನೂ ಸ್ವಲ್ಪ ಸಮಯ ಅವರಿಗೆ ಆಫೀಸಿಗೆ ಹೋಗೋದು ಏನಾದ್ರು ಸಿಕ್ಕಿದ್ರೆ ಅವರು ಬರ್ಲಿಕ್ಕೆ ರೆಡಿ ಇದ್ದಾರೆ. ಅವರಿಗೆ ಕೆಲಸ ಮಾಡೋದು ಅಂದ್ರೆ ಒಂದು ಕಣ್ಣಲ್ಲಿ ನೋಡ್ತಾ ಇದ್ರಲ್ವಾ, ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಸ್ವಲ್ಪ ಅಜಗಜಾಂತರ ಇದೆ. ಅವತ್ತು ನೀವು ಒಬ್ರೆ ಎಷ್ಟೆಲ್ಲ ಕೆಲಸಗಳು ಮಾಡ್ಬೇಕಿತ್ತು, ಇರೋದೇ 2 ಕೈ, ಅಷ್ಟು ಕೆಲಸಗಳನ್ನ ಮಾಡ್ಬೇಕಾಗಿತ್ತು. ಈಗ ಅವರು ಆರಾಮವಾಗಿದ್ದಾರೆ, ಈಗ ಕೆಲಸ ಮಾಡ್ಬೇಕು ಮನೆಯಲ್ಲಿ, ಮಕ್ಕಳೆಲ್ಲ ದೂರ ದೂರ ಇದ್ದಾರೆ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಅವರನ್ನ ನೋಡಿದ್ರೆ? ಆರಾಮಾಗಿದ್ದಾರೆ ಅಂತ ಅನ್ಸುತ್ತೆ, ಸ್ವಲ್ಪ ಸಮಾಧಾನವಾಗಿದ್ದಾರೆ ಅಂತ ಅನ್ಸ್ಬೋದು. ಅಲ್ಲ, ನಿಮಗೆ ಏನೋ ಅನ್ಸಲ್ವಾ? ಅಯ್ಯೋ, ಅವತ್ತು ಮಕ್ಕಳು ಪುಟ್ಟದಾಗಿದ್ರು, ಅವತ್ತಿನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ. ಹೌದು ಮೇಡಮ್. ಅಲ್ವಾ? ಹೌದು. ಇವತ್ತು ಅವರು ಆರಾಮಾಗಿ ಮನೆಗೆ ಬಂದಿದ್ದಾರೆ, ನೀವು ಇದ್ದೀರಾ, ನೀವು ಹೇಳಿದಾಗೆ ಅವರು ಸಂತೋಷವಾಗಿದ್ದಾರೆ ಅಂತ ಹೇಳ್ತೀರಿ. ಅವರು ಎಲ್ಲೋ ಒಂದ್ ಕಡೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಲ್ವಾ? ಹೇಳಿ, ಅವರ ಗುಣದ ಬಗ್ಗೆ ಹೇಳಿ. ಅವ್ರ ಗುಣ ಅಂದ್ರೆ ತುಂಬಾ ಒಳ್ಳೇದಿದೆ ಮೇಡಮ್. ಅವರಿಗೆ ಆಫೀಸ್ ಆದ ತಕ್ಷಣನೇ ಮನೆಗೆ ಬರ್ಬೇಕು, ಮನೆಗೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು. ಮಕ್ಳಿಗಂತೂ ನ್ಯೂಸ್ ಪೇಪರ್ ಅಲ್ಲಿ ಏನು ವಿಷಯ ಇದ್ರು ಅದು ಒಂದು ಹಾಳೆಯಲ್ಲಿ ಬರ್ಕೊಂಬರೋರು. ಇವತ್ತಿಗೂ ಆ ಹಾಳೆಗಳೆಲ್ಲ ಮಕ್ಳ ಹತ್ರ ಇದೆ. ಜನರಲ್ ನಾಲೆಡ್ಜ್ ಏನ್ ಬರುತ್ತೆ ಅದನ್ನೆಲ್ಲ ತಗೊಂಡ್ ಬಂದ್ಬಿಟ್ಟು ಮಕ್ಕಳಿಗೆ ತೋರ್ಸೋರು. ಭಾನುವಾರ ಶನಿವಾರ ಲೈಬ್ರರಿ ಕರ್ಕೊಂಡು ಹೋಗೋರು. ಅವರು ಇವತ್ತು ರಜಾ, ನಾನು ಮಲ್ಕೋಬೇಕು, ನಾನೆಲ್ಲೋ ಹೊರಗಡೆ ಸುತ್ತಕ್ ಹೋಗ್ಬೇಕು ಅಂತ ಒಂದಿನಾನು ಹೋಗಿಲ್ಲ ಅವರು. ಭಾನುವಾರ ಶನಿವಾರ ಇಲ್ಲೇ ಮಡಿಕೇರಿ ಕೋಟೆಗೆ ಕರ್ಕೊಂಡೋಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂರಿಸ್ಕೊಳ್ಳೋರು. ನಾನ್ ಮಧ್ಯಾಹ್ನ ಅಡಿಗೆ ಆಗಿ ನಾನು ಕಾಯ್ಬೇಕು. ಮಕ್ಕಳಂತೂ ಲೈಬ್ರರಿನಲ್ಲಿ ಬುಕ್ ಓದೋದೆಲ್ಲ ತುಂಬಾ ಇಷ್ಟ ಇದೆ. ಅವರು ಕೂಡ ಕುತ್ಕೊಂಡು ಓದ್ಕೊಳ್ಳೋರು. ನಾವು ಮಡಿಕೇರಿಗೆ ಬಂದ ಹೊಸದ್ರಲ್ಲಂತೂ ಮಳೆ ಇರೋದು, ಒಂದ್ ಕೂಡ ಇಟ್ಕೊಂಡು ಕರ್ಕೊಂಡು ಹೋಗೋರು. ಕರ್ಕೊಂಡೋಗಿ ಲೈಬ್ರರಿನಲ್ಲಿ ಕೂರಿಸಿ ಆ ಬುಕ್ ಚೆನ್ನಾಗಿದೆ, ಈ ಬುಕ್ ಚೆನ್ನಾಗಿದೆ. ಆಕಾಶವಾಣಿನಲ್ಲಿ ಕೂಡ ಲೈಬ್ರರಿ ಬುಕ್ಗಳಿದ್ರೆ ಒಂದೊಂದು ಒಳ್ಳೆ ಬುಕ್ಗಳನ್ನೆಲ್ಲ ತಂದು ಮಕ್ಳಿಗೆ ಕೊಡೋರು, ಓದಿಸೋರು. ಅವರು ಕುತ್ಕೊಂಡು ಓದೋರು. ನಿದ್ದೆ ಬರ್ಲಿಲ್ಲ ಅಂತ ಅಂದ್ರೆ ಅವರಿಗೆ ಬುಕ್ ಓದೋ ಅಭ್ಯಾಸ. ನನ್ನ ಚಿಕ್ಕವಳಿಗೂ ಅಷ್ಟೇನೆ, ಅವಳಿಗೆ ಬುಕ್ ಓದಿದ್ರೆ ನಿದ್ದೆ ಬರುತ್ತೆ, ಅವಳು ಬುಕ್ ಓದ ಅಭ್ಯಾಸ ಆಗಿತ್ತು ಮೇಡಮ್. ಅವ್ರದ್ದು ಒಳ್ಳೆ ಹ್ಯಾಬಿಟಿನಿಂದಾನೇ ನನ್ನ ಮಕ್ಕಳು ಇವತ್ತು ವರ್ಷನೂ ಅವರು ಆ ತಾಯಿ ತಂದೆನ ಅವರ ಶಾಲೆಗೆ ಕರೆಸ್ಲಿಲ್ಲ. ಇನ್ನು ಚಿಕ್ಕವಳು ನ್ಯಾಷನಲ್ ಅವಾರ್ಡ್ ತಗೊಂಡ್ಲು, ಅದು ತುಂಬಾ ಖುಷಿ ಇದೆ ನನಗೆ. ಅವಳಿಗೆಲ್ಲ ಮಡಿಕೇರಿ ಆಚೆ ಈಚೆಯಿಂದ ಎಲ್ಲ ಕರೆದವಳಿಗೆ ತುಂಬಾ ಸನ್ಮಾನ ಮಾಡಿದ್ರು. ಸಾರ್ಥಕ. ಅವ್ರ ಪಪ್ಪ ಯಾವಾಗ್ಲೂ ಹೇಳೋರು, ಪೇಪರ್ ಅಲ್ಲಿ ಏನಾದ್ರು ಒಬ್ರನ್ನ ಈ ತರ ಸನ್ಮಾನ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ತಗೊಂಡ್ ಬಂದು ತೋರ್ಸೋರು. ನೋಡು ವರ್ಷಿತಾ, ನೋಡು ಪುಟ, ಹಿಂಗೆ ನಿಮಗೆ ಹಿಂಗೆ ಮಾಡ್ಬೇಕು, ನಾನು ಖುಷಿ ಪಡ್ತೀನಿ, ನೀವು ಎಲ್ಲ ಚೆನ್ನಾಗಿ ಓದ್ಬೇಕು, ನೀವೆಲ್ಲ ದೊಡ್ಡ ಕೆಲಸದಲ್ಲಿ ಇರ್ಬೇಕು. ಭಾನುವಾರ ಶನಿವಾರ ಆದ್ರೂ ಅವ್ರ ಮಕ್ಳ ಜೊತೆ ಆಟ ಆಡ್ಕೊಂಡೇನೆ ಅವರು ಮಕ್ಳಿಗೆ ಹೇಳ್ತಾನೇ ಇರೋರು. ಯಾವ್ದೊಂದು ಬುಕ್ ಬಂದ್ರು, ಅಬ್ದುಲ್ ಕಲಾಂ ಇಷ್ಟೇ ಗಂಟೆ ನಿದ್ರೆ ಮಾಡ್ತಾ ಇದ್ದಿದ್ದು, ನೀವ್ ಇಷ್ಟೊತ್ತು ನಿದ್ರೆ ಮಾಡ್ತೀರಾ, ಹಿಂಗೆ ದೊಡ್ಡ ದೊಡ್ಡವ್ರದ್ದೆಲ್ಲ, ವಿವೇಕಾನಂದ ಅವ್ರದ್ದೆಲ್ಲ ಒಂದೊಂದು ವರ್ಡ್ಸನು ಅವರು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡೋರು ಮೇಡಮ್. ಅದನ್ನೆಲ್ಲ ನೀವು ನೋಡಿ ಆನಂದ ಪಡ್ತೀರಾ? ತುಂಬಾ ಖುಷಿ. ನಮ್ಮ ತಾಯಿ ಮನೆಯಲ್ಲೇ ಆಗ್ಲಿ, ಇವರು ಅಂದ್ರೆ ತುಂಬಾ ಇಷ್ಟ, ಅವರ ತಾಯಿಗೂ ಅಷ್ಟೇ ಇವರು ಅಂದ್ರೆ ತುಂಬಾ ಇಷ್ಟ. ಇವ್ರನ್ನ ತೋರಿಸಿ ಇನ್ನು ಚಿಕ್ಕವರಿಗೆಲ್ಲ ಬುದ್ಧಿ ಹೇಳ್ತಾ ಇರ್ತಾರೆ ಅವ್ರ ತಾಯಿ. ಇವ್ರು ಚಿಕ್ಕವರಿದ್ದಾಗ್ಲೂ ಅಷ್ಟೇ ಅಂತ ಮೇಡಮ್. ಓದುವಾಗ ಅವ್ರಿಗೆ ನಿದ್ದೆ ನಲ್ಲಿ ಎದ್ದು ಕೂಡ ಅವರು ರಾತ್ರಿ ಸುಮಾರು ಹೊತ್ತು ಓದ್ಕೊಳ್ಳೋರು ಅಂತ ಅವ್ರ ತಾಯಿ ಇವತ್ತಿಗೂ ಹೇಳ್ತಾರೆ. ಇನ್ನು 3 ಜನ ತಮ್ಮಗಳಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಹೇಳೋರು, ನೋಡು ಅಣ್ಣ ಓದ್ತಾ ಇದ್ದಾರೆ, ಹೆದ್ದಳಿ ಓದಿ ಅಂತ ಹೇಳಿ ಓದಿಗೆ ಹೆಚ್ಚು ಆದ್ಯತೆಯನ್ನ ಕೊಟ್ರು ಅಂತ ಹೇಳ್ತಾರೆ. ಮನೆಯವರ ತಂದೆ ಅಂದ್ರೆ ನಮ್ಮ ಮಾವ ಮಕ್ಕಳನ್ನ ಓದಿಸ್ಬೇಕು ಅಂತ ಅವರಿಗೂ ತುಂಬಾ ಇಷ್ಟ ಇತ್ತು. ಇವರು ಚೆನ್ನಾಗಿ ಓದ್ತಾ ಇದ್ರು, ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರು. ಹೇಳಕ್ ಇಷ್ಟಪಡ್ತೀರಿ ಇವಾಗ? ಅವರಿಗೆ ದೇವರ ಆಯಸ್ಸ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ. ಸಮಾಧಾನವಾಗಿರ್ಬೇಕು, ಶಾಂತವಾಗಿರ್ಬೇಕು. ಅವ್ರ ಅರ್ಜೆಂಟ್ ಗಡಿಬಿಡಿ ಕಡಿಮೆ ಮಾಡ್ಕೊಂಡು ನಿಧಾನವಾಗಿ, ಈಗಾದ್ರೂ ಈಗ ಆಫೀಸ್ ಕೆಲಸ ಇಲ್ಲ ಅಲ್ಲ, ಇರೋ ಟೈಮ್ ಸುಮಾರು ಇರ್ತದೆ, ಅದರಲ್ಲೇ ಒಂದೊಂದು ಸಣ್ಣ ಸಣ್ಣ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಂತ ಇಷ್ಟ. ಹಲವರು ಹೇಳ್ತಾರೆ, ನಿವೃತ್ತಿಯಾಗಿ ಬಂದ ನಂತರ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ, ಯಾಕೆಂದ್ರೆ ದುಡಿಯಲ್ಲ,
ಮನೆಯ ಸದಸ್ಯರು ಆ ರೀತಿ ಕಾಣ್ತಾರೆ ಇಲ್ಲ ಅಂತ ಹಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇರ್ಬೋದು, ಅವ್ರ ಮನೆಯಲ್ಲ ಅವ್ರು ಹೇಗಿರ್ತಾರೋ ಗೊತ್ತಿಲ್ಲ. ಆದ್ರೆ ನನಗೆ ಹುಷಾರಿರ್ಲಿಲ್ಲ ಮೇಡಮ್, ಒಂದು ಸೈಡ್ ಈ ಕೈಯೇ ಇರ್ಲಿಲ್ಲ ನನಗೆ. ಫುಲ್ಲು ಏನು ಅಂದ್ರೆ ನಂಗೆ ತಲೆ ಬಚ್ಚಲಿಕ್ಕೂ ಬರ್ತಾ ಇರ್ಲಿಲ್ಲ, ಹೌಸ್ ಹಾಕ್ಲಿಕ್ಕೂ ಬರ್ತಿರ್ಲಿಲ್ಲ, ಬ್ರಷ್ ಮಾಡಕ್ಕೂ ಬರ್ತಾ ಇರ್ಲಿಲ್ಲ. ಮಣಿಪಾಲ್ ಹಾಸ್ಪಿಟಲ್ ಆಯ್ತು, ಮಣಿಪಾಲ್ ಅಲ್ಲಿ ನನಗೆ ಆಂಜಿಯೋಗ್ರಫಿ ಮಾಡ್ಬಿಟ್ಟು ಮೈಂಡ್ ಅಲ್ಲಿ ಎಲ್ಲೋ ಬ್ಲಾಕ್ ಆಗಿದ್ಯಾ, ಹಾರ್ಟ್ ಅಲ್ಲಿ ಬ್ಲಾಕ್ ಎಲ್ಲ ನೋಡಿದ್ರು. ಯಾವುದ್ರಲ್ಲಿ ಏನೂ ರಿಪೋರ್ಟ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಆದ್ರೆ ಅದು ಇಲ್ಲಿ ಮಾತ್ರ ನನಗೆ ಭುಜದ ಹಾರ್ಟ್ ನಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಹತ್ರ ಸ್ವಲ್ಪ ಬ್ಲಾಕ್ ಆಗಿ ರಕ್ತ ಈ ಕೈಗೆ ಬರ್ತಾ ಇರ್ಲಿಲ್ಲ, ಫುಲ್ ತಣ್ಣಗಾಗ್ಬಿಟ್ಟಿತ್ತು ಕೈ. ಅದು ಪೂರ್ತಿ ಅಲ್ಲಿ ಪಲ್ಸ್ ಸಿಗ್ತಾ ಇರ್ಲಿಲ್ಲ, ಅದು ಕೈ ಹೋಯ್ತು ಅಂತಾನೆ. ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ನನಗೆ ಆಂಜಿಯೋಗ್ರಫಿ ಮಾಡಿ ಲಾಸ್ಟಿಗೆ ಅದ್ರಲ್ಲಿ ಆಗ್ಲಿಲ್ಲಲ್ಲ, ಅವ್ರೇನ್ ಮಾಡಿದ್ರು ಆಪರೇಷನ್ ಮಾಡಿ ನೋಡೋಣ ಅಂತಂದ್ರು. ಆಪರೇಷನ್ ಮಾಡಿ ಆದ್ಮೇಲೆ ಅದು ಬ್ಲಡ್ ಏನಾದ್ರು ಮೂವ್ ಆಗ್ತಾ ಇರೋದನ್ನ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೈ ಕಟ್ ಮಾಡಿ ತೆಗಿಬೇಕು ಅಂತ ಹೇಳಿದ್ರು. ಅಮೆರಿಕದಿಂದ ಡಾಕ್ಟರ್ನ ಕರೆಸಿದ್ರು. ಅಂದ್ರೆ ಇದು ಎಷ್ಟೋ ಲಕ್ಷಕ್ಕೊಂದು ಕಾಯಿಲೆ, ಇದು ಕಾಯಿಲೆನೂ ಅಲ್ಲ, ಏನು ಅಂತಾನು ಪ್ರಾಬ್ಲಮ್ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಾಗೆ ಆಗಿತ್ತು ಮೇಡಮ್. ಆಗ ನನಗೆ ಅವರು ಇಬ್ರು ಮಕ್ಕಳು, ಅವಾಗಿನ್ನೂ ಚಿಕ್ಕವಳಿರ್ಲಿಲ್ಲ, ಇಬ್ರು ಮಕ್ಕಳಿಗೆ ಅವರೇ ಅಡಿಗೆ ಮಾಡಿ ಸ್ನಾನ ಮಾಡಿಸಿ ಊಟ ಮಾಡಿಸಿ, ಮನೇಲಿ ಬೇರೆ ಯಾರು ಇಲ್ಲ ನೋಡ್ಕೊಳ್ಳಿಕ್ಕೆ. ಅವ್ರು ಶಾಲೆಗೆ ಕಳಿಸಿ ಮನೆಯಲ್ಲಿ ಸಹ ಅಡಿಗೆ ಮಾಡೋದು, ಒರೆಸೋದು, ಗುಡ್ಸೋದು, ಮತ್ತೆ ನನಗೆ ಸಹ ತಲೆ ಬಚ್ಚೋದ್ರಿಂದ ಎಲ್ಲಿಯಾದ್ರೂ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ನನಗೆ ಎಡಗೈಲಿ ಒಂದೇ ಕೈಲಿ ಹಾಕ್ತಿರ್ಲಿಲ್ಲ. ಅವರೇ ನನಗೆ ನೋಡ್ಕೊಳ್ತಾ ಇದ್ರು ಮೇಡಮ್. 2 ತಿಂಗಳು ತುಂಬಾನೇ ನಮಗೆ ಆರೈಕೆ ಮಾಡಿದ್ದಾರೆ. ಅವರು ಸಪೋರ್ಟಿವ್, ತುಂಬಾ ಸಪೋರ್ಟ್ ಆಗಿ ನಿಂತರು. ಅವ್ರು ಮಾಡಿರೋದನ್ನ ನಾನು ಮಾಡಕ್ ಹೋದ್ರೆ ನಾನು ಅಷ್ಟ್ ಮಾಡಕ್ ಆಗೋದಿಲ್ಲ ಕೆಲಸ, ಅವ್ರು ಮಾಡಿಸ್ಕೊಳ್ಳೋದು ಇಲ್ಲ ಮೇಡಮ್. ಅವರ ಹೃದಯವಂತಿಕೆಯ ಬಗ್ಗೆ, ಅವರ ಸೇವೆಯ ಬಗ್ಗೆ ಬಹಳಷ್ಟು ಸ್ಮರಿಸ್ತೀರಿ. ಮಕ್ಕಳಿಗೂ ಅಷ್ಟೇ ಮೇಡಮ್. 4 ಗಂಟೆಗೆ ಎದ್ದೇಳ್ತಾರೆ ಮೇಡಮ್ ಅವರು. ಯಾರು ನಾವ್ ಎದ್ದಿರೋದಿಲ್ಲ. 3:30-4 ಗಂಟೆ ಆಯ್ತು ಅಂದ್ರೆ ಆಗ್ಲೇ ಸಿಂಕಲ್ ಒಂದ್ ಪಾತ್ರೆ ಇದ್ರು ವಾಶ್ ಮಾಡಿ ಇಡ್ಬೇಕು ಅವರು. ಸ್ಟವ್, ಗ್ಯಾಸ್ ಎಲ್ಲ ನಾವ್ ಎಷ್ಟೇ ಕ್ಲೀನ್ ಮಾಡಿದ್ರು ಅವ್ರು ಮತ್ತು ಹೋಗಿ ಅವ್ರಿಗೇನು ಕಣ್ಣಿಗೆ ಕಾಣಬಾರ್ದು. ದಿನ ಕೆಲಸ ಮಾಡ್ತಾನೆ ಇರ್ಬೇಕು ಅವರಿಗೆ, ಆಕ್ಟಿವ್ ಆಗಿರ್ಬೇಕು. ಅವಾಗ್ಲೂ ಕೆಲಸ, ಸ್ವಚ್ಛತೆಗೆ ಅವರು ಆದ್ಯತೆಯನ್ನ ಕೊಡ್ತಾರೆ ಅಂತ ಮಾಡ್ತಾರೆ. ಅವ್ರು ಮಾಡೋದ್ರಿಂದ ನನಗೆ ಹೊರಗಡೆ ಹೋಗಿ ಮಾಡೋದಕ್ಕೆ ನನಗೆ ಅಷ್ಟು ತೊಂದರೆ ಆಗೋದಿಲ್ಲ ಮೇಡಮ್. ಇನ್ನು ಮಕ್ಳಿಗೆ ಹೇಳ್ತಾ ಇರ್ತಾರೆ, ಅವ್ರು ಹೇಳೋದೊಂದೇ ಮಾತು, ನಾನು ಸಾಕು ಇಷ್ಟು ಹೀಗೆ ಮಾಡಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಅಂತಂದ್ರೆ, ಕಬ್ಬಣ ಒಂದ್ ಕಡೆ ಇಟ್ರೆ ತುಕ್ಕಿಡಿಯುತ್ತಲ್ಲ, ಹಂಗೆ ಮನುಷ್ಯ ಒಂದ್ ಕಡೆ ಕೂತ್ರೆ ನಮ್ ಮನಸ್ಸು ತುಕ್ಕಿಡಿದು ನಾವು ಕೆಲ್ಸಕ್ಕೆ ಸೋಂಬೇರಿಗಳತನ ಹಾಕ್ತಿವಿ. ಕಬ್ಣ ಹೇಗೋ ಹಾಗೆ ಮನುಷ್ಯ, ನಾವು ಕಬ್ಣ ಯೂಸ್ ಮಾಡ್ತಾ ಇದ್ರೆ ಅದ್ ಹೇಗ್ ಹೊಳಿತದ ನಾವು ಹಾಗೇನೆ ಕ್ವಿಕ್ ಆಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ಯಾವುದೇ ಮಾತಿಗೂ ಈ ವರ್ಡ್ಸ್ ಹೇಳ್ತಾ ಇರ್ತಾರೆ ಅವರು. ಕೂರ್ಬಾರ್ದು, ಏನೋ ಒಂದ್ ಮಾಡ್ತಾ ಇರ್ಬೇಕು, ಏನೋ ಒಂದು ಹುಡುಕ್ತಾ ಇರ್ಬೇಕು ಕೆಲಸ ಅಂತಾರೆ. ಹುಡುಕ್ತಾನೆ ಇರ್ತಾರೆ ಮನೇಲಿ ಕೆಲಸ. ತುಂಬಾ ಒಳ್ಳೆಯ ಮಾತುಗಳನ್ನ ಸಿದ್ದೋಜಿರಾವ್ ಅವರ ಬಗ್ಗೆ ಹೇಳಿದ್ರಿ. ಪತ್ನಿಯಾಗಿ ಅವರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಸಪೋರ್ಟ್ ಅನ್ನ ನೀವು ಕೂಡ ಕೊಟ್ಟು ಅವರು ನೆಮ್ಮದಿಯಾಗಿ ಆಫೀಸ್ ಕೆಲಸಗಳಲ್ಲಿ ಇರೋ ಹಾಗೆ ಮಾಡಿದ್ದೀರಿ. ಅವರ ಒಂದು ನೆನಪಿನ ಬುತ್ತಿಯಲ್ಲಿ ಇದು ಕೂಡ ಒಂದು ಮಾಣಿಕ್ಯ, ಮುತ್ತು, ರತ್ನ ಅಂತ ಏನ್ ಹೇಳ್ತಾರೆ ಅದಕ್ಕೆ ಹೋಲಿಕೆ ಆಗಿರಬಹುದು ಅಂತ ಹೇಳೋಣ. ಶ್ರೋತೃಗಳೇ, ಅವರ ಮಗ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಹೇಳಿ, ನಿಮ್ಮ ಹೆಸರು, ಏನ್ ಕೆಲಸ ಮಾಡ್ತಾ ಇದ್ದೀರಾ? ಅಪ್ಪಾಜಿ ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಮರೆಯಲಾರದ ಗುಣ ಹೇಳಿ. ನಮಸ್ತೆ, ನನ್ನ ಹೆಸರು ಸುನಿಲ್ ಅಂತ. ನಾನು ಸಿದ್ದೋಜಿ ಅವರ ಮಗ. ನಾನೀಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ L&T ಟೆಕ್ನಾಲಜೀಸ್ ಅಲ್ಲಿ, ಮುಂಬೈ. ನಮ್ಮ ಅಪ್ಪಂದು ಮರೆಯಲಾರದ ಗುಣ ಅಂದ್ರೆ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಡೆಡಿಕೇಶನ್ ಇಂದ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಅವ್ರಿಗೆ ಸ್ವಲ್ಪ ಆಪರ್ಚುನಿಟೀಸ್ ಎಲ್ಲ ಸರಿಯಾಗಿ ಸಿಗ್ಲಿಲ್ಲ, ಪಾತು ಮಾರ್ಗದರ್ಶನ ಎಲ್ಲ ಸಿಗ್ಲಿಲ್ಲ. ಆದ್ರೂ ಅವ್ರ ಕೈಲಿ ಇಷ್ಟ ಆಗುತ್ತೆ ಅಷ್ಟು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ರಿಟೈರ್ಮೆಂಟ್ ಲೈಫ್ ಇವತ್ತು ಆಗ್ತಾ ಇದೆ, ನೋಡ್ಬೇಕು ಮುಂದೆ ಹೇಗಿರ್ತಾರೆ ಅಂತ. ಫುಲ್ ಆಲ್ರೆಡಿ ಅವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಗ್ರಿಕಲ್ಚರ್ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ ತೋಟ ಎಲ್ಲ ತಗೊಂಡಿದ್ದಾರೆ, ಅಲ್ಲಿ ನೋಡ್ಕೊಂಡು. ನೀವೇನೇನಕ್ಕೆ ಇಷ್ಟಪಡ್ತೀರಾ ಅಪ್ಪನಿಗೆ? ಅದೇ ತುಂಬಾ ಹಾರ್ಡ್ ವರ್ಕ್ ಮಾಡೋದೇನು ಅಗತ್ಯ ಅವಶ್ಯಕತೆ ಇಲ್ಲ ಅಲ್ಲಿ ತೋಟದಲ್ಲೆಲ್ಲ. ಸ್ವಲ್ಪ ರೆಸ್ಟ್ ತಗೊಂಡು ಆರಾಮಾಗಿದ್ರೆ ಅಷ್ಟೇ. ಅಪ್ಪನ ಮರೆಯಲಾರದ ಗುಣ ಏನು ಹೇಳಿದ್ರಿ? ಡೆಡಿಕೇಶನ್ ಇದೆ ಅಂತ. ನೀವು ಪುಟ್ಟವರಿದ್ದಾಗ ಏನಾದ್ರೂ ಒಂದು ಕಿವಿ ಮಾತು ಹೇಳಿರೋದು ಜೀವನದುದ್ದಕ್ಕೂ? ಯಾಕೆ ಅಂತಂದ್ರೆ ಅವರು ಅನುಭವಿಗಳು, ಅವರು ಅನುಭವದ ಮಾತು ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದೆ ನೆನಪು ಮಾಡ್ಕೊಳ್ಳಿ. ಅವರು ಒಂದ್ಸರಿ ಹೇಳಿದ್ರು, ಅದೇ ಅದು ರಾಜ್ಕುಮಾರ್ ಅವ್ರ ಮೂವಿ ಬಂಗಾರದ ಮನುಷ್ಯ, ಅದೆಲ್ಲ ತೋರ್ಸ್ಬಿಟ್ಟು ಹೇಳ್ತಾ ಇದ್ರು, ಅದೆಲ್ಲ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಾ ಕೊಡ್ತಾ ಇದ್ರು. ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ? ಈ ಕ್ಷಣದಲ್ಲಿ ಏನ್ ಅನಿಸ್ತಾ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ.
ಅಂದ್ರೆ ಅವ್ರಿಗೆ ಮನೇಲಿ ಕುತ್ಕೊಳ್ಳೋಕೆ ಏನ್ ಇಷ್ಟ ಇಲ್ಲ ಅವ್ರಿಗೆ, ಅವ್ರು ಕುತ್ಕೊಳ್ಳೋದು ಇಲ್ಲ. ಅವ್ರಿಗೆ ಇಷ್ಟ ಕೆಲಸ ಮಾಡೋದೇ ಇಷ್ಟ. ಹೇಗಿದ್ರೆ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು. ಈಗ ಅಪ್ಪ ಮನೇಲೇ ಇರ್ತಾರೆ, ನೀವು ದೂರ ಇದ್ದೀರಾ, ಏನ್ ಅನ್ಸುತ್ತೆ? ದೂರದ ಮುಂಬೈಯಲ್ಲಿದ್ದೀರಿ ಅಂದ್ರೆ ನನಗೆ ಟ್ರಾನ್ಸ್ಫರ್ ಕೇಳಿದೀನಿ ಆಲ್ರೆಡಿ. ಟ್ರಾನ್ಸ್ಫರ್ ಮೋಸ್ಟ್ಲಿ ಆಗುತ್ತೆ ಮೈಸೂರು ಇಲ್ಲ ಬೆಂಗಳೂರು. ಈಗ ಅಪ್ಪ ಮನೇಲಿ ಇರ್ಬೇಕು ನಮ್ಮೊಟ್ಟಿಗೆ ಅನ್ನುವಾಗ ಅಪ್ಪ ಆಫೀಸ್ಗೆ ಹೋಗ್ಬಿಡ್ತಾ ಇದ್ರು. ಈಗ ನೀವು ದೂರ ಇದ್ದೀರಿ, ವರ್ಕ್ ಮಾಡ್ತಾ ಇದ್ದೀರಿ. ಈಗ ಅಪ್ಪ ಮನೇಲಿ ಇರ್ತಾರೆ, ನಿಮ್ ಏನ್ ಅನ್ಸುತ್ತೆ ಮನಸ್ಸಿಗೆ ಆ ಕ್ಷಣ ನೆನೆಸ್ಕೊಂಡ್ರೆ? ನಾವು ಜೊತೆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನೋಡ್ಬೇಕು, ಅದು ಎಲ್ಲ ಒಟ್ಟಿಗೆ ಇರೋ ತರ ನೋಡ್ಬೇಕು ಅಷ್ಟೇ. ಯೋಚನೆ ಹಾಕೊಂಡಿದ್ದೀರಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಕಡೆಯದಾಗಿ? ನಮ್ಮ ಅಪ್ಪಂಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆರಾಮಾಗಿ ರೆಸ್ಟ್ ತಗೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಅಷ್ಟೇನಾ? ಮಗನಾಗಿ ಏನ್ ಹೇಳ್ತೀರಿ? ಅದೇ ಆರೋಗ್ಯ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಜಾಸ್ತಿ ಏನ್ ಕೆಲಸ ಮಾಡ್ತೇನೆ, ರಿಟೈರ್ಮೆಂಟ್ ಲೈಫ್ ಅಲ್ಲಿ ಆರಾಮಾಗಿರ್ಲಿ, ನಾವನ್ನೆಲ್ಲ ನೋಡ್ಕೊಂತೀವಿ ಅಂತ ಎಲ್ಲ ನೋಡ್ಕೊಂಡು ಹೇಳ್ಬೇಕು ಅಂತ ಧೈರ್ಯ ಕೊಡ್ತೀರಿ. ತುಂಬಾ ಒಂದು ಚಂದದ ಸಾಲುಗಳನ್ನು ಹೇಳಿದ್ರಿ ಸುನಿಲ್. ನಿಜವಾಗಿ ಅಪ್ಪ ಎಲ್ಲರ ಬದುಕಿನಲ್ಲೂ ಒಂದು ಆಧಾರ. ಆ ಆಧಾರ ಸ್ತಂಭವನ್ನ ನಾವು ಎಷ್ಟು ರಕ್ಷಣೆ ಮಾಡ್ತೀವೋ ಅಷ್ಟು ಅದು ಗಟ್ಟಿಯಾಗಿರುತ್ತೆ. ಮಗನಾಗಿ ನೀವು ಕೊಟ್ಟಂತಹ ಧೈರ್ಯ ನಿಮ್ಮ ತಂದೆಯವರಿಗೆ, ಅವರ ಮನಸ್ಸಿಗೆ ನಿಜಕ್ಕೂ ಖುಷಿಯಾಗಿದೆ ಅಂತ ಹೇಳ್ಬೋದು. ಧನ್ಯವಾದ. ಥ್ಯಾಂಕ್ ಯು. ಇನ್ನು ಶ್ರೋತೃಗಳೇ, ಸಿದ್ದೋಜಿರಾವ್ ಅವರ ಕಿರಿಯ ಮಗಳಿದ್ದಾಳೆ, ಬನ್ನಿ ಮಾತನಾಡಿಸೋಣ. ಅಪ್ಪ ನಿವೃತ್ತಿ ಹೊಂದುತ್ತಾ ಇದ್ದಾರೆ ಅಂದಾಗ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಹಳ ಒಂದು ರೀತಿ ಬೇಸರ ಆಗುತ್ತೆ. ಅಪ್ಪನಿಗೆ ಜಾಬ್ ಇಲ್ಲದಾಗ ಜಾಬ್ ಸಿಕ್ತು ಅಂದಾಗ ಎಷ್ಟು ಖುಷಿ ಪಡ್ತಾರೋ, ಜಾಬ್ ನಂತರ ಅಂದ್ರೆ ಕೆಲಸ ನಿರ್ವಹಿಸಿದ ನಂತರ ನಿಯಮಗಳ ಪ್ರಕಾರ ನಿವೃತ್ತಿ ಹೊಂದಿದಾಗ ಅಷ್ಟೇ ಬೇಸರ, ದುಃಖ ಆಗತ್ತೆ ಮನಸ್ಸಿಗೆ ಅಂತ ಹೇಳ್ಬೋದು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ. ನಮಸ್ಕಾರ, ನನ್ನ ಹೆಸರು ಹರ್ಷಿತಾ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದೀನಿ. ಅಪ್ಪನ ಪ್ರೀತಿಯ ಬಗ್ಗೆ ಹೇಳಿ. ಅಪ್ಪಂದು ಅಂತ ನೆನ್ಪು ಬಂದಾಗ ಫಸ್ಟ್ ಬರೋದು ಅಂದ್ರೆ, ನಾವು ಯಾವಾಗ್ಲೇ ಬರ್ಲಿ, ಸ್ಕೂಲಿಗಾಗ್ಲಿ ಕಾಲೇಜಿಗಾಗ್ಲಿ ಕರೆಕ್ಟ್ ಟೈಮಿಗೆ ಕಾಲೇಜಿಗೆ ಬಿಡೋದು, ಟೈಮ್ ಸೆನ್ಸ್, ಅವ್ರದ್ದು ಹಾರ್ಡ್ ವರ್ಕ್, ಅದೇ ಅವ್ರದ್ದು ಕ್ಯಾರೆಕ್ಟರ್, ಪರ್ಸನಾಲಿಟಿ ತೋರಿಸುತ್ತೆ. ಮಗಳ ಮೇಲೆ ಅಪ್ಪನ ಪ್ರಭಾವ ವೃತ್ತಿಯಲ್ಲಿ ಹೇಗೆ? ಈಗ ನೀವು ವರ್ಕ್ ಮಾಡ್ತೀರಿ, ಅಪ್ಪ ಒಂದು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತೀರಾ. ಅಣ್ಣ ಹೇಳ್ದ ಈಗ ಅಪ್ಪ ಒಂದು ರೀತಿ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ರು ಅಂತ. ನಿಮ್ಮ ವೃತ್ತಿಯಲ್ಲಿ ಅವರನ್ನು ಹೇಗೆ ನೆನಪು ಮಾಡ್ಕೊಳ್ತೀರಾ? ಫಸ್ಟ್ ರೆಡಿ ಆಗ್ಬೇಕಾದ್ರೆ ಫಸ್ಟ್ ಅವ್ರದ್ದು ಟೈಮ್ ಸೆನ್ಸ್ ಬರುತ್ತೆ. ಇವಾಗ ನಾವು ಏನೇ ಕೆಲಸ ಮಾಡ್ಲಿ ಅದು ಕರೆಕ್ಟ್ ಟೈಮ್ 9 ಗಂಟೆಗೆ ತಲುಪಬೇಕಂದ್ರೆ 8:55 ತಲುಪೋದು, ಅವರ ಟೈಮ್ ಸೆನ್ಸ್. ಮತ್ತೆ ಇದು ಏನೇ ಬಟ್ಟೆ ಹಾಕೋಬೇಕು ಅಂತ ಹೇಳಿದ್ರೆ, ಈಗ ಆಫೀಸಿಗೆ ಹೋಗ್ಬೇಕಾದ್ರೆ ಅವ್ರು ಹೆಂಗ್ ಮಾಡ್ಕೊಂಡು ಐರನ್ ಹಾಕೊಂಡು ಹೋಗ್ತಾರೋ ಹಂಗೆ ನಾವು ಐರನ್ ಮಾಡ್ಕೊಂಡೆ ಆಫೀಸಿಗೆ ಹೋಗೋದು. ಮತ್ತೆ ಅವ್ರದ್ದು ಹಿಂಗೆ ಅಂತ ಹೇಳಿದ್ರೆ ಒಂದ್ ಕೆಲಸ ಮುಗಿಯೋ ತನಕ ಅವರು ಅದರಲ್ಲೇ ಇರ್ತಾರೆ. ಈಗ ಏನಾದ್ರು ಕುತ್ಕೊಂಡು ಕೆಲಸ ಮಾಡೋದಿದ್ರೆ ಅವರು ಮಾಡೇ ಎದ್ದೇಳೋದು. ಸೊ ಅವ್ರದ್ದು ಡೆಡಿಕೇಶನ್, ಅವ್ರದ್ದು ಏನೋ ಹಾರ್ಡ್ ವರ್ಕ್ ಇದೆ, ಅದೇ ಎಲ್ಲ ನಮಗೂ ಹಂಗೆ ಬಂದಿರೋದು. ಈಗ ನೀವು 3 ಮಕ್ಕಳಿದ್ರಲ್ವಾ, ಗಲಾಟೆ ಮಾಡ್ಕೊಳ್ತಿದ್ರ? ಆಗ ಅಪ್ಪ ಏನಂತ ಇದ್ರು? ಅದೇ ಗಲಾಟೆ ಆದಾಗ ಫಸ್ಟ್ ಬಿಡಿಸೋರು ಜಗಳ. ಯಾವ ವಿಷಯಕ್ಕೆ ಬರ್ತಿತ್ತು ಜಗಳ? ಟಿವಿ ರಿಮೋಟ್ ಇಂದ ಹಿಡಿದು ಸೋಫಾ ಮೇಲೆ ಕುತ್ಕೊಳ್ಳಕ್ಕೆ, ಯಾರು ಸೋಫಾದ ಮೇಲೆ ಕುತ್ಕೊಂತಾರೆ, ಅದಕ್ಕೆಲ್ಲ ಜಗಳ ಆಗೋದು. ಅಲ್ಲ, ಕಿರಿ ಮಗಳಿಗೆ ಮೊದಲ ಆದ್ಯತೆ ಅಂತ ಅಣ್ಣ ಮತ್ತೆ ಅಕ್ಕ ಗಲಾಟೆ ಮಾಡ್ತಿದ್ರ ಅಂತ? ಹಾಗೇನಿಲ್ಲ. ಯಾರಿಗೆ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ರು ಅಪ್ಪ? ಎಲ್ಲರಿಗೂ ಹಂಗೆ ಸೇಮ್ ತೋರಿಸ್ತಾ ಇದ್ರು. ಹಾಗೇನಿಲ್ಲ. ಅದಕ್ಕೆ ನಮಗೆ ಇದು ಟೈಮಿಂಗ್ಸ್ ಕೊಡ್ತಾ ಇದ್ರು, ಇಷ್ಟರಿಂದ ಎಷ್ಟು ಟಿವಿ ರಿಮೋಟ್, ಟಿವಿ ನಿಂದು, ಸೋಫಾ ನಿಂದು, ಆತರ ಭಾಗ ಮಾಡಿ ಕೊಡ್ತಾ ಇದ್ರು. ಅದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತೀರಿ. ಎಲ್ಲಾದ್ರೂ ಕರ್ಕೊಂಡು ಹೋಗಿ ಏನಾದ್ರೂ ಸ್ಪೆಷಲ್ ಗಿಫ್ಟ್ ಕೊಡಿಸಿದಂತದ್ದು ನಿಮ್ಮ ಬರ್ತ್ಡೇಗಳಿಗೆ ಮತ್ತೆ ಮತ್ತೆ ನೆನಪಾಗುವಂತಹದ್ದು ಏನಿದೆ? ನಾವು ಎಲ್ಲಾದ್ರೂ ಊರಿಗೆ ಹೋಗುವಂತದ್ದು ಆದ್ರೂ ಒಟ್ಟಿಗೆ ಹೋಗಿ ನಾವು ಅಲ್ಲಿ ತೋಟದ ಮನೇಲಿ ಇರೋದು, ಮತ್ತೆ ಅಲ್ಲಿ ಹೋಗಿದ ತಕ್ಷಣ ಇದು ಎಳ್ನೀರೆಲ್ಲ ಕಿತ್ಕೊಡೋದು ಫಸ್ಟ್ ಎಲ್ಲರಿಗೂ, ಅದೊಂದು ನೆನಪಾಗ್ತದೆ. ಮತ್ತೆ ಇವಾಗ ನಾವು ಬೇರೆ ಕಡೆ ಇರೋದ್ರಿಂದ ನಾವು ಬಂದಿದ ತಕ್ಷಣನೇ ಹಣ್ಣು ಹಂಪ್ಲು ಎಲ್ಲ ನಮ್ ಜೊತೆನೆ ಬರುತ್ತೆ. ನಮಗೆ ಏನೇನ್ ಇಷ್ಟ ತಿಂಡಿಗಳು, ಅದು ನಮ್ಮನ್ನ ನೋಡ್ಕೊಳ್ಳೋದಾಗ್ಲಿ ಏನು ಇಲ್ಲ ಅಂತ ಯಾವತ್ತೂ ಇರ್ಲಿಲ್ಲ. ಎಲ್ಲ ಕೇಳಿದ್ದು ಎಲ್ಲ ಕೊಡ್ತಾರೆ. ಅಂದ್ರೆ ಅಪ್ಪ ಕೊಡಿಸುವಂತಹ ತಿಂಡಿ
ಮತ್ತೆ ತೋರುವಂತಹ ಕಾಳಜಿ ನೀವು ಯಾವತ್ತೂ ಕೂಡ ಮರೆಯಲ್ಲ. ಇವತ್ತು ಅಪ್ಪ ನಿವೃತ್ತಿ ಹೊಂದುತ್ತಾ ಇದ್ದಾರೆ, ಮನೆಯಲ್ಲಿರ್ತಾರೆ, ನೀವು ಕಚೇರಿಯಲ್ಲಿರ್ತೀರಿ. ಏನ್ ಅನ್ಸುತ್ತೆ, ಒಂದು ದಿನ ಅಪ್ಪ ಬೇಗ ಬರ್ಲಪ್ಪ ಅಂತ ಬಯಸ್ತಾ ಇದ್ರಿ, ಇವತ್ತು ಅವ್ರು ಬಂದಿದ್ದಾರೆ, ನೀವು ವರ್ಕ್ ಮಾಡ್ತಾ ಇದ್ದೀರಿ. ಆ ಕ್ಷಣ ನಿಮ್ಮನ್ನ ಮತ್ತೆ ಮತ್ತೆ ಕಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಲ್ವಾ? ಹೆಣ್ಣು ಮಕ್ಕಳು ಅಂದ್ರೆ ಅಪ್ಪನಿಗೆ ಬಹಳ ಪ್ರೀತಿ, ಅಮ್ಮನಿಗೆ ಗಂಡು ಮಗನ್ ಕಂಡ್ರೆ ಪ್ರೀತಿ ಅಂತ ಹಿರಿಯರು ಹೇಳ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಅಪ್ಪನಿಗೆ? ಅದೇ ಇವಾಗ ರಿಟೈರ್ಮೆಂಟ್ ಆಗಿದ ತಕ್ಷಣ ನಮಗಂತೂ ಎಲ್ಲರಿಗೂ ಗೊತ್ತು, ಅವರು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ನ್ಯೂಸ್ ಪೇಪರ್ ಅಂತೂ ಆತರ ಸುಮ್ಮನೆ ಹಂಗೆ ಟೈಮ್ ಪಾಸ್ ಅಂತೂ ಮಾಡೋದಿಲ್ಲ. ಏನಾದ್ರೂ ಬಿಸ್ನೆಸ್ ಆಗ್ಲಿ, ಏನಾದ್ರೂ ಅಗ್ರಿಕಲ್ಚರ್ ಫಾರ್ಮಿಂಗ್ ಆದ್ರೂ ಏನಾದ್ರೂ ಒಂದು ಮಾಡೇ ಮಾಡ್ತಾರೆ ಅಂತ ಗೊತ್ತು ನಮಗೆ. ಅವರು ಹೇಳೋದು ಒಂದೇ, ಮರಾಠಿಲಿ ಹಂಗೆ ಹೇಳ್ತಿರ್ತಾರೆ, ಏನಾದ್ರೂ ಮಾಡ್ಬೇಕು ಸುಮ್ಮನೆ ಕುತ್ಕೋಬಾರ್ದು ಅಂತ ಯಾವಾಗ್ಲೂ ಹೇಳೋದು ಅದೊಂದೇ, ಏನಾದ್ರೂ ಮಾಡ್ಬೇಕು ಸುಮ್ಮನೆ ಕುತ್ಕೋಬಾರ್ದು, ಅದೊಂದೇ. ಅದು ಕೂಡ ನಿಮಗೆ ಬಹಳ ಪ್ರಭಾವವನ್ನ ಬೀರ್ತು ಅಂತ ಹೇಳ್ಬೋದು. ಒಟ್ಟಾರೆ ಶ್ರೋತೃಗಳೇ, ಅವರ ಸಹಧರ್ಮಿಣಿ ಮತ್ತೆ ಮಗ ಇಬ್ರು ಹೆಣ್ಣು ಮಕ್ಕಳು ವ್ಯಕ್ತಪಡಿಸಿದಂತಹ ಭಾವನೆಯನ್ನ ನಾವು ಕಂಡಾಗ, ಪ್ರೀತಿಯ ಅಪ್ಪ ನಿವೃತ್ತಿ ಹೊಂದುತ್ತಾ ಇದ್ದಾರೆ, ಅವರ ಆರೋಗ್ಯದ ಕಾಳಜಿ ನಾವು ಮಾಡ್ತೀವಿ, ನೀವು ಕೂಡ ಅತ್ತ ಗಮನ ಹರಿಸಿ ವಿಶ್ರಾಂತಿ ಪಡೆಯಿರಿ ಅಂತ ನಾವು ಸಲಹೆಯನ್ನ ಕೊಡ್ತೀವಿ ಅಂತ ಹೇಳಿದಂತಹ, ವ್ಯಕ್ತಪಡಿಸಿದಂತಹ ಮಾತುಗಳನ್ನ ನೀವು ಕೇಳಿದ್ರಿ. ಅವರೆಲ್ಲರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ನಿವೃತ್ತಿ ಹೊಂದಿದಂತಹ ಸಿದ್ದೋಜಿರಾವ್ ಅವರ ಬದುಕು ಮತ್ತೆ ನಡೆದು ಬಂದ ಹಾದಿ ಎಲ್ಲವನ್ನ ನೀವು ತಿಳಿದುಕೊಂಡ್ರಿ. ಅವರ ಶಿಸ್ತು, ಸಂಯಮ ಮತ್ತೆ ಅವರ ಆಲೋಚನೆಗಳು, ಕನಸು ಎಲ್ಲವೂ ಕೂಡ ಒಂದು ಶುದ್ಧ, ಸ್ವಚ್ಛವಾಗಿ ನಮ್ಮ ಕಣ್ಣಿಗೆ ಕಾಣುವುದರಿಂದ ಅವರ ಬದುಕು ಹಸನಾಗಿರಲಿ, ಅವರ ಭವಿಷ್ಯ ಬಹಳ ಒಂದು ಅರ್ಥಪೂರ್ಣವಾಗಿ ಸಾಗಲಿ ಅಂತ ಹೇಳ್ತಾ ಇವತ್ತಿನ ನೆನಪಿನ ಬುತ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಮಯ. ಇದುವರೆಗೆ ನೆನಪಿನ ಬುತ್ತಿ 36 ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿ ಇದೇ ಜೂನ್ 30ರಂದು ನಿವೃತ್ತಿ ಹೊಂದಿದ ಟಿ ಸಿದ್ದೋಜಿರಾವ್ ಅವರೊಂದಿಗೆ ನಡೆಸಿದ ಮಾತುಕತೆ ಆಲಿಸಿದಿರಿ. ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು. ಪ್ರಸ್ತುತಿ ಎಂ ಶಕುಂತಲಾ. ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ಸಂಕಲನ ಮಮತಾ ಶಾಸ್ತ್ರಿ. ನಿರ್ವಹಣೆ ಪಿ ಎಂ ಜಗದೀಶ್. ನೆನಪಿನ ಬುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.